ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈ ದಿನಕ್ಕೆ ಮಹಾಭಾರತ ಪಾತ್ರ ಪರಿಚಯದ 2ನೆಯ ಕಂತು ಮುಗಿಯುತ್ತದೆ. ಮೊದಲೇ ತಿಳಿಸಿದಂತೆ ವಿದುರನನ್ನು ಕುರಿತು ಮಾತನಾಡಿ ಈ ಕಂತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಉದ್ದೇಶ ಇದ್ದದ್ದು ಇಷ್ಟೇ. ಮಹಾಭಾರತದ ಮುಖ್ಯ ಪಾತ್ರಗಳು, ಒಂದು 10-15 ಪಾತ್ರಗಳನ್ನು ಕುರಿತು ವ್ಯಾಸ ಮಹರ್ಷಿಗಳ ತಾತ್ಪರ್ಯಕ್ಕೆ ವಿರೋಧವಲ್ಲದ ರೀತಿ ನಮ್ಮ ಸಮಕಾಲೀನ ಜಗತ್ತಿನ, ನಮ್ಮ ಬದುಕಿನ ಅಪ್ಪಟ ಮಾನವೀಯ ನೆಲೆಗಳ ಮೌಲ್ಯಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಮತ್ತು ಅವುಗಳು 2 ನೆಲೆಯಲ್ಲಿ ನಾವು ನೋಡಬೇಕು. ಒಂದು, ಭೀಷ್ಮನೋ, ದ್ರೋಣನೋ, ಅಶ್ವತ್ಥಾಮನೋ, ಧೃತರಾಷ್ಟ್ರನೋ, ಕುಂತಿಯೋ, ಗಾಂಧಾರಿಯೋ, ವಿದುರನೋ ಇಂಥವರು ವ್ಯಕ್ತಿಯಾಗಿ ಹೇಗೆ, ಒಂದು ಪಾತ್ರವಾಗಿ ಹೇಗೆ ಅಂತ. ಯಾಕೆಂದರೆ ಕಲೆಯಲ್ಲಿ ಪಾತ್ರವಾಗಿ ಅವರು ಯಾವ ತರಹ ಅನ್ನೋದು ಒಂದು. ಅಂದರೆ ಆ್ಯಸ್ ಕ್ಯಾರೆಕ್ಟರ್ ಆಗ ನಮಗೆ ಆರ್ಟಿಸ್ಟಿಕ್ ಅಪ್ರಿಸಿಯೇಷನ್ ಅನ್ನೋದಿರುತ್ತದೆ. ಈಗ ನೋಡಿ, ಪಂಜರದೊಳಗೆ ಒಳಗಿರುವ ಹುಲಿಯನ್ನು ಕಂಡಾಗ ನಮಗೆಷ್ಟು ಸಂತೋಷ ಆಗುತ್ತೆ. ಆಹಾ, ಅದರ ಓಘ ಏನು, ಲಾಘವ ಏನು, ಅದರ ಬಾಲದ ಬೀಸೇನು, ಅದರ ಮೀಸೆಯ ರೋಷವೇನು, ಅದರ ಬಣ್ಣ, ಪಟ್ಟೆ, ಅದರ ಕಣ್ಣು, ಕೆಂಗೆಣ್ಣು ಎಷ್ಟು ಚೆನ್ನಾಗಿದೆ ಅಂತ. ಪಂಜರದೊಳಗೆ ನಾವೇ ಇದ್ದರೆ ಹುಲಿಯ ಜೊತೆ ಬಾಲವೂ ಇಲ್ಲ, ಜಂಬಾಲವೂ ಇಲ್ಲ, ಬೆಚ್ಚಿ ಬೀಳ್ತೀವಿ ನಾವು. ಅಂದರೆ ಹುಲಿ ನಮಗೇನೂ ಮಾಡೋಲ್ಲ ಅಂತನ್ನುವುದು ನಿಶ್ಚಿತವಾದಾಗ ನಮಗೆ ಅದರ ಮೆಚ್ಚುಗೆ ಕಾಣುತ್ತದೆ. ವಿ ಸ್ಟಾರ್ಟ್ ಅಪ್ರಿಸಿಯೇಟಿಂಗ್ ಥಿಂಗ್ಸ್ ವೆನ್ ವಿ ಡೋಂಟ್ ಹ್ಯಾವ್ ಸ್ಟೇಕ್ಸ್ ಟು ಪ್ಲೇ, ವೆನ್ ಯು ಡೋಂಟ್ ಹ್ಯಾವ್ ಎನಿ ಡಿಫಿಕಲ್ಟಿ ಇನ್ ಇಂಟ್ರ್ಯಾಕ್ಷನ್. ನಮಗೆ ಯಾವುದೇ ನಷ್ಟದ ಬಾಬತ್ತಿಲ್ಲದೆ ಇದ್ದಾಗ ಎಲ್ಲ ದೂರತಃ ಪರ್ವತೋ ರಮ್ಯ, ಎಷ್ಟು ನುಣಿಗೆ, ಎಷ್ಟು ಚೆನ್ನಾಗಿ, ಎಷ್ಟು ನುಣುಪಾಗಿ, ಎಷ್ಟು ಸಿಗ್ನವಾಗಿ, ಎಷ್ಟು ಲಕ್ಷಣವಾಗಿ ಹೇಗಿದೆ ಬೆಟ್ಟ ಅಂತಂತೀವಿ. ಬೆಟ್ಟ ಹತ್ತೋವಾಗ ನುಣಗಿದೆಯೋ ತಣ್ಣಗಿದೆಯೋ ಬೆಂದೋಗ್ತಾ ಇದ್ದೀವಪ್ಪ, ಸಾಕೋ ಸಾಕು ಬೆಟ್ಟ ಹತ್ತೋದು ಅಂತ ಅನಿಸುತ್ತೆ. ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ದರು, ಅವರ ಸೋದರ ಮಾವನವರು ಮಂತ್ರಾಲಯದ ಪ್ರಭುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಮಭಕ್ತರಂತೆ. ಆದರೆ ಅವರಿಗೆ ಗೊತ್ತಿಲ್ಲ ಬೇಸಿಗೆ ಕಾಲದಲ್ಲಿ ಮಂತ್ರಾಲಯ ಹೇಗಿರುತ್ತೆ ಅಂತ. ಅದು ಈಚೆಗೆಲ್ಲ ತುಂಬ ಊರ್ಜಿತವಾಗಿದೆ, ಹಿಂದೆ ಅಷ್ಟೆಲ್ಲ ಏನೂ ಇರಲಿಲ್ಲ. ಅವರು ತೆಲುಗಿನವರು. ಅಲ್ಲಿ ಭಯಂಕರವಾದ ಬಂಡೆಗಲ್ಲುಗಳ ಕಾದ ಕೆಂಡದಂಥ ಬೆಂಕಿ ಬಿಸಿಲು. ಬಳ್ಳಾರಿ ಮೊದಲಾದ ಪ್ರಾಂತ್ಯಗಳಲ್ಲಿ ಬೀಚಿಯವರು ಹೇಳುವಂತೆ ಅಲ್ಲಿರೋದು 2 ಕಾಲ, ಬೇಸಿಗೆ ಕಾಲ, ರಣಬೇಸಿಗೆ ಕಾಲ ಅಂತ 2 ಅಂತ. ಬಳ್ಳಾರಿ ಬ್ರಾಹ್ಮಣರು ಎಲೆ ಉಂಡಂತೆ ಅಂತ, ಬಾಳೆ ಎಲೆ ಉಂಡಂತೆ ಅಂತ ಒಂದು ಗಾದೆ. ಅವರು ಇವತ್ತು ತಂದಿದ್ದು ಬಾಳೆ ಎಲೆ ಸಂಜೆಗೆ ಬಾಡೋಗುತ್ತೆ. ಅಯ್ಯೋ ಬಾಡೋಗಿದೆಯಲ್ಲ ಅಂತ ನಾಳೆ ಅದನ್ನು ಹಾಕ್ಕೊಳ್ಳೋದು. ಇವತ್ತು ಸಂಜೆ ತಂದಿದ್ದು ನಾಳೆಗೆ ಮತ್ತೆ ಬಾಡೋಗಿರುತ್ತೆ. ಹಾಗೆ ಎಂದೂ ಅವರು ಸುಳಿ ಬಾಳೆ ಎಲೆಯಲ್ಲಿ ತಿನ್ನುವಂಥ ಯೋಗವನ್ನೇ ಪಡೆಯೋದಿಲ್ಲ ಅಂತ, ಆ ಮಟ್ಟಕ್ಕೆ. ಹಾಗೆ ಆ ಮಂತ್ರಾಲಯಕ್ಕೆ ಹೋದಾಗ ಆ ರಣಬಿಸಿಲ ತಾಳಲಾರದೆ ಈ ಮಹಾಭಕ್ತರು, ಪಾಪ ವೃದ್ಧರು ಕೂಡ ಎಂದಕ್ರ ಒಳ್ಳಂತ ಕಾಲ್ಚ್ಕೋದೇನಕ್ಕೆ ಆಯ್ನ ವೆಚ್ಚಿ ಇಕ್ಕಡು ಕುರ್ಚು ನಾಡು ವೆರವೆರ್ಗ ಅಂತ ಅನ್ನೋದಕ್ಕೆ ಶುರು ಮಾಡಿದ್ರಂತೆ. ದೇನಿ ಕಾಲ್ಚ್ಕೊನೆ ದಾನಿಕಿ ಅನ್ನೋದನ್ನು ಅವ್ರು ಹೇಳಿದ್ರು, ನಾನು ಇಲ್ಲಿ ಹೇಳ್ತಾ ಇಲ್ಲ. ಅಂದರೆ ಭಕ್ತಿ ಎಲ್ಲ ಹೊರಟೋಗುತ್ತೆ, ಸಂಕಟ ಉಳಿಯುತ್ತೆ. ಈ ರೀತಿಯಲ್ಲಿ ನಮಗೆ ಸ್ಟೇಕ್ಸ್ ಇದ್ದಾಗ ವಿ ಆರ್ ಅನೇಬಲ್ ಟು ಅಪ್ರಿಷಿಯೇಟ್ ಥಿಂಗ್ಸ್. ಯಾವಾಗಲೂ ಒಂದು ದಿವಸ ನೆಂಟರು, ಇಷ್ಟರು, ಅನಿಷ್ಟರು ನಮ್ಮ ಮನೆಗೆ ಬಂದು, ಆಹಾ ನಿಮ್ಮ ಮನೆ ಆತಿಥ್ಯ ಎಷ್ಟು ಚೆನ್ನಾಗಿ, ನಿಮ್ಮ ಮನೆ ತುಂಬ ಚೆನ್ನಾಗಿತ್ತು ಅಂತ ನಿತ್ಯ ಇರೋ ಮನೆ ಸದಸ್ಯರಿಗೆ ಗೊತ್ತಾಗುತ್ತದೆ. ನಿರಂತರ ಸಾಹಚರ್ಯದಿಂದಲೇ ವಾಸ್ತವ ಗೊತ್ತಾಗೋದು. ಹೀಗಾಗಿ ಕಲೆಯಲ್ಲಿ ಏನಾಗುತ್ತದೆ, ಮೆಚ್ಚುವಿಕೆ ಅನ್ನೋದು ಬೇರೆ. ನಾವು ಕಲೆಯ ಮೆಚ್ಚುವಿಕೆಯನ್ನೇ ಲೋಕದ ಅಳತೆಗೋಲು ಮಾಡಿಕೊಂಡ್ರೆ ತುಂಬ ದೊಡ್ಡ ಅಪಾಯ ಉಂಟು. ಈ ಹೊತ್ತು ರಾವಣ ದೊಡ್ಡವನು, ದುರ್ಯೋಧನ ದೊಡ್ಡವನು, ಧೃತರಾಷ್ಟ್ರ ದೊಡ್ಡವನು, ಕರ್ಣ ದೊಡ್ಡವನು, ಕುಂಭಕರ್ಣ ದೊಡ್ಡವನು, ಶಕುನಿ ದೊಡ್ಡವನು ಅಂತೆಲ್ಲ ಹೇಳುವವರು ಒಂದು ಗಮನಿಸಬೇಕು. ಅಂಥ ವ್ಯಕ್ತಿಗಳನ್ನು ಅವರು ಇಷ್ಟಪಡ್ತಾರ ಲೋಕದಲ್ಲಿ? ದುರ್ಯೋಧನ ದೊಡ್ಡವನು ಅಂತ ಬಾಯಿ ಬಡ್ಕೋತಾರಲ್ಲ ನಮ್ಮ ಸೋಕಾಲ್ಡ್ ವಿಚಾರವಾದಿಗಳು, ವಿಕಾರ ವ್ಯಾಧಿಗಳು. ಅವ್ರ ಅಳಿಯ ಏನಾದರೂ ದುರ್ಯೋಧನ ಬಂದುಬಿಟ್ರೆ ಏನು ಮಾಡ್ತಾರೆ? ಅವ್ರ ಬಾಸ್ ಏನಾದರೂ ದುರ್ಯೋಧನ ಆದರೆ ಏನು ಮಾಡ್ತಾರೆ? ಏನೂ ಬೇಡ, ಅವ್ರ ಅಣ್ಣನೇ ದುರ್ಯೋಧನ ಆಗಲಿ, ಹೆಂಗೆ ಸಾಯ್ತಾರೆ ಗೊತ್ತೇ ಇದೆಯಲ್ಲ. ಹೀಗಾಗಿ ಆ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಬಂದರೆ ಹೇಗೆ ಅಂತ ಒಂದು ಯೋಚನೆ ಮಾಡಬೇಕು. ಆಮೇಲೆ ನಮ್ಮ ಮನೆಯ ವ್ಯಕ್ತಿಗಳು, ನಮ್ಮ ಅಪ್ಪನೋ, ಅಣ್ಣನೋ, ಅಮ್ಮನೋ, ಅಜ್ಜಿನೋ, ಅಕ್ಕನೋ, ಗಂಡನೋ, ಹೆಂಡತಿಯೋ, ಅವರು ಒಂದು ಕಲೆಯಲ್ಲಿ ಕಾಣಿಸ್ಕೊಂಡಾಗ ಹೇಗೆ ಅಂತಲೂ ಯೋಚನೆ ಮಾಡಬೇಕು. You take the characters of Mahabharata and place in proximity with your life and do the vice versa. ನಿಮ್ಮ ಜೀವನದ ವ್ಯಕ್ತಿಗಳನ್ನು ಮಹಾಭಾರತ, ರಾಮಾಯಣ, ಶೇಕ್ಸ್ಪಿಯರ್ ನಾವೆಲ್, ನಾಟಕಗಳು ಇತ್ಯಾದಿಗಳಲ್ಲಿ ನೀವಿಟ್ಟು ನೋಡಿ.
ನಮ್ಮಪ್ಪ ಅದ್ಭುತವಾದ ಶೇಕ್ಸ್ಪಿಯರಿಯನ್ ಕ್ಯಾರೆಕ್ಟರ್ ಆಗಬಲ್ಲ ಅಂತ ಅನಿಸುತ್ತೆ ನನಗೆ. ಆ ಕೋಪ, ಆ ರೋಷ, ಆ ಹಠ, ಆ ಕೆಚ್ಚು, ಆ ಸಿಟ್ಟು, ಆ ಸೆಡವು, ಆ ಶಿಸ್ತು ನೋಡಿದ್ರೆ ಅದು ಒಂದು ರೀತಿಯಾದ ಎಪಿಕ್ ಟ್ರ್ಯಾಜಡಿ ಅಂತ ಅನಿಸ್ಬಿಡುತ್ತೆ. ಈ ರೀತಿಯಾಗಿ ಆಗ ಅವ್ರನ್ನ ಅಪ್ರಿಸಿಯೇಟ್ ಮಾಡ್ಬೋದು. ಯಾವಾಗ ಮಾಡ್ಬೋದು? ಅಪ್ಪ ಸತ್ತು 15 ವರ್ಷ ಆದಮೇಲೆ ಮಾಡ್ಬೋದು. ಎದುರಿಗೆ ಇದ್ದಾಗ ಮಾಡೋದಕ್ಕೆ ಆಗೋದಿಲ್ಲ. ಹಾಗೇನೆ ಇಲ್ಲಿ ಮಲಗೇಳೆನ್ನ ಕಾಂತೆ, ಇವಳಿಗೀಗ ನಿಶ್ಚಿಂತೆ, ನನಗೂ ಅಂತೆ ಅಂತ ಯಾರೋ ಬರೆದಿದ್ದಂತೆ. ಗೋರಿ ಮೇಲೆ ಎಪಿಟ್ಯಾಫ್, ಗೋರಿ ಗೀತೆಗಳು ಅಂತ ಪಾಶ್ಚಾತ್ಯರೆಲ್ಲ ಬರೀತಾರಲ್ಲ, ಗೋರಿ ಮೇಲೆ ಬರೆದು ಇಲ್ಲಿ ಮಲಗೇಳೆನ್ನ ಕಾಂತೆ. ಕಾಂತೆ ಅಂದರೆ ಇಂಥ ಪ್ರೀತಿ ಪಾತ್ರಳಾದವಳು, ಎಷ್ಟು ಸುಂದರಿ, ಎಷ್ಟು ಚೆಲುವೆ, ಎಷ್ಟು ಅಂದ, ಎಷ್ಟು ಮುದ್ದು ಅಂತೆಲ್ಲ. ಇವಳಿಗೀಗ ನಿಶ್ಚಿಂತೆ ಅಂತ 2ನೇ ಸಾಲಲ್ಲಿದ್ದರೆ ಅಯ್ಯೋ ಪಾಪ ಏನು ಸಾಧ್ವಿ, ಎಷ್ಟು ಕಷ್ಟಪಟ್ಲೋ, ಹಣ್ಣಾಗಿ ಜೀವನವನ್ನೇ ಚಂದನದ ಕಟ್ಟೆ ಆಗಿ ತೆಗೆದುಕೊಂಡು ಬಿಟ್ಲು ಅಂತ. ನನಗೂ ಅಂತೆ ಅಂತಂದರೆ ಅಬ್ಬಾ ಈ ಚಂಡಿ ರಾಕ್ಷಸಿ ಇವಳು ತೊಲಗಿದ್ಲಲ್ಲ, ಈಗ ನನಗೆ ನೆಮ್ಮದಿ ಅಂತ ಅನ್ನೋದು 3ನೇ ಸಾಲಿಗೆ. ಒಂದೊಂದು ಸಾಲಿಗೆ ಒಂದೊಂದು ಭಾವ. ಅಂದರೆ ಏನು, ನಾವು ಆ ವ್ಯಕ್ತಿಗಳನ್ನು ದೂರ ಇಟ್ಟಾಗಲೇ ಚೆನ್ನ, ಈ ರೀತಿಯಾದದ್ದು. ಹೀಗೆ 2 ಆಯಾಮಗಳು ಇರುತ್ತವೆ. ನಾವು ಎರಡನ್ನೂ ಗಮನಿಸಬೇಕಾಗುತ್ತದೆ. ಕಲೆಯಾಗಿ ಮಹಾಭಾರತವನ್ನು ಮೆಚ್ಚೋದು ಬೇರೆ, ಬದುಕಾಗಿ ಮಹಾಭಾರತವನ್ನು ಹಚ್ಚಿಕೊಳ್ಳೋದು ಬೇರೆ. ಎರಡೂ ಮುಖ್ಯ, ಎರಡನ್ನೂ ನೋಡಬೇಕು. ನಾನು ಈ 2 ಅಂಶಗಳನ್ನು ಗಮನಿಸಿ ಹೇಳ್ತಾ ಇದ್ದೀನಿ. ಇನ್ನು 3ನೇ ಆಯಾಮ ಒಂದುಂಟು. ಅದು ಯಾವುದು ಅಂದರೆ, ಊದುಗಡ್ಡಿ ಅಂಟಿಸಿ ಕರ್ಪೂರ ಆರತಿ ಇಟ್ಟು ದೀಪ ಮುಂದೆ ಇಟ್ಟು ಹೂವು ಅಕ್ಷತೆ ಹಾಕಿ ಪೂಜೆ ಮಾಡಿಬಿಡೋದು. ಅವರೇನೋ ದೊಡ್ಡವರಂತೆ, ಅದೆಲ್ಲ ಓದಿಬಿಟ್ರೆ ಕೇಳಿಬಿಟ್ರೆ ಫಲ. ಉಪನಿಷತ್ತಂತೆ ಎಂಥದ್ದಾದರೂ ಹಾಕ್ಕೊಂಡು ಹೋಗಲಿ, ಕೇಳಿದ್ರೆ ತುಂಬ ಪ್ರಯೋಜನ. ಮತ್ತು ನನಗೆ ಬೀಚಿನೇ ಜ್ಞಾಪಕಕ್ಕೆ ಬರ್ತಾರೆ. ಮಂಗಮ್ಮ ಅಂತ ಒಬ್ಬ ಅಜ್ಜಿ ರುಕ್ಮಿಣಿ ಅಂತ ಮೊಮ್ಮಗಳ ಜೊತೆ ಹೋಗ್ತಾ ಇದ್ದಾಳೆ. ಇನ್ನೇನು ಡಿಸೆಂಬರ್ 15ರಿಂದ ಧನುರ್ಮಾಸ ಬರುತ್ತದೆ, ಮಾರ್ಗಳಿ ತಿಂಗಳು. ಅವಳು ಹೇಳಿದ್ಲಂತೆ, ಪಾಟಿಮ್ಮ ಎನಕ್ಕೆ ವಾದ್ಯಾರು ಚೊಲ್ರ ಆಂಡಾಳ್ ಪುರಾಣಂ ಅರ್ಥಮೇ ಆಗೋದಿಲ್ಲೇ ಅಂತ. ಅರ್ಥನೇ ಆಗ್ತಾ ಇಲ್ಲ ನನಗೆ ಅಂತ. ಅಲ್ಲಾಡಿ ರುಕ್ಮಿಣಿ ಅರ್ಥ ಆಗೋದಕ್ಕೆ ಅದೇನು ಜಾಮಿಟ್ರಿ ಕೆಟ್ಟೋಯ್ತೇನೆ, ಅರ್ಥ ಆಗೋದಕ್ಕೆ ಅದು ಪುಸ್ತಕ ಅಲ್ಲ, ಯಾರಿಗೂ ಅರ್ಥ ಆಗೋಲ್ಲ. ಚೊಲ್ರನೇ ವಾದ್ಯಾರು ಅವನಿಗೂ ಅರ್ಥಮೂ ಆಗಿರ್ದಲ್ಲೇ ಆಗೋಲ್ಲ. ಆಂಡಾಳ್ ಪುರಾಣಂ ಅಂದರೆ ಶ್ರೀ ಆಂಡಾಳ್ ಪುರಾಣ ಅಂದರೆ ತಿರುಪ್ಪಾವೆ, ಕೇಳಿದ್ರೆ ಪಾಪ ಹೋಗುತ್ತೆ. ಸರಿ ಪಾಟಿಮ್ಮ, ನಾನು ಪಾಪನೇ ಮಾಡಿಲ್ವಲ್ಲ. ಪಾಪ ಅವಳು 5-6 ವರ್ಷದ ಹುಡುಗಿ ಕೇಳ್ತಾ ಇದ್ದಾಳೆ, ಪಾಪ ಮಾಡಿಲ್ಲ, ಈಗ ಮಾಡದೇ ಇದ್ರೇನೆ ಮುಂದೆ ನೀನು ಮಾಡ್ತೀಯಾ ಅಂತ. ಅದಕ್ಕೆ ಬೀಚಿಯವರೇ ಬರೀತಾರೆ, ಆಂಡಾಳ್ ಪುರಾಣ ದೇವಲೋಕದ ಸೂಪರ್ ಸರ್ಫ್, ಮುಂದಾಗುವ ಕೊಳೆಯನ್ನು ಹಿಂದೆ ತೊಳೆಯಿರಿ ಟ್ರಿನ್ ಟೆನ್ ಟ್ರಿನ್ ಅಂತ. ಹೀಗೆ ಮಹಾಭಾರತವನ್ನು ಕೇಳೋದು ಈ ಥರ ಇರ್ತದೆ. ಆ ಆಚಾರ್ಯ ಹೇಳ್ತಾರೆ, ಈ ಶಾಸ್ತ್ರಿಗಳು ಹೇಳ್ತಾರೆ, ಇವರುಗಳು ಹೇಳ್ತಾರೆ, ಅವರುಗಳು ಹೇಳ್ತಾರೆ ಅಂತ ಹೋಗಿ ಅವರು ಒಳ್ಳೆಯದೇ ಹೇಳ್ಬೋದು, ಕೆಟ್ಟದ್ದೇ ಹೇಳ್ಬೋದು. ಕೇಳಿದ್ರೆ ಪುಣ್ಯ ಬಂದುಬಿಡುತ್ತೆ, ಅರ್ಥವಾಗಬೇಕಾಗಿಲ್ಲ. ಅದರಿಂದ ನೋಡಿ, ತಲೆಗೆ ಒಂದು ಚೂರು ಕೆಲಸ ಇಲ್ಲ. ಈ ಕಿವಿಯಿಂದ ಆ ಕಿವಿಗೆ ಚಕ್ಕನಿ ರಾಜ ಮಾರ್ಗ ಮೂಲುಂಡಗ, ನ್ಯಾಷನಲ್ ಹೈವೇ, ಇಂಟರ್ನ್ಯಾಷನಲ್ ಹೈವೇ, ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್, ಇಲ್ಲಿಂದ ಇಲ್ಲಿಗೆ ಹೋಗ್ತಾನೆ ಇರುತ್ತೆ, ಏನೂ ಬರೋಲ್ಲ. ಮಧ್ಯದ ಟ್ಯಾಂಕಿಗೆ ತುಂಬಲೇಬೇಕಾಗಿಲ್ಲ, ಕೇಳಿದ್ರೆ ಸಾಕು, ಪುಣ್ಯ ಬರ್ತದೆ ಎಲ್ಲ. ಜೊತೆಗೆ ನಮ್ಮ ಸಂಸ್ಕೃತದಲ್ಲಿ ಅನುಷ್ಠುಪ್ ಛಂದಸ್ಸಲ್ಲಿ ಕಾಸುಗೊಂದು ಕೊಸರಿಗೊಂದು ಯಾವನು ಬೇಕಾದರೂ ಬರ್ದಾನು, ತಪ್ಪು ಬರೆದಷ್ಟು ಒಳ್ಳೆಯದು, ಆರ್ಷ ಪ್ರಯೋಗ ಅಂತ ಬೇರೆ ಗೌರವ ಬಂದುಬಿಡುತ್ತೆ. ಹೀಗಾಗಿ ಏನೋ ಒಂದು ಭಕ್ತಿ ಮುಕ್ತಿದಾಯಕಂ ಇಷ್ಟಾರ್ಥ ಸಿದ್ಧಿದಂ ಅಂತ ಬರೆದುಬಿಟ್ರೆ ಎಲ್ಲ ಸಿಕ್ಕಿಬಿಡುತ್ತೆ ಅಂತಂದೋದು. ಆ ಥರದ 3ನೇ ವರ್ಗಕ್ಕೆ ದೂರದಿಂದಲೇ ನಮಸ್ಕಾರ, ಬೇಡ ಅವರು. ಯಾಕೆಂದರೆ ಇದನ್ನು ಕೇಳಿದ್ರೆ ನಚ್ಚಿಗೆ ಆಗುತ್ತೆ ಅನ್ನೋರು ನಾಳೆ ಬೈಬಲ್ ಕೇಳಿದ್ರು ನಚ್ಚಿಗೆ ಆಗುತ್ತೆ, ಕುರಾನ್ ಕೇಳಿದ್ರು ನಚ್ಚಿಗೆ ಆಗುತ್ತೆ, ರೇಸ್ ಬುಕ್ ಕೇಳಿದ್ರು ನಚ್ಚಿಗೆ ಆಗುತ್ತೆ ಅಂತ. ಒಮ್ಮೆ ಯಾವಾಗಲೂ ನನ್ನ ಅವಧಾನದ ಬಗ್ಗೆ ಒಂದು ಫಲಶ್ರುತಿ ಪದ್ಯ ವಿನೋದವಾಗಿ ಹೇಳ್ತೀರಾ ಅಂದಿದ್ರು. ರೇಸು ಬುಕ್ ಪಾರಾಯಣದ ಫಲ, ಪಾಸು ಬುಕ್ ಪ್ಲಸ್ನಲ್ಲಿರುವ ಫಲ, ಲೇಸೆನಲ್ ಬ್ಯಾಕ್ವರ್ಡ್ ಎನ್ನುವ ನೆಕ್ಲೇಸು ಕೊರಳಿಗೆ ಬಿದ್ದ ಫಲ ಅಂತೆಲ್ಲ ಹೇಳಿದ್ದೆ. ಅವಧಾನವನ್ನು ಕೇಳಿದ್ದಕ್ಕೆ ರೇಸ್ ಬುಕ್ ಇರುತ್ತಲ್ಲ, ಬುಕ್ಕಿಗಳ ಹತ್ರ ಇಟ್ಕೊಂಡಿರ್ತಾರಲ್ಲ, ಯಾವ ಕುದುರೆ ಗೆಲ್ಲುತ್ತೆ ಅಂತ, ಅದನ್ನು ಪಾರಾಯಣ ಮಾಡಿದ ಫಲ, ಪಾಸ್ಬುಕ್ ಸದಾ ಪ್ಲಸ್ಸಲ್ಲಿರುವಂಥ ಫಲ, ಬ್ಯಾಕ್ವರ್ಡ್ ಅನ್ನುವಂಥ ನೆಕ್ಲೇಸು ಕೊರಳಿಗೆ ಬಿದ್ದ ಫಲ, ಇವೆಲ್ಲ ಸಿಗುತ್ತದೆ ಅಂತ ಹೇಳಿಬಿಟ್ಟು. ಈ ಥರ ಫಲಶ್ರುತಿ ಮೇಲಿದ್ದವರಿಗೆ ಶ್ರುತಿಯೇ ಇಲ್ಲ ಎನ್ನ ಫಲವೆಲ್ಲಿ. ಅದಲ್ಲ ನಮಗೆ ಬೇಕಾಗಿರುವುದು. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವೋ ನರಕಕ್ಕೆ ಹೋಗ್ತೀವೋ, ಇಲ್ಲಂತೂ ಇನ್ನೊಬ್ಬರ ಬದುಕನ್ನು ನಾವು ನರಕ ಮಾಡಿರ್ತೀವಿ, ಇಲ್ಲ ಇನ್ನೊಬ್ಬರು ನಮ್ಮ ಬದುಕನ್ನು ನರಕ ಮಾಡಿರ್ತಾರೆ. ಹೀಗಾಗಿ ಮಹಾಭಾರತವನ್ನು ನೋಡೋದಕ್ಕೆ ನಮಗೆ ಮೊದಲ 2 ದೃಷ್ಟಿಗಳಲ್ಲಿ ನಮ್ಮ ಬದುಕನ್ನಲ್ಲಿ ಕಾಣೋದು, ಕಲೆಯನ್ನು ಅಲ್ಲಿ ಕಾಣೋದು, ಇದು 2 ಮುಖ್ಯವಾದಂಥದ್ದು. ಅದಾದಾಗ ಸರಿಯಾಗದ ಕಂಡಾಗ 3ನೇದು ಅರ್ಥಪೂರ್ಣವಾದ ರೀತಿಯಲ್ಲಿ ಬರುತ್ತದೆ. ಮಹಾಭಾರತದ ಬಗ್ಗೆ ಭಕ್ತಿ, ಗೌರವ, ಪ್ರೀತಿ, ಆದರ ಬರುತ್ತದೆ. ನಾನು ಸವಾಲು ಮಾಡಿ ಹೇಳ್ತೀನಿ, ಈ ಜಗತ್ತಿನಲ್ಲಿ ಯಾವ ಮಹಾಭಾರತ ಭಕ್ತ ಇದ್ದರೂ
ಅವನಿಗೆ ನಾನು ಎರಡನೇವನಾಗಿಲ್ಲ. ಐ ಆಮ್ ನೋ ವೇ ಸೆಕೆಂಡ್ ಟು ಎನಿಬಡಿ ಹೂಸ್ ಡಿವೋಷನ್ ಈಸ್ ಮೋರ್ ಟು ಮಹಾಭಾರತ. ಅದು ಮಹಾಭಾರತ ಒಂದೇ ಅಲ್ಲ, ಅದು ವೇದ ಇರ್ಬೋದು, ಇತಿಹಾಸ ಇರ್ಬೋದು, ಪುರಾಣ ಇರ್ಬೋದು, ಉಪನಿಷತ್ತು ಇರ್ಬೋದು, ಯಾವುದಕ್ಕೂ ಆಗಲಿ ಅದು ಆ ತರಹ. ಹಾಗಾಗಿ ನಮಗೆ ಏನಾಗುತ್ತದೆ ಅದು ಬಹಳ ಮುಖ್ಯ. ವಾಟ್ ಇಟ್ ಮೀನ್ಸ್ ಟು ಮೀ ಅಂದರೆ ಅದು ಮೌಲ್ಯ. ಹಾಗಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅನುಭವಕ್ಕೆ ಬಾರದ್ದನ್ನು ಹೇಳಿದರೆ ಯಾರೂ ಆಧರಿಸೋದಿಲ್ಲ, ನಮಗೆ ಹುಳ್ಳುಳ್ಳಿಗಿರುತ್ತೆ. ಈ ಕಾರಣದಿಂದ ಪಾತ್ರಗಳನ್ನು ನಾವು ನೋಡುವಾಗ ವ್ಯಕ್ತಿಗಳಾಗಿ ಗುಣದೋಷ ವಿಮರ್ಶೆ. ನಾನು ಭೀಷ್ಮನ್ನೇ ಆಗಲಿ, ದ್ರೋಣನ್ನೇ ಆಗಲಿ, ಧೃತರಾಷ್ಟ್ರನ್ನೇ ಆಗಲಿ ಕೆಲವೊಮ್ಮೆ ಕಟುಕಟುವಾಗಿ ಬೈದಿದ್ದೀನಿ, ಕೆಟ್ಟ ಕೆಟ್ಟ ಪೋಲಿ ಶಬ್ದಗಳನ್ನು ಬಳಸಿ ಬೈದಿದ್ದೀನಿ. ಅದು ಅಂಥ ವ್ಯಕ್ತಿಗಳು ನಮ್ಮ ಬದುಕಲ್ಲಿ ಬಂದರೆ ಏನಪ್ಪಾ ಗತಿ ಅನ್ನೋದ್ರಿಂದ. ಆಹಾ, ಎಂಥ ಒಂದು ರಸಮಯವಾದ ಸಂದರ್ಭ ಕಣ್ರಿ ಅದು. ಆ ದ್ರೋಣನ ಜುಟ್ಟು ಹಿಡಿದು ದೃಷ್ಟದ್ಯುಮ್ನ ಹೀಗೆ ಏಟ್ ಹಾಕ್ತಾನಲ್ಲ ಕತ್ತಿನಲ್ಲಿ ಅಂದರೆ ಅಲ್ಲೇನಿದೆ ರಸಮಯ ಸಂದರ್ಭ, ರಕ್ತ ಸುರಿಯೋ ಸಂದರ್ಭ. ಆದರೆ ಅದು ಕಲಾಕೃತಿಯ ರೂಪದಲ್ಲಿ ನೋಡಿದಾಗ ಒಂದು ಆ್ಯಕ್ಷನ್ ಫಿಲ್ಮ್ ಇದ್ದಂತೆ. ಹೀಗೆ ಎರಡೂ ದೃಷ್ಟಿಗಳು ಸಂಗತವಾದದ್ದು. ಎಲ್ಲಿಗೆ ಯಾವುದು ಸಂಗತ ಅಂತ ನೋಡಬೇಕು. ನಾವು ನಮ್ಮ ಭಾವಗಳನ್ನೇ ತಟಸ್ಥ ದೃಷ್ಟಿಯಿಂದ, ಪ್ರೀತಿಯ ತಾಟಸ್ಥ್ಯದಿಂದ ನೋಡಿದಾಗ ಅದು ರಸವಾಗುತ್ತದೆ. ಅಂದರೆ ಭಾವಗಳು ಒಪೇಕ್ ಕಲರ್ಸ್ ಅಂತಾರೆ. ಅದು ಹೇಗೆಂದರೆ, ನೀವು ಬಣ್ಣ ಬಣ್ಣದ ಹಾಳೆಗಳು, ಪೇಪರ್ಗಳಿಗೆ ಬಣ್ಣ ಬಳೆದುಬಿಡಿ, ಅದರ ಮೂಲಕ ಬೆಳಕು ಹಾಯೋದಿಲ್ಲ. ಅಥವಾ ಮರದ ತುಂಡುಗಳಿಗೆ, ಕಬ್ಬಿಣದ ತಗಡುಗಳಿಗೆ ಬಣ್ಣ ಬೆಳೆದು ಇಟ್ಕೊಳ್ಳಿ, ಅದು ಬಣ್ಣ ಕಾಣಿಸುತ್ತೆ, ಬೆಳಕು ಹಾಯೋಲ್ಲ. ಆದರೆ ಬಣ್ಣ ಬಣ್ಣದ ಗಾಜುಗಳನ್ನು ಇಟ್ಕೊಳ್ಳಿ, ಬಣ್ಣವೂ ಕಾಣಿಸುತ್ತೆ, ಬೆಳಕು ಹಾಯುತ್ತೆ. ಆ ಗಾಜಿನಂಥದ್ದು ರಸ. ಅಂದರೆ ನಮ್ಮ ರಾಗದ್ವೇಷಗಳು ಸಿಕ್ಕಾಕ್ಕೊಳ್ಳದೆ ಹಾಗೆ ಹೊರಟೋಗ್ಬಿಡುತ್ತವೆ. ರಾಗದ್ವೇಷಗಳು ಅದಕ್ಕೆ ರಿಬೌಂಡಾಗಿ ಬಂದು ನಮಗೆ ಬಡಿಯುತ್ತವಲ್ಲ, ಅದು ಒಪೇಕ್ ಕಲರ್ಸ್ ಅಂತ. ಹೀಗಾಗಿ ಟ್ರಾನ್ಸ್ಪರೆಂಟ್ ಕಲರ್ ಈಸ್ ರಸ ಆ್ಯಂಡ್ ಒಪೇಕ್ ಕಲರ್ ಈಸ್ ಭಾವ ಅಂತ. ಟ್ರಾನ್ಸ್ಪರೆಂಟ್ ಕಲರ್ ಆಗಿ ನೋಡಿದಾಗ ನಮಗೆ ಪಾತ್ರ ಅಂದರೆ ಕಾವ್ಯದ ಪಾತ್ರಗಳು, ಅಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಅನ್ನುವುದು. ಹಾಗಲ್ಲದೆ ಒಪೇಕ್ ಕಲರ್ಸ್ ಆಗಿ ನೋಡಿದ್ರೆ ಜೀವನದ ವ್ಯಕ್ತಿಗಳು, ಪರ್ಸನ್ಸ್ ಇನ್ ರಿಯಲ್ ಲೈಫ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಇನ್ ಆರ್ಟ್. ರೀಲ್ ಲೈಫ್ ಅಂತ ಬೇಕಾದ್ರೆ ಹೇಳಿ, ಸಿನಿಮಾದ ಉದಾಹರಣೆ ತಗೊಂಡು ರೀಲ್ ಲೈಫ್ ಆ್ಯಂಡ್ ರಿಯಲ್ ಲೈಫ್ದು ವ್ಯತ್ಯಾಸ. ಹೀಗೆ ಎರಡೂ ಕಡೆ ಸ್ವಿಚ್ ಓವರ್ ಆಗ್ತಾ AC/DC ಮಾಡ್ಕೊಂಡು ಬರುವಂತೆ ನಾನು ನೋಡ್ತಾ ಇರ್ತಕ್ಕಂಥದ್ದು. ಹಾಗೆ ಮಾಡಿದ್ರೆ ಹೆಚ್ಚಿನ ಫಲ ಪ್ರಯೋಜನ ಉಂಟು, ಆನಂದವೂ ಉಂಟು, ಅರಿವೂ ಉಂಟು. ಆ ಕಾರಣದಿಂದಲೇ ಇದು ಸಂಗತ ಅನಿಸುತ್ತದೆ. ಅದನ್ನು ಗಮನದಲ್ಲಿಟ್ಟು ಮಾಡಿ. ಹಾಗಲ್ಲದೆ ನಮಗೇನೋ ನಮ್ಮ ನಂಬಿಕೆಗಳಿಗೆ, ಭಾವನೆಗಳಿಗೆ ಧಕ್ಕೆ ಆಯಿತು ಅಂದರೆ ತೇಭ್ಯೋ ನಮಃ, ಅವರಿಗೆ ದೂರದಿಂದಲೇ ತಸ್ಮೈ ನಮಃ ಸ್ವಾದು ಪರಾಂಗುಖಾಯ ಅಂತ ನಮ್ಮ ಧನಂಜಯ ಹೇಳ್ತಾನೆ. ರಸ ವಿಮುಖರಾದಂಥ ಅಶುಷ್ಕ ಶುಂಠಿಗಳಿಗೆ ದೂರದಿಂದಲೇ ನಮಸ್ಕಾರ, ಎದ್ದೋಗಿ ಅಂತ ಅಂತೀನಿ. ಯಾಕೆ ಅಂದರೆ ಭಾವನೆಗಳಿಗೆ ನೋವಾಗುವಂಥದ್ದು ಸಾವಿರ ಆಗ್ತಾ ಇರುತ್ತೆ. ಹಾಗೆ ಗೊಣಗೋರಿಗೆ ನಿತ್ಯ ಹೆಂಡತಿನೇ ತಲೆ ಮೇಲೆ 1000 ಸರ್ತಿ ಬಡಿದು ಲಟ್ಟಣಿಗೆಯಿಂದ ಭಾವನೆಗಳಿಗೆ ನೋವು ಮಾಡ್ತಿರ್ತಾಳೆ. ಇಲ್ಲ, ಆಯಮ್ಮನಿಗೆ ಗಂಡ 1000 ಸರ್ತಿ ಮೂದಲಿಸಿ, ಚುಚ್ಚಿ, ತಿರುಗಿಸಿ ಮಾಡಿ ಆ ಥರ ಭಾವನೆಗಳಿಗೆ ನೋವು ಮಾಡ್ತಾನೆ. ಸೊಸೆ ಮಾಡ್ತಾಳೆ, ಅಳಿಯ ಮಾಡ್ತಾನೆ, ಮಗ ಮಾಡ್ತಾನೆ, ಮಗಳು ಮಾಡ್ತಾಳೆ, ಬಾಸ್ ಮಾಡ್ತಾನೆ, ಸಬಾರ್ಡಿನೇಟ್ ಮಾಡ್ತಾನೆ, ಬೀದಿನಲ್ಲಿ ಹೋಗೋ ತರಕಾರಿನೋನು ಮಾಡ್ತಾನೆ, ರಸ್ತೆನಲ್ಲಿ ಹೋಗ್ತಕ್ಕಂಥ ಮೋಟ್ರ್ ಬೈಕ್ನೋನು ಮಾಡ್ತಾನೆ. ಸೆಂಟಿಮೆಂಟ್ಸ್ ಹರ್ಟಾಗೋಲ್ಲ ಅನ್ನೋದ್ರೆ ಕೇಳಲೇಬಾರ್ದು, ಅದಕ್ಕೆ ಮನುಷ್ಯನಾಗಿ ಹುಟ್ಟಲೇಬಾರ್ದು. ಆ ದೃಷ್ಟಿಯಿಂದ ನಮ್ಮನ್ನು ನಾವು ಪಳಗಿಸಿಕೊಳ್ಳೋಕ್ಕೆ, ನಮ್ಮನ್ನು ನಾವು ಪರಿಪಾಕಗೊಳಿಸಿಕೊಳ್ಳೋದಕ್ಕೆ ಒಂದು ಕಡೆಗೆ ಜಗತ್ತು, ಇನ್ನೊಂದು ಕಡೆಗೆ ಕಾವ್ಯ ಜಗತ್ತು ಎರಡೂ ಸಹಕಾರಿ ಕೊಡ್ತದೆ. ಕಾವ್ಯ ಜಗತ್ತು ರಸ ಸಂಸ್ಕಾರದಿಂದ ಕೊಟ್ಟರೆ, ವಾಸ್ತವ ಜಗತ್ತು ಕರ್ಮ ಸಂಸ್ಕಾರದಿಂದ ಕೊಡುತ್ತದೆ. ವಾಸ್ತವ ಜಗತ್ತಿನಲ್ಲಿ ಕರ್ಮಯೋಗ, ಕಾವ್ಯ ಜಗತ್ತಿನಲ್ಲಿ ರಸಯೋಗ ಅಥವಾ ಕಲಾಯೋಗ ಇರತಕ್ಕಂಥದ್ದು. ಅವೆರಡೂ ಸುಸಂಗತವಾಗಿ ಬಂದಾಗ ಅದು ನಿಜವಾದ ಯೋಗ. ಮೂರನೇದು ತಾನೇ ತಾನಾಗಿ ದೈವಿಕ ದೃಷ್ಟಿ ಬರುತ್ತದೆ. ಈ ಹಿನ್ನೆಲೆಯಲ್ಲಿಯೇ ನೋಡಿದ್ರೆ ನಿಮಗೆ ನನ್ನ ಮಾತುಗಳೊಂದು ಸ್ವಲ್ಪವಾದರೂ ಪ್ರಯೋಜನ ಆದೀತು. ಇಲ್ಲವಾದರೆ ಯಾವ ರೀತಿಯಲ್ಲೂ ಪ್ರಯೋಜನಕ್ಕೆ ಬರೋಲ್ಲ. ಏನೋ ಮೊಮ್ಮಗ ಹೋಮ್ವರ್ಕ್ ಮಾಡು ಅಂತಾನೆ, ಆ ಗಲಾಟೆ ಬೇಡ ಅಂತ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬಂದಂಗೆ ಆಗಿರುತ್ತೆ, ಇನ್ಯಾವುದು ಆಗುವಂಥದ್ದಲ್ಲ. ಈಗ ನಾವು ವಿದುರನ ಹತ್ತಿರಕ್ಕೆ ಹೋಗೋಣ. ಮಹಾಭಾರತದ ಪರಮಪ್ರಿಯವಾದ ಪಾತ್ರಗಳಲ್ಲಿ ಒಂದು, ನನಗೆ ಬಹಳ ಗೌರವನೀಯವಾದ ಪಾತ್ರಗಳಲ್ಲಿ ಒಂದು. ಕೃಷ್ಣನ ಆದರ್ಶ ಸರ್ವೋಚ್ಚವಾದದ್ದು, ಸಮಸ್ತ ಪೂಜ್ಯವಾದದ್ದು, ಜಗನ್ಮಂಗಲಕಾರಕವಾದದ್ದು, ಜಗತ್ ಸಂಮೋಹನಕಾರಿಯಾದದ್ದು. ಅದು ಯುಗಕ್ಕೊಮ್ಮೆ, ಜಗತ್ತಿಗೊಮ್ಮೆ ಬರ್ತಕ್ಕಂಥದ್ದು. ಕೃಷ್ಣನಂಥ ವ್ಯಕ್ತಿ ಕೃಷ್ಣನೇ. 5200 ವರ್ಷಗಳಿಗೂ ಹೆಚ್ಚಾದರೂ ಕೂಡ ಇನ್ನೂ ಕೃಷ್ಣನನ್ನು ಏಕದೇಶೀಯದಲ್ಲಿ ಹೋಲ್ತಕ್ಕಂಥವರು ಯಾರೂ ಬಂದಿಲ್ಲ ಅಂತಂದರೆ
ದಟ್ ಕೆನಾಟ್ ಬಿ ರಿಪೀಟೆಡ್ ಅಂತ. ಇನ್ನು ನಮಗೆ ಉಳಿಯುವುದು ಯಾವುದು? ಅಂಥ ನಿಲುಕಲಾಗದ ಎತ್ತರ, ಪರಮಾದರ್ಶ, ಅದನ್ನು ನಾವು ಹೇಗೆ ಹಿಡ್ಕೊಳ್ಳೋಣ? ನಮಗೆ ಒಂದು ವ್ಯಾವಹಾರಿಕವಾದ ಆದರ್ಶ ಬೇಕು. ನೀವೆಲ್ಲ ದೊಡ್ಡದೆಲ್ಲ ಹೇಳಿಬಿಡ್ರಿ. ಐಡಿಯಲ್ ಹೆಲ್ತ್ ಅಂತಂದರೆ ಎಲ್ಲಿರೋದಕ್ಕೆ ಸಾಧ್ಯ? ಫಾರ್ಮಾಲ್ಡಿಹೈಡ್ ಸೊಲ್ಯೂಷನಲ್ಲಿ ಯಾವುದೋ ಹೆಣವನ್ನು ಹಾಕಿರ್ತಾರೆ. ಐಡಿಯಲ್ ಹೆಲ್ತ್ ಇಟ್ಕೊಂಡು ಬದುಕು ಸತ್ತಿರ್ತಾನೆ ಅಷ್ಟೇ, ಇನ್ಯಾವುದು ಅಲ್ಲ ಅಂತ ಅನ್ಬೋದು. ಆದರೆ ಆ ತರಹ ಅಲ್ಲ. ನಮಗೆ ಸ್ವಲ್ಪ ಮಟ್ಟಿಗಾದರೂ ನಮ್ಮ ಬದುಕಿನಲ್ಲಿ ಅನುಸಂಧೇಯವಾಗುವಂಥದ್ದು, ನಮಗೊಂದು ರೋಲ್ ಮಾಡೆಲ್ ಬೇಕು. ಅಂದರೆ ನಿಮಗೆ ನೋಡಿ, ಫಸ್ಟ್ ರ್ಯಾಂಕ್, ಫಸ್ಟ್ ಎಲ್ಲ ಸಬ್ಜೆಕ್ಟಲ್ಲೂ 100ಕ್ಕೆ 100 ಆಲ್ ಟೈಮ್ ಯೂನಿವರ್ಸಿಟಿ ರೆಕಾರ್ಡು ಶ್ರೀಕೃಷ್ಣ. ಹಾಗಲ್ಲಪ್ಪ, ನಮಗೆ ಒಳ್ಳೆಯದಾದಂಥದ್ದು, ಒಂದು ಮಟ್ಟಕ್ಕೆ ಫಸ್ಟ್ ಕ್ಲಾಸು, ಒಂದು ಮಟ್ಟಿಗೆ ಗೌರವವಾದ, ಯಾವುದನ್ನು ಗ್ರೇಸ್ಫುಲ್ಲಾದ ಡಿಗ್ನಿಫೈಡ್ ಪಾಸ್ ಅಂತಾರಲ್ಲ, ಆ ಥರದ್ದು ಬೇಕು ಅಂದರೆ ವಿದುರ. ಅಂದರೆ ನಮ್ಮಲ್ಲಿ ಅನೇಕರಿಗೆ, ಉತ್ತಮರು ಅಂತ ಅನಿಸಿಕೊಂಡವರಿಗೆ ಟ್ಯಾಂಜಿಬಲ್ ಆದ ಐಡಿಯಲ್ ವಿದುರ. ವಿದುರ ಕೆಸರಿನ ಕಮಲದಂತೆ ಇದ್ದವನು. ಕೌರವ ಕುಟುಂಬದ ಕೆಸರಿನ ಮಧ್ಯದಲ್ಲಿಯೂ ತಾನು ಅದಕ್ಕೆ ಅಂಟದೆ, ಆದರೆ ಅದಕ್ಕೆ ಎಷ್ಟು ಹಿತವನ್ನು ಹೇಳಬಹುದು ಆ ರೀತಿ ಹೇಳುವಂತೆ ಬಾಳದವನು ಅನ್ನೋದು ಬಹಳ ದೊಡ್ಡ ಸಂಗತಿಯಾಗಿ ಕಾಣಿಸುತ್ತದೆ. ಮತ್ತು ವೇದವ್ಯಾಸರು ಅದನ್ನು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಕೂಡ. ಅವರಿಗೆ ಯಾವ ಮೋಹವೂ ಇಲ್ಲ. ಭಗವಾನ್ ವೇದವ್ಯಾಸರಿಗೆ 4 ಜನ ಮಕ್ಕಳು: ಧೃತರಾಷ್ಟ್ರ, ಪಾಂಡು, ವಿದುರ, ಶುಕ. ಶುಕ ಸಂಪೂರ್ಣವಾಗಿ ನಿವೃತ್ತಿ ಮಾರ್ಗಕ್ಕೆ ಹೋದ, ವೇದಾಂತದ ಪರಮಾಚಾರ್ಯನೇ ಆದ. ನಾರಾಯಣಂ ಪದ್ಮಭವಂ ವಸಿಷ್ಠಂ ಅಂತ ಆರಂಭ ಮಾಡಿಕೊಂಡು ಗುರು ಪರಂಪರೆಯನ್ನು ಹೇಳ್ತೀವಿ. ಅಲ್ಲಿ ಶುಕ ಒಬ್ಬ. ಶುಕ ಮಹರ್ಷಿ ವೇದಾಂತದ ಪ್ರವರ್ತಕರಲ್ಲಿ ಒಬ್ಬ ಮಹರ್ಷಿ. ಭಾಗವತವನ್ನು ಪರೀಕ್ಷಿತನಿಗೆ ಹೇಳಿದಾತ ಅಂತ. ಪೂರ್ಣ ನಿವೃತ್ತಿ ಮಾರ್ಗದಲ್ಲೇ ಇದ್ದು ಚಿಕ್ಕ ವಯಸ್ಸಿಗೇನೆ ದೇಹತ್ಯಾಗವನ್ನು ಮಾಡಿದಂಥ ಮಹನೀಯ. ಅದು ಬಿಡಿ, ಪೂರ್ಣ ನಿವೃತ್ತಿ ಮಾರ್ಗ. ಇನ್ನು ಪ್ರವೃತ್ತಿಯ ಮಾರ್ಗದಲ್ಲಿ ಇದ್ದರೂ ಅದು ಅಷ್ಟಾಗಿ ಪೂರ್ಣವಾಗದೆ ಕಡೆಗೆ ದುರ್ಮರಣ ಆದದ್ದು ಪಾಂಡು. ಇನ್ನು ಯಾವ ಮಾರ್ಗವೂ ಇಲ್ಲ, ಅಪಮಾರ್ಗ ಅಂತ ಕಾಣೋದಿದ್ದರೆ ಧೃತರಾಷ್ಟ್ರ. ಇನ್ನು ಪ್ರವೃತ್ತಿ ಮಾರ್ಗದಲ್ಲಿದ್ದರೂ ನಿವೃತ್ತಿಯ ನಡುವೆ ಇರುವಂಥವನು ಶ್ರೀರಾಮಕೃಷ್ಣ ಪರಮಹಂಸರ ಗೃಹಭಕ್ತರಲ್ಲಿ ಒಬ್ಬರಾಗಿದ್ದವರು ನಾಗಮಹಾಶಯರು ಅಂತಂತಾರೆ. ಎಷ್ಟೋ ಬಾರಿ ನಾಗಮಹಾಶಯರು ನಾನು ಸನ್ಯಾಸಿ ಆಗ್ತೀನಿ ಅಂದರೆ, ಇಲ್ಲ, ಸಂಸಾರಿ ಹೇಗಿರಬೇಕು ಅನ್ನೋದಕ್ಕೆ ನೀನೊಬ್ಬ ನಿದರ್ಶನವಾಗಿರಬೇಕು ಅಂತ ಶ್ರೀರಾಮಕೃಷ್ಣರು ತಡೆದಿದ್ದರಂತೆ. ಆ ರೀತಿ ವಿದುರ ಇದ್ದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಅಂದರೆ ಸಾಮಾನ್ಯನಂತೆ ಇದ್ದು ಅಸಾಮಾನ್ಯವಾದ ಬಾಳನ್ನು ಬಾಳೋದಕ್ಕೆ ಸಾಧ್ಯ ಇದೆ. ಎಷ್ಟೋ ಬಾರಿ ನಮಗೆ ದುಷ್ಟತನ ಏನು ಅಂತ ಗೊತ್ತಾಗ್ತಾ ಇರುತ್ತೆ. ದುಷ್ಟತನವನ್ನು ಪೂರ್ಣ ಪ್ರಮಾಣದಲ್ಲಿ ನಿರ್ಮೂಲನ ಮಾಡೋದಕ್ಕೆ ಶಕ್ತಿ ಇರುವುದೇ ಇಲ್ಲ, ಸುತರಾಮ್ ಇರುವುದಿಲ್ಲ. ಆದರೂ ನಮ್ಮ ಪ್ರತಿರೋಧವನ್ನು ಒಂದು ಮಟ್ಟಕ್ಕೆ ತೋರಿಸೋಕ್ಕೆ ಸಾಧ್ಯ. ವಿ ಕ್ಯಾನ್ ಆ್ಯಸ್ ವೆಲ್ ರಿಜಿಸ್ಟರ್ ಅವರ್ ಪ್ರೊಟೆಸ್ಟ್ ಟು ಸರ್ಟನ್ ಎಕ್ಸ್ಟೆಂಟ್. ನಮ್ಮ ಕೈಲಾದಷ್ಟು ನಮ್ಮ ವಿರೋಧವನ್ನು ಸತತವಾಗಿ ತೋರ್ಪಡಿಸ್ತಾ ಇರ್ಬೋದು, ಮತ್ತು ಒಳಿತಿಗೆ ಒಂದಷ್ಟಾದರೂ ಸಹಕಾರ ಮಾಡ್ತಾ ಇರ್ಬೋದು. ಅದು ಬಹಳ ಮುಖ್ಯ. ಎಷ್ಟೋ ಬಾರಿ ನಾವು ಒಳಿತಿಗೆ ಒಂದಿಷ್ಟು ಸಹಕಾರ ಮಾಡೋಲ್ಲ. ಗಾಣಗಿತ್ತಿ ಅಯ್ಯೋ ಅಂದರೆ ಮಗು ತಲೆ ತಣ್ಣಗಾಯ್ತಾ ಅಂತ ಗಾದೆ ಉಂಟಲ್ಲ. ಒಂದಿಷ್ಟು ಒಳಿತಿಗೆ ನಾವು ಸಹಕಾರಿಗಳಾಗಬೇಕು, ಕ್ರಿಯಾತ್ಮಕವಾಗಿ ಆಗಬೇಕು. ಕ್ರಿಯೆಯಲ್ಲಿ ಬಾರದ ಎಂಥ ಒಳ್ಳೆಯದಕ್ಕೂ ಪ್ರಯೋಜನ ಇಲ್ಲ. ಅದು ಯಾವಾಗಲೂ ಒಮ್ಮೆ ಪ್ರಸಿದ್ಧ ಹಳಗನ್ನಡ ವಿದ್ವಾಂಸರು ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳವರು ಛಂದಸ್ಸಿನ ಗ್ರಂಥವೊಂದನ್ನು ಬರೀತಾ ನನ್ನನ್ನು ಕೇಳಿದ್ರು, ಛಂದಸ್ಸಿನ ಬಗ್ಗೆ ನಿಮ್ದು ಯಾವುದಾದ್ರೂ ಒಂದಿಷ್ಟು ಆಲೋಚನೆಗಳು ಇವೆಯೇಂದ್ರಿ ಅಂತ. ಸರ್, ಇವೆಯಲ್ಲ, ನಾನು ಬೇಕಾದಷ್ಟು ನೋಟ್ಸು ಮಾಡಿಟ್ಟಿದ್ದೀನಿ. ಅಲ್ಲಪ್ಪ, ಪಬ್ಲಿಷ್ ಆಗಿವೆಯಾ ಅಂತ. ಇಲ್ಲ ಸರ್, ಅವೆಲ್ಲ ಬರೀಬೇಕು ಅಂತ. ಬಿಡಿ, ಎ ಬುಕ್ ಈಸ್ ನಾಟ್ ರಿಟನ್ ಅಂಟಿಲ್ ಇಟ್ ಈಸ್ ಪ್ರಿಂಟೆಡ್ ಅಂತಂದರು. ಕಟುವಾಗಿ ತೋರಬಹುದಾದರೂ ಸತ್ಯವಾದ ಮಾತು. ಯಾಕೆಂದರೆ ನಾನು ಬರೆಯೋಕ್ಕೆ ಮುನ್ನ ನನ್ನ ಆಲೋಚನೆ ಅವರು ತಗೊಳ್ಳೋ ಹಾಗಿಲ್ಲ. ಅದು ಒಂದು ಪ್ರಾಮಾಣಿಕತೆಯ ಪ್ರಶ್ನೆ. ಹೆಚ್ಚಂದರೆ ನಾನು ಕೋಟ್ ಮಾಡಬಹುದು. ನನ್ನ ನೋಟ್ಸು ಪಾಯಿಂಟ್ಸಲ್ಲಿರುತ್ತದೆ. ಅವರು ಮಾತಾಗಿ ಮಾಡಿದಾಗ ಎಷ್ಟು ನನ್ನದಾಗುತ್ತೆಯೋ ಎಷ್ಟು ಅವರದಾಗುತ್ತೆಯೋ ಗೊತ್ತಿಲ್ಲ. ಹಾಗಾಗಿ ಒಂದು ಪಬ್ಲಿಕೇಶನ್ ಅಂತ ಬೇಕು, ಪ್ರಕಟವಾಗಿರಬೇಕು. ನಾನು ತುಂಬ ಚೆನ್ನಾಗಿ ಹಾಡ್ತೀನಿ, ಒಂದು ದಿವಸನೂ ಹಾಡದೇ ಇರೋದು, 3 ಪದ್ಯ ಬರೆದ್ಬಿಡೋದು, ನಾನು ಮಹಾಕವಿ ಆಗ್ತೀನಿ ಅಂತ ಬಾಯಿ ಬಡ್ಕೊಳ್ಳೋದು. ಯಾತಕ್ಕೆ ಬೇಕು ಅದು ಅಂತ. ದಿನ ದಿನ ಸವುದು ನವದು ಅಯ್ಯೋ ಅಂತ 1000 ಪದ್ಯವಾದರೂ ಬರೀದೇ ಇದ್ದರೆ ಕವಿತ್ವವಾದರೂ ಹೇಗಂಟುತ್ತೆ. ಹಾಡ್ತಾ ಇದ್ದಂತೆ ರಾಗ. ಆ ರೀತಿಯಾಗಿ ನನಗೆಷ್ಟೋ ಐಡಿಯಾಸ್ ಇವೆ, ನನಗೆಷ್ಟೋ ಕಲ್ಪನೆ ಇವೆ. ಜಗತ್ತಿನಲ್ಲಿ 187 ಜನ ಹೀಗೆ ಹೇಳ್ತಾ ಇರ್ತಾರೆ, ನನಗೆ ತುಂಬ ಐಡಿಯಾಸ್ ಇದೆ, ನನಗೆ ತುಂಬ ಟ್ಯಾಲೆಂಟ್ ಇದೆ ಅಂತ. ತೋರಿಸಿ ನಿಮ್ಮ ಟ್ಯಾಲೆಂಟು ವ್ಯಾಲೆಂಟು ಎಲ್ಲ ಏನಿದೆ, ಎಂಥದ್ದು ಇಲ್ಲ. ತೋರಿಸ್ಬೇಕಾದ್ರೆ ಬಜಬೆಣ್ಣೆ ಕರಗುತ್ತೆ. ಹಾಗಾಗಿ ಅದು ಕ್ರಿಯಾತ್ಮಕವಾಗಿ ಬರಬೇಕು. ವಿದುರ ಪಾಂಡವರ ಮೇಲೆ ಪ್ರೀತಿ ಇದೆ ಅಂತ ಬಾಯಿ ಬಡ್ಕೋತಾ ಇದ್ದರೆ ಬಾಯಿ ಒಣಗುತ್ತಷ್ಟೇ, ನಮ್ಮ ಕಿವಿ ಗಡಚಿಕ್ಕತ್ತೆ. ಹಾಗಲ್ಲ,
ಪಾಂಡವರ ಮೇಲಿರುವ ಪ್ರೀತಿ ಕ್ರಿಯಾತ್ಮಕವಾಗಿ ಪರಿಣಮಿಸ್ತು. ಅಷ್ಟೋ ಇಷ್ಟೋ ಎಷ್ಟಾದರೂ ಮಾಡಬೇಕು. ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೂರ್ಯೋದಯಕ್ಕೆ ಮುನ್ನ ಬ್ರಾಹ್ಮ ಮುಹೂರ್ತದಲ್ಲಿ ಇನ್ನೂ ಅಸ್ಪಷ್ಟವಾಗಿ ಮಬ್ಬುಗತ್ತಲಾಗಿದ್ದಾಗಲೂ ಆ ಸೂರ್ಯೋದಯದ ಛಾಯೆ ನಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪವಾದರೂ ಬೆಳಕಿನ ಒಂದು ಮಂದವಾದ ಕಾಂತಿ ನಮಗೆ ಕಾಣಿಸುತ್ತದೆ. ಮಬ್ಬಾಗಿ ಅರೆಗತ್ತಲು ನಮಗೆ ತೋರಿಕೊಳ್ಳುತ್ತದೆ. ಅದು ಎಷ್ಟೋ ದೊಡ್ಡ ಬೆಳಕಾಗಿರುತ್ತದೆ. ಆ ಮಟ್ಟಕ್ಕೆ ಕ್ರಿಯೆ ಅನ್ನುವುದು ತುಂಬ ಮುಖ್ಯವಾದದ್ದು. ಆ ಕಾರಣದಿಂದ ಕಾರ್ಯರೂಪಕ್ಕೆ ಬರದೇ ಇದ್ದ ಯಾವುದೆಲ್ಲ ವಿಚಾರವೂ ಲೋಕದ ಪಾಲಿಗೆ ಇಲ್ಲ. ನಮಗೊಬ್ಬರ ಮೇಲೆ ತುಂಬ ಪ್ರೀತಿ ಇದೆ ಅಂದರೆ ಅವನಿಗೆ ಅರ್ಥ ಆಗಬೇಕು. ಅರ್ಥ ಆಗದೇ ಇದ್ದಾಗ ಎಷ್ಟು ಪ್ರೀತಿ ಇದ್ದರೂ ಪ್ರಯೋಜನವಿಲ್ಲ. ಏನು ದಿವ್ಯ ದೃಷ್ಟಿಯಿಂದ ಟೆಲಿಪತಿ ಕೊಡ್ತಾರೆ, ಟೆಲಿಪತಿನೂ ಇಲ್ಲ, ಕಿತಾಪತಿನೂ ಇಲ್ಲ, ಏನು ಪತಿಗಳಿಲ್ಲ. ನಾವು ಮಾಡಿ ತೋರಿಸಬೇಕಾಗುತ್ತದೆ. ಈ ಅರ್ಥದಲ್ಲಿ ನೋಡಿದಾಗ ವಿದುರ ತನ್ನ ಕೈಲಿ ಏನಾಗುತ್ತದೆ ಅದು ಮಾಡಿದ. ಆ ಅಸಹಾಯಕತೆಯ ಮಧ್ಯದಲ್ಲಿ, ಆ ತೊಡಕಿನ ಮಧ್ಯದಲ್ಲಿ, ತೊಂದರೆಯ ಮಧ್ಯದಲ್ಲಿ ಮಾಡಿದ. ರಾಜರಾಜ ಚೋಳ ಬೃಹದೀಶ್ವರ ದೇವಸ್ಥಾನವನ್ನು ಕಟ್ಟಿದ ಮೇಲೆ ಆ ದೇವಸ್ಥಾನದ ಪ್ರತಿಷ್ಠಾಪನೆ ಆಯಿತು. ಬೃಹದೀಶ್ವರ ಸ್ಥಾಪಿತನಾದ. ಆದರೆ ಆ ಬೃಹದೀಶ್ವರನ ದೇವಾಲಯದ ಘಂಟೆಯನ್ನು ಮೊಳಗಿಸಲಾಗಲಿಲ್ಲ. ಘಂಟೆಯನ್ನು ರಣರಣ ಮಾಡದೆ ಮಂಗಳಾರತಿ ಇಲ್ಲ, ಆರಾತ್ರಿಕ ಸೇವೆ ಇಲ್ಲದೆ ನೈವೇದ್ಯ ಇಲ್ಲ, ನೈವೇದ್ಯ ಇಲ್ಲದೆ ಯಾರಿಗೂ ಊಟ ಇಲ್ಲ. ಯಾರು ನೋಡಿದ್ರೂ ಮಾಡೋಕ್ಕಾಗಲಿಲ್ಲ. ಆಗ ಎಲ್ಲರೂ ಯೋಚನೆ ಮಾಡಿದ್ರು, ಏನು ಎತ್ತರ ಆಯ್ತಲ್ಲ, ಗಂಟೆ ಯಾತಕ್ಕೆ ಅಲ್ಲಾಡ್ತಾ ಇಲ್ಲ ಅಂತ. ಆಗ ಯಾರ ಮೇಲೋ ದೈವಾವೇಶವಾಗಿ ಈ ದೇವಾಲಯಕ್ಕೆ ನಿಜವಾಗಿ ಕಟ್ಟಡ ನಿರ್ಮಾಣ ಆಗೋದಕ್ಕೆ ಸೇವೆ ಮಾಡಿದವರು ಯಾರಿದ್ದಾರೆ ಅವರು ಮೊದಲು ಬಂದು ನುಡಿಸಿದ್ರೆ ಅದು ನುಡಿಯುತ್ತದೆ ಅಂತ ಸ್ವಯಂ ರಾಜರಾಜ ಚೋಳನೇ ನಿರ್ಮಾಣ ಮಾಡಿದವನು. ಅವನೇ ಬಂದ, ಮಿಸುಕಾಡಲಿಲ್ಲ. ಮತ್ತು ಮಂತ್ರಿ ಸಾಮಂತಾದಿಗಳು ಬಂದರು, ದೊಡ್ಡ ದೊಡ್ಡ ಶ್ರೀಮಂತರು, ಶ್ರೇಷ್ಠಿಗಳು, ಆಢ್ಯರು ಬಂದರು. ಯಾರು ಬಂದರೂ ಆಗಲಿಲ್ಲ. ಇನ್ನು ಸ್ಥಪತಿ, ಮಹಾಸ್ಥಪತಿ, ಶಿಲ್ಪಿ, ಕಾರುಕ, ದಾರುಕರ್ಮಿ ಈ ಥರದವರೆಲ್ಲ ದೇವಸ್ಥಾನ ನಿರ್ಮಾತೃಗಳು ಬಂದರು. ಯಾರು ಬಂದರೂ ಆಗಲಿಲ್ಲ. ಮತ್ತು ಪುರೋಹಿತರು ಬಂದರು, ಆಚಾರ್ಯರು ಬಂದರು, ಅರ್ಚಕರು ಬಂದರು, ಆಗಮಿಕರು ಬಂದರು, ಯಾರೂ ಆಗಲಿಲ್ಲ. ಅಷ್ಟೊತ್ತಿಗೆ ಸಂಜೆ ಆಗ್ತಾ ಇತ್ತು. ದೇವರಿಗೂ ನೈವೇದ್ಯ ಇಲ್ಲ, ಇವ್ರಿಗೂ ನೈವೇದ್ಯ ಇಲ್ಲ. ಹಸಿವು ಕಂಗಾಲಾಗ್ತಾ ಇದ್ದಾರೆ. ಇದು ಯಾವುದರ ಅರಿವೂ ಇಲ್ಲದೆ ಒಬ್ಬ ಮುದುಕಿ ಮೆಲ್ಲನೆ ಬಂದು ಸಂಜೆ ಹೊತ್ತಿಗೆ 4 ತುಂಬೆ ಹೂವನ್ನು ತಂದು ದೇವರ ಬಾಗಿಲಲ್ಲಿ ಇಟ್ಟು ಅವಳು ಬಗ್ಗಿ ಕುಗ್ಗಿ ಹೋಗಿರುವ ದೇಹವನ್ನು ಹೇಗೋ ನೆಟ್ಟಗೆ ಮಾಡಿಕೊಂಡು ಗಂಟೆಯನ್ನು ಟಣ್ಣಂತ ಹೊಡೆದು ನಮಸ್ಕಾರ ಮಾಡಿ ಹಿಂದಕ್ಕೆ ತಿರುಗಿದ್ಲು. ಎಲ್ಲರೂ ಬಂದು ಹಿಡ್ಕೊಂಡ್ರು, ಅಮ್ಮ ಏನು ಮಾಡಿದ್ದೀಯಾ ಸೇವೆ ಅಂತ. ರಾಜರಾಜ ಚೋಳನೇ ಕೇಳ್ದ, ಏನು ತಾಯಿ ಏನು ಮಾಡಿದ್ದು ಅಂತ. ನಾನು ಏನೂ ಮಾಡಿಲ್ಲಪ್ಪ, ನನಗೇನು ಗೊತ್ತಿಲ್ಲ, ಯಾತಕ್ಕೆ ಕೇಳ್ತಾ ಇದ್ದೀರಿ ಅಂತ. ಈಗ ಯಾವುದೋ ಒಂದು ಸಕ್ಸಸ್ ಆಗಿಬಿಟ್ರೆ ಎಲ್ಲ ಚಾನಲ್ಲರೂ ಬಂದು ಬಾಯಿಗೆ ಮೈಕನ್ನು ತುರುಕ್ತಾರಲ್ಲ, ಈಗ ನಿಮಗೇನು ಅನಿಸುತ್ತೆ ಹೇಳಿ ಅಂತ. ಅಪ್ಪನ ಕಳ್ಕೊಂಡಿರ್ತಾನೆ, ನಿಮ್ಮ ಅಭಿಪ್ರಾಯ ಹೇಳಿ, ನಿಮಗೇನು ಅನಿಸುತ್ತೆ ಹೇಳಿ. ಎಂಥದ್ದು ಅನಿಸೋದು, ನೀವು ಆಚೆಗೆ ದೂರ ಹೋಗಿ ಅಂತ ಅನಿಸುತ್ತೆ ಅಂತ. ಕಂಗಾಲಾಗಿ ತಬ್ಬಿಬ್ಬಾದಾಗ ಆಕೆಗೆ ಮತ್ತು ಮಹಾರಾಜ ಸಮಾಧಾನದಿಂದ ಕೇಳ್ತಾನೆ, ಅಮ್ಮ ಹೇಳು ಈ ರೀತಿಯಾಗಿ ಅಂತ. ನಾನು ಏನೂ ಮಾಡಿಲ್ಲ ಅಂತಾಳೆ. ಆಗ ಅಲ್ಲಿದ್ದ ಕಲ್ಲು ಒಡ್ಡರುಗಳು ಹೇಳ್ತಾರೆ, ಇಲ್ಲ, ಈ ಅಜ್ಜಿ ಮನೆ ಒಂದು ಗುಡಿಸಲು, ಆ ಗುಡಿಸಲಿನ ಮುಂದೆಯಿಂದ ದೂರದಲ್ಲಿ ಬಂಡೆಗಳನ್ನು ನಾವು ಈ ದೇವಸ್ಥಾನದ ನಿರ್ಮಾಣಕ್ಕೆ ಎಳ್ಕೊಂಡು ಬರ್ತಾ ಇದ್ವಿ. ದೊಡ್ಡ ದೊಡ್ಡ ಬಂಡೆಗಳನ್ನು ಚಕ್ಕಡಿಯ ಮೇಲೆ ಹಾಕಿಕೊಂಡು ಎತ್ತುಗಳನ್ನು ಎಳೆಸಿಕೊಂಡು ಬರ್ತಾ ಇದ್ವಿ. ಮಠ ಮಧ್ಯಾಹ್ನ ತಮಿಳುನಾಡು ಕೇಳಬೇಕಾ, ಆಗ ಬಾಯಾರದ ಎತ್ತುಗಳಿಗೆ ಇವಳು ದಿನಾನು ತಪ್ಪದೆ ನೀರು ಕುಡಿಸ್ತಾ ಇದ್ಲು ಅಂತ. ದೇವಸ್ಥಾನಕ್ಕೆ ಕಲ್ಲು ಹೊತ್ತ ಬಂಡಿಗಳ ಆ ಮೂಕ ಜೀವಿಗಳ ಬಾಯಾರಿಕೆಯನ್ನು ಯಾವ ಫಲಾಪೇಕ್ಷೆಯೂ ಇಲ್ಲದೆ ತಣಿಸಿದವಳು ಆ ಅಜ್ಜಿ. ಅದು ದೇವಾಲಯದ ಗಂಟೆಯನ್ನು ಮೊಳಗಿಸಿದ್ದು ಅಂತ. ಹೀಗೆ ದೊಡ್ಡ ಕೆಲಸ ನಡೆಯುವಾಗ ನಮ್ಮದು ಅನ್ನೋದು ಏನಾದರೂ ಒಂದು ಮಾಡಬೇಕು. ಅದು ದೊಡ್ಡ ಕೆಲಸದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೀಗೇ ಮಾಡಬೇಕು ಅಂತ ಅಲ್ಲ, ಯಾವುದೋ ಒಂದು ದೃಷ್ಟಿಯಿಂದ ಹೇಗೋ ಒಂದು ಮಾಡಿರಬೇಕು. ವಿದುರನಲ್ಲಿ ಅದನ್ನು ನಾವು ಕಾಣ್ತೀವಿ. ಒಳಿತಿಗೆ ಸಹಕಾರ ಅಂದರೆ ಈ ರೀತಿಯಾಗಿ ಕೊಡಬೇಕು. ನನ್ನ ಕನ್ವಿಕ್ಷನ್, ಅಂತರಂಗದ ನಿಶ್ಚಯವನ್ನು ಹೇಳ್ತೀನಿ. ಇವತ್ತು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಇರಬೇಕು ಅಂದರೆ ಸನಾತನ ಧರ್ಮ ಇದ್ದರೆ ಮಾತ್ರ ಸಾಧ್ಯ. ಯಾವ ಸೆಕ್ಯುಲರ್ ಮುಂಡೆ ಮಕ್ಕಳಿದ್ರೂ ಆಗೋದಿಲ್ಲ. ಅದು ನೆಹರು ಅಲ್ಲ, ಗಾಂಧಿ ಅಲ್ಲ, ಇಂದಿರಾ ಗಾಂಧಿ ಅಲ್ಲ, ಯಾವ ಕಳ್ಮುಂಡೆ ಮಕ್ಕಳಿದ್ರೂ ಆಗುವಂಥದ್ದಲ್ಲ. ಸನಾತನ ಧರ್ಮ ಒಂದೇ, ಇನ್ಯಾವುದು ಸ್ವಾತಂತ್ರ್ಯವನ್ನು ನಮಗೆ ಕಾಪಾಡೋಕ್ಕಾಗೋಲ್ಲ. ಸನಾತನ ಧರ್ಮ ಯಾಕೆ ಬೇಕು ಅಂದರೆ ನನಗಿಷ್ಟ ಬಂದಂಗೆ ನಾನು ಇರ್ತೀನಿ. ದೇವ್ರನ್ನ ಪೂಜೆನಾದ್ರೂ ಮಾಡ್ತೀನಿ, ದೇವ್ರನ್ನ ತಿಪ್ಪೆಗಾದ್ರೂ ಎಸಿತೀನಿ, ತೀರ್ಥಯಾತ್ರೆನಾದ್ರೂ ಮಾಡ್ತೀನಿ, ಭ್ರಾಂತಿ ಕುಡ್ಕೊಂಡಾದ್ರೂ ಇರ್ತೀನಿ, ಹೇಗೂ ಇರ್ತೀನಿ ಅನ್ನೋದಕ್ಕೆ ಅವಕಾಶ ಕೊಟ್ಟಿರೋದು ಸ್ವಾತಂತ್ರ್ಯ ಸನಾತನ ಧರ್ಮದಲ್ಲಿಯೇ. ಆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ, ವಿಚಾರ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಟ್ಟಿದೆ. ದೇವರಿದ್ದಾನೋ ಇಲ್ವೋ ಅವನಿಗೂ ಗೊತ್ತಿದೆಯೋ ಇಲ್ವೋ, ಸೃಷ್ಟಿ ರಹಸ್ಯ ಅಂತ ಋಗ್ವೇದ ಹೇಳ್ತು. ಸೊ ಅಂಗ ವೇದ ಯದಿವಾನ ವೇದ ಅಂತ ಹೇಳ್ತು. ಆ ದೇವರಿಗೆ ಗೊತ್ತಿದೆಯೋ ಇಲ್ವೋ ರಹಸ್ಯ, ಎದಕ್ಕೆ ಬಿದ್ದು ಹೋಗಲಿ ಆ ಕಡೆಗೆ ಅಂತ. ಮತ್ತು ಅವಿದ್ಯಾಯ ಅಂತರೇ ವರ್ತಮಾನ ದಂದ್ರಮ್ಯಮಾಣ ಅದೃಢಾ ಪ್ಲವ,
ಇವೆಲ್ಲ ಒಡಕು ದೋಣಿಗಳು, ವೇದಗಳು ಅಂತಕ್ಕಂಥದ್ದು, ನಚ್ಕೊಳ್ಬೇಡಿ. ಈ ಅವಿದ್ಯೆಯಲ್ಲಿ ಕೂತ್ಕೊಂಡು ವಿದ್ವಾಂಸರು ಅನ್ನೋರು ಮುಳುಗೋಗ್ತಾ ಇದ್ದಾರೆ ಅಂತ ಉಪನಿಷತ್ತು ಹೇಳ್ತಿದೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯಮನೀಷಿಣಃ ವೇದವಾದ ರಥಾಪಾರ್ಥ ನಾಣ್ಯದಸ್ತೀತಿ ವಾದಿನಃ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವರ್ಜುನ ಅಂತ ಕೃಷ್ಣ ಹೇಳ್ತಾನೆ. ಅವಿದ್ಯಕವಾದದ್ದು ವೇದ ಜುಜುಬಿ ಅಂತ ತಿಳ್ಕೊಳ್ಳಯ್ಯ, ಅದನ್ನು ದಾಟಬೇಕು ನೀನು. ಯಾವಾನರ್ಥ ಉದಪಾನೆ ತಾವಂತ ಸಂಪ್ಲುದೋದಕ್ಕೆ. ನಿನ್ನ ಬೊಗಸೆಯಲ್ಲಿ ಇರುವಷ್ಟು ನೀರೇನೆ ಜಗತ್ತಲ್ಲೆಲ್ಲ ಇರುವಷ್ಟು ನೀರು. ಈಗ ನಾನು ಒಂದು ಬೊಗಸೆ ನೀರು ಕುಡಿತಿದ್ದೀನಿ ಅಂದರೆ ಅಷ್ಟೇ ನನ್ನ ಕೆಪ್ಯಾಸಿಟಿ. ಒಂದು ಬಾಟ್ಲ ಬಿಸ್ಲೇರಿ ಕುಡಿದ್ರೆ ಈ ಹೊತ್ತಿನ ನೀರಡಿಕೆ ಇಂಗಿತು ಅಂದರೆ ನಿನಗೆ ಪ್ರಪಂಚದ ನೀರೆಲ್ಲ ಒಂದು ಬಾಟ್ಲು ಬಿಸ್ಲೇರಿನೇ, ಇನ್ಯಾವುದೂ ಅಲ್ಲ. ಒಂದು ತುತ್ತನ್ನ ತಿಂದರೆ ಹೊಟ್ಟೆ ತುಂಬುತ್ತೆ ಅಂದರೆ ಪ್ರಪಂಚದಲ್ಲಿರುವ ಅನ್ನ ಎಲ್ಲ ಅಷ್ಟೇ ಇರೋದು, ಇನ್ನಷ್ಟು ಇಲ್ಲ. ಅಂದರೆ ವಾಟ್ ವಿ ಕ್ಯಾನ್ ಹ್ಯಾವ್ ಈಸ್ ವಾಟ್ ಇಟ್ ಈಸ್ ಅನ್ನುವ ಅರ್ಥದಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಈ ಥರ ಯಾವ ಪೈಗಂಬರು, ಯಾವ ಕ್ರಿಸ್ತ, ಯಾವ ಅಲ್ಲ, ಯಾವ ಯಹೋವ ಯಾರು ಮಾಡಿದ್ದಾರೆ? ಇದನ್ನು ಯಾವ ಅನಂತಮೂರ್ತಿ, ಯಾವ ಬರ್ಗು ರಾಮಚಂದ್ರಪ್ಪ, ಯಾವ ಜನ ಹೇಳಿದ್ದಾರೆ? ಯಾರೂ ಹೇಳಿಲ್ಲ. ಇದಕ್ಕೆ ಧೈರ್ಯವಾಗಿ, ನಿಶ್ಚಯವಾಗಿ, ಧೀರವಾಗಿ ಕಮಿಟ್ ಮಾಡಿಕೊಳ್ಳೋದು ಸನಾತನ ಧರ್ಮದ ಲಕ್ಷಣ. ಹೀಗಾಗಿ ಸನಾತನ ಧರ್ಮ ಇಲ್ಲದೆ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಇರೋಲ್ಲ. ನಮ್ಮ ದೇಶದಲ್ಲಿ ಎಂದೂ ಕೂಡ ನಾಸ್ತಿಕ್ಯ ಬರೋಲ್ಲ. ಬಂದಂಥ ರಷ್ಯಾ, ಚೀನಾಗಳೇ ಎಗರಬಿದ್ದು ಹೋಗಿವೆ. ಚೈನಾದಲ್ಲಿ ಕಮ್ಯುನಿಸಮ್ ಇಲ್ಲ, ರಷ್ಯಾದಲ್ಲಿ ರಷ್ಯಾನೇ ಇಲ್ಲ. ಹಾಗಿದ್ದಾಗ ಇನ್ನೆಲ್ಲಿರುತ್ತದೆ? ನಮಗೆಲ್ಲರಿಗೂ ಕಣ್ಣಿಗೆ ಒತ್ತುಕೊಳ್ತಕ್ಕಂಥ ಡಾಲರೇ ನಮ್ಮ ತಾಯಿಯ ತಂದೆ, ಡಾಲರೇ ನಮ್ಮ ಬಂಧು ಬಳಗ, ಎಲ್ಲ ಡಾಲರೇ ಆಗಿರುವ ಅಮೇರಿಕಾ ಒಂದೊಂದು ಡಾಲರ್ ಮೇಲೂ ಇನ್ ಗಾಡ್ ವಿ ಟ್ರಸ್ಟ್ ಅಂತ ಬರ್ಕೊಂಡಿದ್ದಾರೆ. ಹೀಗಿದ್ದಾಗ ಏನು ಕಿಸಿತೀರಾ ನೀವು ನಾಸ್ತಿಕ್ಯದಲ್ಲಿ? ಏನೂ ಇಲ್ಲ. ಹೀಗೆ ಕಂಡಾಗ ನಮಗೆ ನಿಶ್ಚಯವಾಗಿ ಗೊತ್ತಾಗತಕ್ಕಂಥದ್ದು ಸನಾತನ ಧರ್ಮ ಅನ್ನೋದು ಇರಬೇಕು. ಹಾಗಾಗಿ ಆ ಕಮಿಟ್ಮೆಂಟ್ ಇದ್ದರೆ ಅದಕ್ಕೆ ಏನಾದರೂ ಒಂದು ಮಾಡಬೇಕು. ಅದಕ್ಕೆ ಮಾಡಬೇಕು ಅಂತಂದರೆ ಏನು? ಸನಾತನ ಧರ್ಮದ ವಿರುದ್ಧವಾದ ರೀತಿಯಲ್ಲಿ ಯಾವುದೆಲ್ಲ ಸಂಘಟನೆ, ಯಾವುದೆಲ್ಲ ವ್ಯಕ್ತಿ, ಯಾವುದೆಲ್ಲ ರಾಜಕೀಯ ಪಕ್ಷ, ಯಾವುದೆಲ್ಲ ವ್ಯವಸ್ಥೆ ನಡ್ಕೊಳ್ಳುತ್ತೋ ಅದು ಅಷ್ಟಷ್ಟರ ಮಟ್ಟಿಗೆ ತ್ಯಾಜ್ಯವಾಗುತ್ತದೆ ಅಂತ ನೋಡ್ಕೊಳ್ಬೇಕು. ವ್ಯಕ್ತಿಯ ಪರಿಶುದ್ಧಿ ಮುಖ್ಯ, ಜೊತೆಗೆ ಅಷ್ಟಷ್ಟರ ಮಟ್ಟಿಗೆ. ನಮ್ಮಲ್ಲಿ ಏನಂದರೆ, ನಮ್ಮಮ್ಮನ ಬೈದರೆ ನಾನು ಮಹಾ ಸಜ್ಜನ ಅಂತ ಆಗ್ಬಿಡ್ತೀನಿ. ಹಾಗಾಗಿ ನಮ್ಮ ಅಮ್ಮನ ಎಷ್ಟು ಬೇಕಾದರೂ ಬೈಲಿ ಪರವಾಗಿಲ್ಲ ಅನ್ನುವಂಥ ಒಂದು ಮನೆಹಾಳು ತಾಟಸ್ಥ್ಯ ಮುಂಡೆ ಮಕ್ಕಳತನ ಇದೆ. ಅದು ಪ್ರಯೋಜನಕ್ಕಿಲ್ಲದ್ದು. ನನ್ನಮ್ಮ ಎಷ್ಟು ಕುರೂಪಿ ಆದರೂ ನನ್ನಮ್ಮನೇ, ಎಷ್ಟು ಹಾದರಗಿತ್ತಿ ಆದರೂ ನಮ್ಮಮ್ಮನೇ. ಗೃಹಸೂತ್ರಗಳಲ್ಲಿ, ಧರ್ಮಸೂತ್ರಗಳಲ್ಲಿ ಬರುತ್ತೆ, ತಾಯಿ ವ್ಯಭಿಚಾರ ಮಾಡಿದರೂ ಅವಳನ್ನು ಮನೆಯಿಂದ ಹೊರಗೆ ಹಾಕುವ ಹಾಗಿಲ್ಲ, ಇಟ್ಟುಕೊಂಡು ನೋಡ್ಕೊಳ್ಬೇಕು. ನನ್ನ ಧರ್ಮಸೂತ್ರವಾದ ಆಪಸ್ತಂಭ ಧರ್ಮಸೂತ್ರ ಹೇಳ್ತದೆ ಆ ಮಾತನ್ನು. ಹೀಗಿದ್ದಾಗ ನಮ್ಮ ತಾಯಿ ಸನಾತನ ಧರ್ಮ, ನಮ್ಮ ದೇಶ ಸನಾತನ ಧರ್ಮ, ಅದು ಎಲ್ಲ ಧರ್ಮಗಳನ್ನು, ಎಲ್ಲ ಮತಗಳನ್ನು ಗೌರವಿಸುತ್ತದೆ, ಗೌರವಿಸುವ ಪ್ರಜ್ಞೆ ಕೊಟ್ಟಿದೆ ಅಂತ. ಈ ಕಮಿಟ್ಮೆಂಟ್, ಈ ರೀತಿಯಾದದ್ದು ನಮಗೆ ನಿಶ್ಚಯ ಬಂದಾಗ ಕ್ರಿಯಾತ್ಮಕವಾಗಿ ವರ್ತಿಸುವಂಥದ್ದೇನಿದೆ ಅದು ವಿದುರತ್ವ. ವಿದುರತ್ವ ಅಂದರೆ ನಾವು ಯಾವುದನ್ನು ಅನುಭವಪೂರ್ವಕವಾಗಿ ಒಪ್ಪಿದ್ದೀವೋ ಅದನ್ನು ಆಚರಣೆಯಲ್ಲಿ ತರಬೇಕು. ಎಷ್ಟಾದರಷ್ಟು ಸರಿ ಮಂಕುತಿಮ್ಮ ಅನ್ನುವ ದೃಷ್ಟಿ ಬೇಕಾದದ್ದು. ಮಾತೆತ್ತಿದ್ರೆ ವಿವೇಕಾನಂದರನ್ನು ಕೋಟ್ ಮಾಡ್ತಾರೆ, ಹಾಗೆ ಬೈದರು, ಹೀಗೆ ಬೈದರು, ಶಂಕರಾಚಾರ್ಯನ ಹೀಗೆ ಬೈದರು, ಹಿಂದೂಯಿಸಮನ್ನು ಹೀಗೆ ಬೈದರು ಅಂತ. ಆದರೆ ಆ ವಿವೇಕಾನಂದರು ಇವರಷ್ಟು ಅವಿವೇಕಿಗಳು ಖಂಡಿತ ಅಲ್ಲವಲ್ಲ. ಮಹಾನುಭಾವರು. ವಿವೇಕಾನಂದ ಪುರಿ ದಶನಾಮಿ ಸನ್ಯಾಸಿ ಪದ್ಧತಿಯಲ್ಲಿ ಒಂದು. ದಶನಾಮಿ ಸನ್ಯಾಸಿ ಪದ್ಧತಿ ಶಂಕರ ಪರಂಪರೆಯಲ್ಲಿ ಬಂದದ್ದು. ಅವರು ಅದರಿಂದ ಆಚೆಗೆ ಹೋದದ್ದಲ್ಲ. ಅವರ ಗುರುಗಳಾದ ರಾಮಕೃಷ್ಣರಿಗೆ ಸನ್ಯಾಸ ದೀಕ್ಷೆ ಕೊಟ್ಟಂಥವರು ತೋತಾಪುರಿ, ದಿಗಂಬರ ಸನ್ಯಾಸಿ, ಆ ಸನಾತನ ಧರ್ಮದ ಇಂಟರ್ನಲ್ ಕ್ರಿಟಿಕ್. ಈ ರೀತಿಯಲ್ಲಿ ವಿದುರ ತಾನೊಂದು ಇಂಟರ್ನಲ್ ಕ್ರಿಟಿಕ್ ಆದ. ಕೌರವರನ್ನೇನು ಕೊಂದು ಹಾಕ್ಬಿಡಬೇಕು, ವಿಷ ಹಾಕ್ಬಿಡಬೇಕು ಅಂತೆಲ್ಲ ಇದ್ದಿದ್ದು, ಅವ್ರನ್ನ ಸರಿ ಮಾಡಬೇಕು ಅಂತಿದ್ದಿದ್ದು. ಅವರು ಸರಿ ಆಗಲಿಲ್ಲ. ಆದರೆ ಇದ್ದಿದ್ರೊಳಗೆ ಒಳ್ಳೆಯವರು ಪಾಂಡವರು, ಅವರನ್ನು ಹಿಡಿಯೋಣ ಅಂತ. ಹೀಗಾಗಿ ಕೃಷ್ಣನ ಆದರ್ಶ ಎಷ್ಟು ದೊಡ್ಡದೋ ವಿದುರನ ಆದರ್ಶ ಅಷ್ಟೇ ದೊಡ್ಡದು. ಆದರೆ ವಿದುರ ಕೈಲಾದಷ್ಟು ಮಾಡಿದ್ದು. ಕೃಷ್ಣ ಅಸಾಮಾನ್ಯವಾದ ಸಾಧನ ಸಂಪನ್ನ, ವಿದುರನಿಗೆ ಆ ಮಟ್ಟದ ಸಾಧನ ಸಂಪತ್ತಿ ಇಲ್ಲ. ಕೃಷ್ಣನಿಗಿರ್ತಕ್ಕಂಥ ಆ ಎಫಿಷಿಯನ್ಸಿ ಟು ಆ್ಯಕ್ಟ್ ಇದೆಯಲ್ಲ, ಪ್ರೊಆಕ್ಟಿವಿಟಿ ಅನ್ನೋದು ಇಲ್ಲ. ಆದರೆ ಪ್ರೀತಿ, ಆ ದೃಷ್ಟಿಕೋನ, ಆ ಧರ್ಮ ನಿಶ್ಚಯತೆ ಅದಷ್ಟು ಉಂಟು. ಒಂದು ಮಟ್ಟಕ್ಕೆ ನೋಡಿದ್ರೆ ಹೆಚ್ಚೇನು ಅಂತ ಅನಿಸ್ಬಿಡ್ತದೆ. ಯಾತಕ್ಕೆ ಅಂತಂದರೆ ದುರ್ಯೋಧನನ ಜೊತೆಯಲ್ಲಿಯೇ ಇದ್ದು ನೀನು ಮಾಡ್ತಾ ಇರೋ ತಪ್ಪು ಅನ್ಯಾಯ ಅಂತ ಹೇಳ್ಕೊಂಡು ಬಾಳೋದು ತುಂಬ ಕಷ್ಟ ಇದೆ. ಅದು ಹೇಗೆ ಅಂದರೆ ಆಲ್-ಖೈದಾ ಜೊತೆ ಇಟ್ಕೊಂಡು ಸಂಧ್ಯಾ ವಂದನೆ ಮಾಡ್ತಾ ಇದ್ದಂತೆ. ಎಷ್ಟು ಕಷ್ಟದ ಕೆಲಸ ಅದನ್ನು ಮಾಡ್ದ. ಕಾಮಾಟಿಪುರದಲ್ಲಿ ಇದ್ದುಕೊಂಡು ತುಳಸಿ ಕಟ್ಟೆಯಾಗಿ ದಿನಸು ಪ್ರದಕ್ಷಿಣೆ ಬರ್ತಾ ಮಹಾಪತಿವ್ರತೆ ಅನಸೂಯ ಅರುಂಧತಿ ಆಗಿರುವಂಥ ರೀತಿ ಇದು ದುರ್ಯೋಧನನ ಜೊತೆ ಇರುವಂಥದ್ದು. ಕಾಮಾಟಿಪುರ ನಮಗೆ ಗೊತ್ತಿರುವಂತೆ, ಎಲ್ಲರಿಗೂ ಗೊತ್ತಿರುವಂತೆ ಮುಂಬೈನ ಪ್ರಸಿದ್ಧವಾದ ರೆಡ್ ಲೈಟ್ ಏರಿಯಾ. ಅಂದರೆ ಇವನು ಆ ರೀತಿಯಾಗಿ ಇರಬಲ್ಲವನಾದ ಅಂತಂದರೆ ನಮಗೊಂದು ಭರವಸೆ.
ನಾವು ಹೇಗೆ ಬದುಕಬಲ್ಲೆವು ಅನ್ನೋದನ್ನು ತೋರ್ಪಡಿಸುವಂಥ ದೊಡ್ಡ ನಿಲುಗನ್ನಡಿಯಾಗಿ ಕಾಣ್ತಾನೆ ವಿದುರ. ಮತ್ತು ಇನ್ನೂ ಒಂದು ನಾವು ಗಮನಿಸಬೇಕಾದ್ದೇನೆಂದರೆ, ಸನಾತನ ಧರ್ಮ ಯಾರು ದೊಡ್ಡವರು ಅನ್ನೋರನ್ನು ಒಮ್ಮೆ ಕೂಡ ಅವರ ಜಾತಿಯಿಂದ ಕಂಡಿಲ್ಲ. ರಾಮಾಯಣದ ಗುಹ, ರಾಮಾಯಣದ ಶಬರಿ, ರಾಮಾಯಣದ ವಾಲ್ಮೀಕಿ ಇವರೆಲ್ಲ ಯಾವ ಹುಟ್ಟು, ಯಾವ ಜಾತಿ, ಮತಂಗ ಮಹರ್ಷಿ ಎಲ್ಲಿಂದ ಬಂದದ್ದು ಅಂತ ನೋಡಿಲ್ಲ. ಇನ್ನು ಪ್ರಾಚೀನಕ್ಕೆ ಬಂದರೆ ಅವನು ಕವಶ ಇಲೂಷ ಇರಬಹುದು ಅಥವಾ ಮಹಿದಾಸ ಐತರೇಯ ಇರಬಹುದು. ಇವರು ಯಾರನ್ನು ಏನು ಅಂತ ನೋಡಿದ್ದಲ್ಲ. ಸತ್ಯಕಾಮ ಜಾಬಾಲನೇ ಇರಬಹುದು. ಯಾರನ್ನೂ ಹುಟ್ಟಿನ ಹಿನ್ನೆಲೆಯಿಂದ ಕಂಡದ್ದಲ್ಲವೇ ಅಲ್ಲ. ಇಡೀ ಮಹಾಭಾರತದಲ್ಲಿ ಮಹಾಭಾರತದ ಪೂಜ್ಯರು ಯಾರು ಅಂತ ವ್ಯಾಸರು ಆರಂಭದಲ್ಲೇ ಬರೆಯುವಾಗ ಅದೇ ನೋಡಿ, ಪಂಪ ಅರಿಕೇಸರಿ ಹತ್ತಿರ ಹಿಂದೆ ಮುಂದೆ ಚೆನ್ನಾಗಿ ದುಡ್ಡು ನೆಕ್ಕದ, ಚಲದೊಳ್ ದುರ್ಯೋಧನಂ ಅಂತ ಬರೆದ. ಆ ಪಂಪಂಗೆ ಕಾಣಿಸಿದ್ದು ಅಷ್ಟೇ, ಇನ್ನೇನೂ ದೊಡ್ಡದು ಕಾಣಿಸಲೇ ಇಲ್ಲ. ಒಂದು ಕೃಷ್ಣನ ಬಗ್ಗೆ ಒಂದು ಮಾತು ಬರೆಯೋಕ್ಕೆ ಬರಲಿಲ್ಲ, ವಿದುರನ ಬಗ್ಗೆ ಒಂದು ಮಾತು ಬರೆಯೋಕ್ಕೆ ಬರಲಿಲ್ಲ. ಬರೀತಾನೆ ಚಂಪು ಕಾವ್ಯ ಯಾತಕ್ಕೆ ಬೇಕು? ಕನ್ನಡಿಗರಿಗೆ ಪಂಪ ಅಂತಂದರೆ ಪಂಚನೇ ನಿಲ್ಲೋದಿಲ್ಲ. ಯಾಕೆ ಮಾತಾಡ್ತಿದ್ದೀನಿ? ನಾನು ಚೆನ್ನಾಗಿ ಓದಿದ್ದೀನಿ, ಪಂಪ ಓದ್ಕೊಂಡಿದ್ದೀನಿ, ಅವನು ಎಲ್ಲೆಲ್ಲಿಂದ ಕದ್ದಿದ್ದಾನೆ ಅಂತ ಹೇಳಿದ್ದೀನಿ, ಇದೇ ವೇದಿಕೆ ಮೇಲೆ ಕೂತು ಮಾತಾಡಿದ್ದೀನಿ. ಅವನ ಗುಣ ಏನು ಅಂತ ಗೊತ್ತು, ಅವನ ಅವಗುಣ ಏನು ಅಂತ ಗೊತ್ತು. ಆದರೆ ನಾವು ಕಾಣಬೇಕಾದದ್ದು ಇಷ್ಟು, ಅವನಿಗೆ ಕೃಷ್ಣ ಕಾಣಿಸಲಿಲ್ಲ ಅಂತಂದರೆ ಅವನ ಮೌಲ್ಯ ಯಾವ ಮಟ್ಟದ್ದು ಅಂತ ಗೊತ್ತಾಗುತ್ತದೆ, ರಂಗು ಅಷ್ಟೇ. ಆದರೆ ವ್ಯಾಸರ ಹಾಗೆ ಬರೆಯೋಲ್ಲ. ಕ್ಷತ್ತು ಪ್ರಜ್ಞಾಂ, ಮೊದಲ ವಾಕ್ಯ ವಿದುರನ ಪ್ರಜ್ಞೆ. ಕ್ಷತ್ತ ಅಂದರೆ ವಿದುರ. ಪ್ರಜ್ಞೆ ಅನ್ನೋದನ್ನು ಏನಂತ ಭಟ್ಟತೋತ ಹೇಳ್ದ 1000 ವರ್ಷಗಳಿಗೂ ಮುನ್ನ. ಸ್ಮೃತಿರ್ವ್ಯತೀತ ವಿಷಯ ಮತಿರಾಗಾಮಿ ಗೋಚರ ಬುದ್ಧಿ ತಾತ್ಕಾಲಿಕಿ ಜ್ಞೇಯ ಪ್ರಜ್ಞಾ ತ್ರೈಕಾಲಿಕಿ ಮತ ಅಂತ. ನೆನಪು ಭೂತಕಾಲದ್ದು, ಊಹೆ ಭವಿಷ್ಯತ್ ಕಾಲದ್ದು, ಆದರೆ ಬುದ್ಧಿ ತಾತ್ಕಾಲಿಕ, ಪ್ರಜ್ಞೆ 3 ಕಾಲದಲ್ಲಿಯೂ ಇರತಕ್ಕಂಥದ್ದು ಅಂತ. ಅಂದರೆ ಪ್ರಜ್ಞೆ ಅನ್ನೋದು ಬಹಳ ಮುಖ್ಯವಾಗಿ ನಮಗೆ ಬೇಕಾದದ್ದು. ತ್ರಿಕಾಲ ಬಾಧಿತವಾಗಿ ನಿಲ್ಲುವಂಥ ಒಂದು ಮೌಲ್ಯ ಅದು. ಅಂದರೆ ಈ ಹೊತ್ತಿಗೆ ನಮಗೇನೋ ಆಗಬೇಕಾದದ್ದು. 1 ರೂಪಾಯಿ ಅಕ್ಕಿ ಅಂತ ಸಿದ್ದರಾಮಯ್ಯ ಹೇಳಿಬಿಟ್ಟಾಗ ನಿರ್ಲಜ್ಜವಾಗಿ ಭಂಡತನದಿಂದ ಆತನ ಬೆಂಬಲಿಗರೆಲ್ಲ ಬಾಯಿ ಬಡ್ಕೊಂಡ್ರು, ಕೊಂಡಾಟ ಮಾಡಿದ್ರು. ಅದೇ ಥರವೇ ನಮ್ಮ ಕೇಂದ್ರ ಸರ್ಕಾರವೂ ಕೂಡ ಅದೇ ತರಹ ಆಹಾರದ ಬಿಲ್ಲನ್ನು ಮಾಡ್ತೀನಿ ಅಂತಂದಾಗ ಎಲ್ಲಿಗೆ ತಂದು ಹಾಕ್ತಾರಂತೆ. ಈ ಥರದ್ದೆಲ್ಲ ವಿವೇಕಗಳು ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಇದು ಯಾವ ಪಾರ್ಟಿ ಮಾಡಿದ್ರೂ ತಪ್ಪೇನೆ. ವರ್ತಮಾನ ಕಾಲಕ್ಕೆ ಈ ಹೊತ್ತಿಗೆ ತಮಗೆ ಮತ ಅಂತಕ್ಕಂಥ ಮೀನುಗಳನ್ನು ಹಿಡಿಯೋ ಗಾಳವಾಗಿ ಕೂತ್ಕೊಂಡಿರ್ತಕ್ಕಂಥದ್ದು ಅದು ವರ್ತಮಾನ. ಅದೇ ತರಹ ನಿಮಗೆ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಅದು ಕಲ್ಪಿಸ್ತೀವಿ, ಇದು ಕಲ್ಪಿಸ್ತೀವಿ. ಮುಸ್ಲಿಮ್ ಆಗಿ ಹುಟ್ಟಿದ್ರೆ ಸಾಕು, ನೀವು ಬಟ್ಟೆನೂ ಹಾಕ್ಕೋಬೇಕಾಗಿಲ್ಲ, ನಾವು ಹಾಕ್ತೀವಿ. ನೀವು ಊಟನೂ ಮಾಡಬೇಕಾಗಿಲ್ಲ, ನಾವು ತಿನ್ನಿಸ್ತೀವಿ. ನೀವು ಟಾಯ್ಲೆಟ್ಗೆ ಹೋಗಬೇಕಾಗಿಲ್ಲ, ನಾವು ತೊಳಸ್ತೀವಿ. ಈ ತರಹ ಕೂತ್ಕೊಂಡಾಗ ಅದು ಊಹೆ. ಈ ಥರದ್ದು ಏನು ಪ್ರಯೋಜನ? ಮುಂದೆ ನಿಮ್ಗೆ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಭರವಸೆ ಅದಲ್ಲ. ಇನ್ನು ಹಾಗಿದ್ದುವಂತೆ ಹೀಗಿದ್ದುವಂತೆ ನಮ್ಮ RSS ಮೊದಲಾದ ಸಂಸ್ಥೆಗಳಲ್ಲಿ ಕಂಡುಬರುವ ಒಂದು ಲೋಪ ಏನೆಂದರೆ, ನಾವಷ್ಟು ದೊಡ್ಡದಾಗಿದ್ವಿ, ಇಷ್ಟು ದೊಡ್ಡದಾಗಿದ್ವಿ, ಎಲ್ಲ ಬೋಳಿ ತುರುಬನ್ನು ನೆನೆಸ್ಕೊಂಡಿದ್ದೆ ಕಥೆ. ಇವತ್ತು ಒಂದು ಕೂದಲು ಇಲ್ಲ ತಲೆ ಮೇಲೆ, ಒಂದು ಹೂವಿನ ಪಕಳೆ ಕೂಡ ನಿಲ್ಲೋದಿಲ್ಲ, ಜಾರು ಹೋಗುತ್ತೆ. ಹಾಗಿದ್ದರೂ ಕೊಂಡಾಡ್ಕೊಂಡು ಮಾಡೋದು, ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ. ವೇದದಲ್ಲಿ ವಿಮಾನ ಇತ್ತು, ಮತ್ತೊಂದಿತ್ತು, ರೈಲಿತ್ತು, ಎಲ್ಲ ಬಿಡ್ತಾನೆ ಇರ್ತಾರೆ ಕಂಬಿ ಇಲ್ಲದೆ. ಅದು ಸ್ಮೃತಿ. ಈ ಥರ ಇದ್ದರೆ ಏನೂ ಪ್ರಯೋಜನ ಬರೋಲ್ಲ. ಎಕ್ಸ್ಟ್ರೀಮ್ ರೈಟ್, ಎಕ್ಸ್ಟ್ರೀಮ್ ಲೆಫ್ಟ್ಗಳು, ಒಂದು ಕಡೆ ಭೂತ, ಇನ್ನೊಂದು ಕಡೆ ಭವಿಷ್ಯ, ಇವೆರಡೂ ಭೂತಗಳನ್ನು ಹಿಡ್ಕೊಂಡು ಹೋಗುತ್ತದೆ. ಇನ್ನು ಆಪರ್ಚುನಿಸಮ್ಮು ವರ್ತಮಾನವನ್ನು ಹಿಡ್ಕೊಂಡು ಈಗೇನು ಬೇಕೋ ಹಾಗೆ ಆ ಥರ ಮಾಡ್ಕೊಂಡು ಹೋಗೋಣ. ಬೀಸೋದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯಿಸು. ವಿ ಶಾಲ್ ಕ್ರಾಸ್ ದಿ ಬ್ರಿಡ್ಜ್ ವೆನ್ ಇಟ್ ಅರೈವ್ಸ್. ಬಹಳ ಅದ್ಭುತವಾದ ಮ್ಯಾನೇಜರಿಯಲ್ ಮಾತು. ಆದರೆ ತ್ರೈಕಾಲಿಕಿ ಮತ, 3 ಕಾಲಕ್ಕೂ ನಾವು ಏನಾಗಿದ್ದೀವಿ ಅಂತ ಅನ್ನೋದನ್ನು ನೋಡಬೇಕು. ಅದು ವಿದುರ ನೋಡಿದ್ದು. ಆ ತ್ರೈಕಾಲಿಕಿ ಮತ ಆಗಿರುವಂಥ ಒಂದು ಶಕ್ತಿ ವಿಶೇಷವನ್ನು ಪ್ರಜ್ಞಾ ಅಂತ ಕರೆದದ್ದು. ಅಂಥ ಪ್ರಜ್ಞೆ ವಿದುರನಿಗೆ ಇದೆ. ಅಂದರೆ ನಮಗೆ ಗೊತ್ತಾಗುತ್ತದೆ ವಿದುರನ ದೊಡ್ಡತನ ಎಲ್ಲಿದೆ ಅಂತ. ಪ್ರಜ್ಞಾವಂತಿಕೆಯಲ್ಲಿರುವಂಥದ್ದು. ಪ್ರಜ್ಞಾಶಾಲಿ, ಪ್ರಜ್ಞಾವಾನ್ ಅನ್ನುವುದು ಆ ಅರ್ಥದಲ್ಲಿ. ಅವನು ನೋಡಿ ಹುಟ್ಟಿದ್ದು ದಾಸಿಯ ಮಗನಾಗಿ. ನಾನು ಹಿಂದೆಯೇ ಹೇಳಿದ್ದೀನಿ, ಮಹಾಭಾರತದಲ್ಲಿ ಯಾರ ಹುಟ್ಟಿಗೂ ಯಾವ ದೊಡ್ಡ ಬೆಲೆಯೂ ಇಲ್ಲ. ಹುಟ್ಟು ನಮ್ಮ ಕೈಯಲ್ಲಿಲ್ಲ ಅಂದರೆ ನಾವು ಏನು ಬಡ್ಕೊಂಡ್ರೂ ಅದರ ಬಗ್ಗೆ ಪ್ರಯೋಜನವಿಲ್ಲ. ಅಂಬಿಕೆಯ ದಾಸಿಯ ಮಗನಾಗಿ ಹುಟ್ಟಿದ. ಅಂಬಿಕೆಯನ್ನು ಕುರುಡು ಮಗ ಹುಟ್ಟಿದ. ಮತ್ತೊಮ್ಮೆ ವ್ಯಾಸರ ಜೊತೆಗೆ ನಿಯೋಗ ನಡೆಸುವಂದಾಗ ಇಲ್ಲ ಅಂತ ಅತ್ತೆ ಹತ್ರ ಹೇಳೋಕ್ಕಾಗೋಲ್ಲ. ಆಗಲಿ ನಾನು ಆತನೇ ಒಪ್ಕೊಳ್ತೀನಿ ಎನ್ನುವ ಅಂತರಂಗದ ಬಲ ಇಲ್ಲ. ಆಗ ಮಾಡಿದ್ದೇನು, ನನ್ನ ಬದಲಾಗಿ ದಾಸಿಯನ್ನು ಕಳಿಸ್ಬಿಡ್ತೀನಿ ಅಂತ ಪ್ರಾಕ್ಸಿ. ನಾವು ಕುದುರೆ ಮೇಲೆ ಕೂತು ರೇಸಾಡೋಕ್ಕಾಗೋಲ್ಲ, ಅದಕ್ಕೆ ಜಾಕಿನ ಕೂಡಿಸಿ ರೇಸಾಡ್ತೀವಿ.
ನಾನು ಇಂಜಿನಿಯರಿಂಗ್ ಓದುವಾಗ ಕೆಲವು ಧೂರ್ತರು ಹೇಗಿದ್ದರು ಅಂದರೆ, ತಾವು ಪರೀಕ್ಷೆಗೆ ಹೋಗದೆ ತಮ್ಮ ಬುದ್ಧಿವಂತನಾದ ಒಬ್ಬ ಸೀನಿಯರನ್ನು ಬುಕ್ ಮಾಡ್ಕೊಂಡು ಅವನನ್ನು ಕಳಿಸ್ತಾ ಇದ್ರು. ಏನೋ ಪರೀಕ್ಷೆಗೆ ಹೋಗಿಲ್ಲ ಅಂದರೆ ಜಾಕಿನ ಕಳಿಸ್ತೀವಿನಿ ಅಂತಂತ ಇದ್ರು. ಈ ರೀತಿಯಾದದ್ದು. ಹೀಗೆ ಅಂಬಿಕೆ ತನಗೆ ಬದಲಾಗಿ ದಾಸಿಯನ್ನು ಕೂಡಿಸಿದ್ಳು. ಆ ದಾಸಿ ಅಂಬಿಕೆ ಅಂತ ಅಸಹ್ಯ ಮಾಡಿಕೊಳ್ಳಲಿಲ್ಲ, ಭಯಪಡಲಿಲ್ಲ. ಅಂದರೆ ಅವಳು ಒಡತಿ ಹೇಳಿದ್ದಾಳೆ, ಆಯಿತು ಇದನ್ನು ಒಪ್ಪೋಣ, ಇದರಿಂದ ಏನು ಚೆನ್ನಾಗಿರೋದು ಬರುತ್ತೋ ಅದನ್ನು ಮಾಡೋಣ. ಒಂದು ವ್ಯವಸ್ಥೆ ಅನಿವಾರ್ಯವಾದರೆ ಅದರೊಳಗೆ ಅತಿ ಹೆಚ್ಚು ಉತ್ತಮ ಹೇಗೆ ಬರೋಕ್ಕೆ ಸಾಧ್ಯವೋ ಅಂತ. ವಿದುರ ಆ ಮನೋಧರ್ಮದ ತಾಯಿಗೆ ಹುಟ್ಟಿದವನು. ವಿದುರನ ತಾಯಿಯ ಹೆಸರು ನಮಗೆ ಗೊತ್ತಿಲ್ಲ, ಅನಾಮಧೇಯಳಾಗಿ ಇದ್ದಾಳೆ. ದುಷ್ಟರ ತಾಯಿಂದರ ಹೆಸರೆಲ್ಲ ನಮಗೆ ಗೊತ್ತಿದೆ. ದುರ್ಯೋಧನನ ತಾಯಿ ಯಾರು ಅಂತ ಗೊತ್ತು, ರಾವಣನ ತಾಯಿ ಯಾರು ಅಂತ ಗೊತ್ತು, ಎಲ್ಲ ನಮಗೆ ಗೊತ್ತಿದೆ. ಆದರೆ ಇಲ್ಲಿ ಮಾತ್ರ ನಮಗೆ ಗೊತ್ತಿಲ್ಲ, ಅನಾಮಧೇಯಳಾದ ದಾಸಿ ಇಂಥ ಪ್ರಜ್ಞಾಶಾಲಿಯನ್ನು, ಧೀಮಂತನನ್ನು ಹೆತ್ತಳು. ಮತ್ತು ಅವನಿಗೆ ವಿದ್ಯಾಭ್ಯಾಸ ದಕ್ಕಿತು. ಮಹಾಭಾರತದ ಪ್ರಕಾರ ಸಾಕ್ಷಾತ್ ಬೃಹಸ್ಪತಿಯಿಂದ, ಶುಕ್ರಾಚಾರ್ಯನಿಂದ ರಾಜನೀತಿಯನ್ನು ಪಡೆದ ಮತ್ತು ಭೀಷ್ಮನೇ ಪಾಠ ಹೇಳ್ದ ಅಂತ. ದೊಡ್ಡ ಗುರುಗಳ ಹತ್ರ ಪಾಠ ಕಲಿತಿದ್ದು ದೊಡ್ಡದಲ್ಲ, ಆ ಪಾಠವನ್ನು ದೊಡ್ಡ ಥರ ಬಳಸೋದು ದೊಡ್ಡದು ಅಷ್ಟೇ. ಯಾಕೆಂದರೆ ಬಾಯಿಂದ ಬಂದದ್ದೆಲ್ಲ ಮಂತ್ರ ಅಂದರೆ ವಾಂತಿನೂ ಬಂತು, ಅದಕ್ಕೆ ಯಾರು ಋಷಿ, ಅದಕ್ಕೆ ಯಾವ ಛಂದಸ್ಸು ಅಂತ ಕೇಳಬೇಕಾಗುತ್ತೆ. ಹೀಗಾಗಿ ದೊಡ್ಡತನ ಅನ್ನುವುದು ನಮ್ಮ ಬದುಕಿನಿಂದ ಬರಬೇಕೇ ಹೊರತು ಅಲ್ಲಿ ಇಲ್ಲಿ ರೆಕ್ಕೆ ಪುಕ್ಕ ಕೃತಕವಾಗಿ ಕಟ್ಟಿಕೊಂಡದ್ದಲ್ಲ. ಭೀಷ್ಮ ಪಾಠ ಹೇಳಿದ್ದನ್ನು ಭೀಷ್ಮನೇ ಅನುಸರಿಸಲಿಲ್ಲ, ಇವನು ಮಾಡ್ದ. ನಮ್ಮ ಮೇಷ್ಟ್ರುಗಳು ತುಂಬ ನಮಗೆ ಪಾಠ ಹೇಳ್ತಾರೆ, ಅವ್ರು 4ನೇ ಕ್ಲಾಸಿಂದ ಆಚೆಗೆ ಬಂದಿರೋದೇ ಇಲ್ಲ. ನಾವು ಎಲ್ಲೆಲ್ಲಿಗೂ ಹೊರಟೋಗಿರ್ತೀವಿ, PhD ಮಾಡಿರ್ತೀವಿ, ನೊಬೆಲ್ ಪ್ರೈಸ್ ತೊಗೊಳ್ತೀವಿ ಅಂತ ಅನ್ನೋ ಶಿಷ್ಯರು ಬರ್ತಾರೆ. ಹೀಗಾಗಿ ಗುರುವನ್ನು ಮಿಂಚಿದ ಶಿಷ್ಯ ಸರ್ವಾರ್ಥದಲ್ಲಿ ಅನಿಸಿಕೊಂಡ. ಮತ್ತು ಆತ ಧನುರ್ವಿದ್ಯೆಯನ್ನು, ಶಸ್ತ್ರಾಸ್ತ್ರ ವಿದ್ಯೆಗಳನ್ನೆಲ್ಲವನ್ನು ಅಭ್ಯಾಸ ಮಾಡಿದ. ಕೆಲವೊಂದು ಕಟ್ಟುಕತೆಗಳು ಬಂದಿವೆ. ಕುಮಾರವ್ಯಾಸನು ಅದನ್ನು ಬರೆದಿದ್ದಾನೆ. ವಿಲ್ಲಿಪುತ್ತೂರು ಭಾರತದಲ್ಲಿಯೂ ಬರುತ್ತದೆ, ಕೆಲವು ಚಲನಚಿತ್ರ ನಾಟಕದಲ್ಲಿಯೂ ಉಂಟು. ಕೃಷ್ಣ ಸಂಧಾನದ ಕಾಲದಲ್ಲಿ ವಿದುರನ ಮನೆಗೆ ಕೃಷ್ಣ ಹೋಗಿದ್ದಕ್ಕೆ ದುರ್ಯೋಧನ ಕೋಪ ಮಾಡಿಕೊಂಡು ವಿದುರನ ಶೂದ್ರ ಅಂತ ಹಂಗಿಸಿದಾಗ ಬಿಲ್ಲನ್ನು ಮುರಿದು, ಅದು ಪಂಪ ಭಾರತದಲ್ಲಿಯೂ ಕೂಡ ಬರ್ತದೆ. ಇಲ್ಲಿವರೆಗೂ ನಾನು ನಿನ್ನನ್ನು ಕಾಪಾಡೋಣ, ದುರ್ಯೋಧನ ನಿನ್ನ ತೊಡೆಯನ್ನು ಭೀಮ ಮುರಿಯುವಾಗ ನಾನು ನಿನ್ನನ್ನು ಕಾಪಾಡೋಣ ಅಂತ ಬಿಲ್ಲಿಟ್ಕೊಂಡಿದ್ದೆ, ನಿನ್ನನ್ನು ಕಾಪಾಡೋಲ್ಲ ಅಂತ ಬಿಲ್ಲನ್ನು ಮುರಿದ ಅಂತ. ಆ ಥರ ಹುಚ್ಚುಚ್ಚು ಪ್ರತಿಜ್ಞೆಗಳನ್ನೆಲ್ಲ ವಿದುರ ಒಮ್ಮೆಯೂ ಮಾಡಿಲ್ಲ. ಆ ಪ್ರತಿಜ್ಞಾ ವ್ಯಾಧಿ, ಪ್ರತಿಜ್ಞಾ ಪೈತ್ಯ ಇಲ್ಲದೇ ಇರತಕ್ಕಂಥ ಒಬ್ಬ ಪವಿತ್ರವಾದ ವ್ಯಕ್ತಿ ವಿದುರ. ಹಠ ಕಟ್ಟಿ ಹಾಗೆ ಮಾಡ್ತೀನಿ, ಅವ್ರ ಮುಖ ನೋಡೋದಿಲ್ಲ. ನಮ್ಮ ಸೋದರತ್ತೆ ಒಬ್ಬರಿದ್ದರು, ಒಬ್ಬರೇ ಸೋದರತ್ತೆ ಇದ್ದದ್ದು. ನನ್ನ ಮಗಳಿಗೆ ಮದುವೆ ಆಗಲಿ, ಅವ್ರಿಗೆ ಹೇಗೆ ಮಾಡ್ತೀನಿ ಗೊತ್ತಾ ಅಂತಿದ್ರು. ಏನು ಮಾಡ್ತೀನಿ, ಅವ್ರ ಮುಖ ನೋಡಲ್ಲ. ಏನು ನೀವು ಕನ್ನಡಿನಾ, ನೀವು ಇಲ್ಲದೇ ಇದ್ದರೆ ಅವ್ರಿಗೆ ಬದುಕಾಗೋದಿಲ್ಲ ಅಂತ ಏನಾದರೂ ಇದೆಯಾ? ಹೇಗಿರ್ತಾರೆ ಅವ್ರ ಪಾಡಿಗೆ, ನೀವೇನು ಇಂಡಿಸ್ಪೆನ್ಸಿಬಲ್. ನಾವೇನೋ ಅಂದ್ಕೊಂಡ್ಬಿಡ್ತೀವಿ, ನಾವಿಲ್ಲದಿದ್ದರೆ ಜಗತ್ತು ಬೆಳಗಾಗೋದೇ ಇಲ್ಲ, ಮುದುಕಿ ಕೋಳಿ ಕೂಗದೇ ಇದ್ದರೆ ಸೂರ್ಯೋದಯವೇ ಆಗೋದಿಲ್ಲ ಅಂತ. ಹಾಗೆಲ್ಲ ಪ್ರತಿಜ್ಞೆಗಳಲ್ಲಿ ಯಾವ ಫಲವೂ ಇಲ್ಲ. ಪ್ರತಿಜ್ಞೆ ಹೇಳೋದಲ್ಲ, ಅದನ್ನು ಭಾವಸ್ಪಂದಿಯಾಗಿ ನಡೆಸಿಕೊಳ್ಳೋದು ತುಂಬ ದೊಡ್ಡದಾದದ್ದು. ಭಾವಸ್ಪಂದನ ಇದ್ದರೆ ಸಾಕು. ಹೀಗಾಗಿ ವಿದುರ ತಾನು ಯಾವ ಪ್ರತಿಜ್ಞೆಯನ್ನು ಮಾಡಲಿಲ್ಲ. ಮತ್ತು ಅವನು ಎಲ್ಲ ವ್ಯಾಸಂಗವನ್ನು ಚೆನ್ನಾಗಿ ಮಾಡಿ ಲೋಕೋತ್ತರವಾದ ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದರೂ ಅದನ್ನು ಮತ್ತೆ ಮತ್ತೆ ದೊಡ್ಡ ರೀತಿಯಲ್ಲಿ ಹೇಳ್ಕೊಳ್ತಿರಲಿಲ್ಲ. ನೋಡಿ, ಇಲ್ಲಿ ನೀವು ಕರ್ಣನನ್ನು ಮತ್ತು ವಿದುರನನ್ನು ಒಟ್ಟೊಟ್ಟಿಗಿಟ್ಟು ನೋಡಬೇಕು. ಕರ್ಣ ಪಕ್ಷಪಾತಿಗಳಂತೂ ವಾಕರಿಕೆ ಬರುವಷ್ಟು ಜನ ಇದ್ದಾರೆ ಜಗತ್ತಿನಲ್ಲಿ. ಅದಕ್ಕೊಂದು ಮೌಲ್ಯವೂ ಇದೆ, ಅದನ್ನು ನಾನು ಕರ್ಣ ಪಾತ್ರಕ್ಕೆ ಬಂದಾಗ ಹೇಳ್ತೀನಿ. ಆದರೆ ಈಗ ವಿದುರನ ಕುರಿತು ತಿಳಿಸ್ತಾ ಇದ್ದೀನಿ. ಕರ್ಣ ಹೇಗೆ ಅಂದರೆ ಈ ನಮ್ಮ ಹಿಂದುಳಿದ ಪಕ್ಷ ಇದ್ದಂತೆ, ನಾನು ಹಿಂದುಳಿದಿದ್ದೀನಿ ಅಂತ ಬಡ್ಕೋತಾನೇ ಇರೋದು. ಸರಿ, ಮುಂದೆ ಬರೋ ಪ್ರಯತ್ನ ಮಾಡು, ಅದಕ್ಕೆ ರಾಜಕೀಯ ಮಾಡು, ಮಸಲತ್ ಮಾಡು. ಆಯ್ತಲ್ಲ, ಪಾಂಡವರನ್ನು ಕಾಡುಗಟ್ಟಿ ಆಯಿತು. 12 ವರ್ಷ, 1 ವರ್ಷ, 13 ವರ್ಷ ಸಿಕ್ಕಿದೆ. ಏನು ಕಿಸ್ದೆ ನೀನು ಅಂತ ಕೇಳಿದ್ರೆ, ಒಂದು ಕಡೆ ಒಂದು ಯುದ್ಧ ಮಾಡಿ ಗೆದ್ದದ್ದಲ್ಲ. ಘೋಷಯಾತ್ರೆ ಕಾಲದಲ್ಲಿ ಓಡೋಗಿ ವಿಕರ್ಣನ ರಥದಲ್ಲಿ ಬಚ್ಚಿಟ್ಕೊಂಡಿದ್ದ ಕರ್ಣ. ಒಂದು ಸ್ವಲ್ಪ ಆದರೂ ಆಯುಧಗಳನ್ನು ಇಟ್ಕೊಂಡು ಬೇಕಾದಷ್ಟು ತಾರೀಫ್ ಮಾಡ್ಬೋದಾಗಿತ್ತಲ್ಲ, ಬೇಕಾದಷ್ಟು ರೀತಿಯಾದಂಥ ತಯಾರಿ ಮಾಡ್ಬೋದಾಗಿತ್ತಲ್ಲ, ಏನೂ ಮಾಡಲಿಲ್ಲ. ಮತ್ತೆ ಮಾತತ್ರ ನನ್ನ ಸೂತಪುತ್ರ ಅಂತ ಬೈತಾರೆ ಅಂತ. ಸೂತ ಅಂದರೆ ಯಾರು? ಕ್ಷತ್ರಿಯ ತಾಯಿ ಮತ್ತು ಬ್ರಾಹ್ಮಣ ತಂದೆ, ಇವರಿಬ್ಬರ ಸಂತಾನವನ್ನು ಸೂತ ಅಂತ ಹೇಳ್ತಾರೆ. ಪ್ರತಿಲೋಮ ಸಂತಾನ ಅಂತ ಅಂದರೆ ಹೈರಾರ್ಕಿನಲ್ಲಿ ವೈಶ್ಯರಿಗಿಂತ ಮೇಲಿರ್ತಕ್ಕಂಥವ್ರು ಅನ್ನೋ ಲೆಕ್ಕಕ್ಕೆ ಬರುತ್ತೆ. ವಿದುರ ಆದರೆ ಶೂದ್ರ ತಾಯಿ, ಬ್ರಾಹ್ಮಣ ತಂದೆ, ಪಾರಶವ ಅಂತ ಕರೀತಾರೆ. ಅದರೊಳಗೂ ನೋಡಿದಾಗ ನಮಗೆ ಗೊತ್ತಾಗುತ್ತದೆ,
ಅದು ಅನುಲೋಮ ಸಂತಾನ. ಸಾಕ್ಷಾತ್ ವ್ಯಾಸರೂ ಅಷ್ಟೇ. ಶೂದ್ರಳಾದಂಥ ಬೆಸ್ತಳಾದಂಥ ಸತ್ಯವತಿಯಲ್ಲಿ ಬ್ರಾಹ್ಮಣ ಆದಂತಹ ಪರಾಶರನಿಂದ ಹುಟ್ಟಿದ್ದು ಅಂತ. ಹಾಗಾಗಿ ಅದು 100% ಪಾರಶವ ಅನ್ನುವಂಥ ಒಂದು ಅನುಲೋಮ ವರ್ಣವೂ ಆಗೋಲ್ಲ. ಏನೇ ಇರಲಿ, ಸೋಷಿಯಲ್ ಸ್ಟೇಟಸ್ ಆಫ್ ವಿದುರ ಈಸ್ ಫಾರ್ ಲೋಯರ್ ದ್ಯಾನ್ ಕರ್ಣ. ಕರ್ಣನಿಗೆ ಉಪನಯನ ಆಗಿತ್ತು, ವೇದಾಭ್ಯಾಸ ಆಗಿತ್ತು, ಈತನಿಗೆ ಏನೂ ಆಗಿರಲಿಲ್ಲ. ಆ ತರಹ ವಿದ್ಯಾಭ್ಯಾಸ ಚೆನ್ನಾಗಾಗಿತ್ತು, ವೇದಾಭ್ಯಾಸ ಆಗಿರಲಿಲ್ಲ. ಅಂದರೆ ಹಿಂದುಳಿದ ವರ್ಗದಲ್ಲಿ ಕರ್ಣ ಬಂದರೆ ಅತೀ ಹಿಂದುಳಿದ ವರ್ಗದಲ್ಲಿ ವಿದುರ ಬರಬೇಕು. ಇಫ್ ಕರ್ಣ ವರ್ ಟು ಬಿ ಬ್ಯಾಕ್ವರ್ಡ್ ಕ್ಲಾಸ್ BC, ವಿದುರ ಶುಡ್ ಬಿ ಶೆಡ್ಯೂಲ್ಡ್ ಟ್ರೈಬ್ ST ಆಗಬೇಕು. ಆದರೆ ಒಮ್ಮೆ ಕೂಡ ರಿಸರ್ವೇಷನ್ ಟ್ಯಾಗ್ ಬೇಕು ಅಂತ ಈತ ಕೂಗಾಡಲಿಲ್ಲ, ಧರಣಿ ಹೂಡಲಿಲ್ಲ. ನಾನೊಂದು ಸಂಘ ಮಾಡ್ಕೋತೀನಿ, ಅದಕ್ಕೊಂದು ಮಠಾಧಿಪತಿ ಮಾಡ್ಕೋತೀನಿ, ಈ ಥರ ಎಲ್ಲ ಹುನ್ನಾರಗಳನ್ನು ಮಾಡಲಿಲ್ಲ. ಅಂದರೆ ಮತ್ತೆ ಮತ್ತೆ ನಾನು ತುಳಿತಕ್ಕೆ ಒಳದಾದವನು, ನಾನು ದಲಿತ, ನಾನು ದೀನ ಅಂತೆಲ್ಲ ಅನ್ನೋದಿದೆಯಲ್ಲ, ಇದಕ್ಕೂ ನಮ್ಮ ಪೂಜೆ ಮಾಡುವಾಗ ಪಾಪೋಹಂ ಪಾಪಕರ್ಮ ಅಹಂ ಪಾಪಾತ್ಮ ಪಾಪ ಸಂಭವ ಅನ್ನೋದಕ್ಕೂ ಏನು ವ್ಯತ್ಯಾಸ ಇಲ್ಲ. ಸ್ವಾಮೀಜಿ ವಿವೇಕಾನಂದರು ಬಾಯಿಗೆ ಬಂದಾಗ ಬೈತಾರೆ ಈ ಥರ ಹೇಳೋದನ್ನು. ನಾನು ಪಾಪಿ ಪಾಪಿ ಅನ್ನೋದಕ್ಕಿಂತ ದೊಡ್ಡ ಅವಿವೇಕ ಯಾವುದಿದೆ ಅಂತ. ಯು ಆರ್ ಅಂಡೂಯಿಂಗ್ ದಿ ಲಾರ್ಡ್. ಪರಮಾತ್ಮನ ಸೃಷ್ಟಿಗೆ ನೀನು ಮಾಡ್ತಾ ಇರುವ ಅಪಕಾರ, ಅನ್ಯಾಯ ಅಂತ. ಹೀಗೆ ಕಂಡಾಗ ವಿದುರ ಒಮ್ಮೆ ಕೂಡ ಹಿ ನೆವರ್ ವಾಂಟೆಡ್ ಟು ಟೇಕ್ ಅನ್ ಅಪ್ಪರ್ ಹ್ಯಾಂಡ್ ಇನ್ ದಿ ನೇಮ್ ಆಫ್ ಹಿಸ್ ಬರ್ತ್. ಇದು ತುಂಬ ದೊಡ್ಡದಾದದ್ದು. ನಮಗೆ ರಿಸರ್ವೇಷನ್ ಕೊಡಿ, ಅದಕ್ಕೆ ಬೇಕಾದಷ್ಟು ಅರ್ಥ ಇದೆ, ನಾನು ಬಲ್ಲೆ. ಆದರೆ ಅದನ್ನೇ ಒಂದು ಕೊನೆವರೆಗೂ ಮೊಳೆ ಹೊಡಿತಾ ಇದ್ದರೆ ಯಾವ ದೇಶವು, ಯಾವ ನೆಲವು, ಯಾವ ನಾಡು ಉದ್ಧಾರವಾಗುವಂಥದ್ದಲ್ಲ. ಇವತ್ತಿನ ಕ್ರಿಮಿಲೇಯರ್ಗಳು ಏನು ಕಿಸೀತಾ ಇದ್ದಾರೆ? 3 ತಲೆಮಾರಿಂದ ರಿಸರ್ವೇಷನನ್ನು ಪಡ್ಕೊಂಡವರಿಗೆ ಬಂದಿಲ್ವಾ ಬ್ರಾಹ್ಮತ್ವ? ಬರೋಲ್ಲ ಅಂದರೆ ಏನರ್ಥ? ಮನುವೇ ಹೇಳ್ತಾನೆ 7 ತಲೆಮಾರಲ್ಲಿ ಎಂಥ ಪರಮಚಂಡಾಲನು ಬ್ರಾಹ್ಮಣನಾಗ್ಬಿಡ್ತಾನೆ ಅಂತ. ಬ್ರಾಹ್ಮಣ ಶೂದ್ರತಾಂ ಯಾತಿ ಶೂದ್ರೋ ಯಾತಿ ವಿಪ್ರತಾಂ, ಆಚರಣೆಯಿಂದಲೇ ಆಗಿಬಿಡ್ತಾರೆ ಅಂತ. ವಿದುರ ಆ ಥರದ್ದು ಯಾವುದೂ ಕ್ಲೈಮ್ ಮಾಡಲಿಲ್ಲ. ತನ್ನ ಆಚರಣೆಯಿಂದ ವಿಪ್ರರಲ್ಲಿ ವಿಪ್ರೋತ್ತಮ ಆದ, ಕ್ಷತ್ರಿಯರಲ್ಲಿ ಕ್ಷತ್ರಿಯೋತ್ತಮ ಆದ, ಭಗವದ್ಭಕ್ತರಲ್ಲಿ ಭಕ್ತೋತ್ತಮನಾದ. ಇದು ನಾವು ಗಮನಿಸಬೇಕು. ನೋಡಿ, ನಮ್ಮಲ್ಲಿ ಕರ್ಣನ ಬಗ್ಗೆ, ಏಕಲವ್ಯನ ಬಗ್ಗೆ, ಮಂಥರೆ ಬಗ್ಗೆ, ಎಲ್ಲರ ಬಗ್ಗೂ ಓ ಮುಗ್ಧೆ ಓಗು ನೀ ನಿನಗಾಗಿ ಮರುಗುವೆನು, ಕುವೆಂಪುರು ಹೇಳ್ತಾರೆ, ಕರಗುವೆನು, ಬೇಯುವೆನು, ಬೆಂದೋಗುವೆನು, ಸುಟ್ಟು ಬದನೆಕಾಯಿ ಆಗುವೆನು ಅಂತೆಲ್ಲ ಹೇಳಿಬಿಟ್ಟು ತುಂಬ ಮಾಡಿದ್ದಾರೆ. ಏಕಲವ್ಯನ ಬೆರಳಿಗೆ ಕೊರಳಿರ್ಬೋದು, ಹೆಬ್ಬೆರಳಿರ್ಬೋದು, ಬೇಕಾದಷ್ಟು ತುಂಬ ಚೆನ್ನಾಗಿದೆ, ನಾನೇ ಕೊಂಡಾಡಿದ್ದೀನಿ. ಆದರೆ ವಿದುರನ ಬಗ್ಗೆ ಯಾರೂ ಏನೂ ಬರೆದಿಲ್ಲ. ವಿದುರ ಈಸ್ ಅನ್ ಅನ್ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ತುಂಬ ಸರಳವಾಗಿ ಸಹಜವಾಗಿ ಲೋಕಕ್ಕೆ ಒಳ್ಳೆಯವರಾಗಿರೋರು ಅಷ್ಟು ಚಾರ್ಮಿಂಗ್ ಆಗಿರೋಲ್ಲ. ಹಾದರಗಿತ್ತಿಗೆ ವಯ್ಯಾರ ಜಾಸ್ತಿ, ಹೋಟ್ಲ್ ಅಡುಗೆಗೆ ರುಚಿ ಜಾಸ್ತಿ. ಇದು ಸಂಸಾರಕ್ಕೆ ಪ್ರಯೋಜನಕ್ಕೆ ಬರೋಲ್ಲ, ಅದು ಆರೋಗ್ಯಕ್ಕೆ ಸರಿಯಾಗೋದಿಲ್ಲ. ವಿದುರ ಈಸ್ ಸಮಥಿಂಗ್ ಲೈಕ್ ಎ ಹೆಲ್ದಿ ಫುಡ್ ವಿಚ್ ಇಸ್ ಆಫನ್ ಅನ್ಇಂಟ್ರೆಸ್ಟಿಂಗ್. ಏನು ಮಾಡೋಣ? ನಿಜವಾಗಿ ನಮ್ಮ ದೇಶವನ್ನು, ನಮ್ಮ ಸಮಾಜವನ್ನು ಕಾಪಾಡ್ತಾ ಇರೋರು ಈ ಥರ ಸೋ ಕಾಲ್ಡ್ ಅನ್ಇಂಟ್ರೆಸ್ಟಿಂಗ್ ಪೀಪಲ್. ತುಂಬ ದೊಡ್ಡ ಚಾರ್ಮರ್ಸ್ ಅಲ್ಲ. ನಮ್ಮ ಹುಡುಗಿರಿಗಿಷ್ಟ ಆಗೋದು ಬರೀ ಪೋಲಿ ಪಟಾಲಂಗಳೇ. ಡ್ರಾಪ್ಔಟ್ ಫ್ರಮ್ ಸ್ಕೂಲ್, ಡ್ರಾಪ್ಔಟ್ ಫ್ರಮ್ ಕೆರಿಯರ್, ಡ್ರಾಪ್ಔಟ್ ಫ್ರಮ್ ಎವ್ರಿಥಿಂಗ್, ಅವರೇ ಇಷ್ಟ ಆಗ್ತಾರೆ. ಯಾಕೆಂದರೆ ಅದರೊಳಗೆ ಏನೋ ಒಂದು ರೀತಿಯಾದ ನೆಗೆಟಿವ್ ಅಟ್ರ್ಯಾಕ್ಷನ್ನು. ನೀಟಾಗಿ ಶೇವ್ ಮಾಡಿಕೊಂಡ್ರೆ ಅವ್ರ ಮುಖಕ್ಕೆ ಇಷ್ಟ ಆಗೋದಿಲ್ಲ. ಅವನು ಕುರ್ಚಲ್ ಗಡ್ಡ ಬೆಳೆಸ್ಕೊಂಡಿದ್ದೂ ಒಡಕಲ್ ತೆಂಗಿನಕಾಯಿ ಚಿಪ್ಪಂಗಿರಬೇಕು ಅವನ ಮುಖ, ಆಗಲೇ ಇಷ್ಟ ಆಗೋದು. ಸಾಚ ಆದದ್ದು ಯಾವುದೂ ಇಷ್ಟವಾಗೋದಿಲ್ಲ. ಆ ರೀತಿಯಾದದ್ದು. ಅದಕ್ಕೋಸ್ಕರವಾಗಿಯೇ ಶಕುನಿ ಮೇಲೂ ಕೃಪೆ ಉಕ್ಕೇರಿ ಬರುತ್ತದೆ, ದುರ್ಯೋಧನನ ಮೇಲೂ ಕಕ್ಕೇರಿ ಬರುತ್ತದೆ. ಇನ್ನು ರಾವಣ ಇವ್ರ ಮೇಲಂತೂ ಬಿಕ್ಕಿ ಬಿಕ್ಕಿ ಅಳ್ತಾ ಬರುತ್ತದೆ. ಮಂಥರೆ, ಶೂರ್ಪಣಕ್ಕೆ, ಇನ್ನು ಅಮೃತಮತಿ ಅಂತ ಬೇರೆ ಇದ್ದಾಳೆ. ಅದಕ್ಕೋಸ್ಕರವಾಗಿ ಅಪರ ಮನ್ಮಥನಂತೆ ಇದ್ದಂಥ ಮಹಾರಾಜನ ಕೊಂದೇ ಬಿಟ್ಟಂಥ ಪಾಪಿ, ಅಷ್ಟವಂಕ ಅಂತ ಅಷ್ಟಾವಕ್ರ ಒಬ್ಬನ ಹತ್ರ ಚೆನ್ನಾಗಿ ಚರ್ಚಿಸ್ಕೊಂಡ್ರೂ ಪರವಾಗಿಲ್ಲ, ಪೊಲ್ಲಮೆಯಲೇಸು ನಲ್ಲರ ಮೈಯೊಳ್ಳು ಅಂತ ಅಂದ್ಕೊಂಡ್ಳು. ನನಗೆ ಇಷ್ಟಪಟ್ಟವ್ರು ಎಷ್ಟು ಹಲ್ಕ ಆಗಿದ್ರೆ ಅಷ್ಟು ಒಳ್ಳೆಯದು ಅಂತ. ಕದ್ದ ಹಣ್ಣಿಗೆ ರುಚಿ ಜಾಸ್ತಿ ಅಂತಾರಲ್ಲ, ಆ ಕ್ಯಾಟಗರಿಗೆ ಬರ್ತಕ್ಕಂಥದ್ದು. ಈ ರೀತಿಯಾಗಿ ನಡ್ಕೊಳ್ಳೋದು. ವಿದುರನ ಮೇಲೆ ಒಬ್ಬರೂ ಒಂದು ಕಥೆ ಬರಲಿಲ್ಲ, ಒಂದು ಕಾದಂಬರಿ ಬರಲಿಲ್ಲ, ಒಂದು ಕವಿತೆ ಬರಲಿಲ್ಲ. ಐ ನೋ ವೇರ್ ದ ಡಿಫಿಕಲ್ಟಿ ಈಸ್. ಇಷ್ಟೂ ಹೇಳಿದ್ದೀನಲ್ಲ, ಫ್ರಮ್ ದಿ ಆರ್ಟಿಸ್ಟಿಕ್ ಪರ್ಸ್ಪೆಕ್ಟಿವ್ ಹೇಳ್ತೀನಿ. ಎಲ್ಲ ರೀತಿ ಸಾಮಾನ್ಯವಾಗಿದ್ದವ್ರನ್ನ ಕಾಲು ಮುಟ್ಟು ನಮಸ್ಕಾರ ಮಾಡ್ಬೋದು, ಆದರೆ ಕಲೆಯನ್ನು ನಿರ್ಮಾಣ ಮಾಡೋಕ್ಕಾಗೋಲ್ಲ. ಇಟ್ ಇಸ್ ದಿ ಇಂಟ್ರೆನ್ಸಿಕ್ ಪ್ರಾಬ್ಲಮ್, ಐ ನೋ ಇಟ್. ಆದರೆ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಮೌಲ್ಯವಾಗಿ ಅದನ್ನು ಎತ್ತಿ ಹಿಡೀರಿ ಅಂತ. ನೀವು ಕವಿತೆ ಬರೀಬೇಡಿ, ಕಾದಂಬರಿ ಬರೀಬೇಡಿ, ಒಂದು ಒಳ್ಳೆ ಲೇಖನ ಬರೀರಿ, ಒಂದು ರಿಸರ್ಚ್ ವರ್ಕ್ ಬರೀರಿ, ಮಾಡಲಿಲ್ವಲ್ಲ.
ಯಾಕೆಂದರೆ ನಮ್ಮ ಲೋಕಕ್ಕೆ ಸಾಮಾನ್ಯವಾದ ಒಳಿತು, ದಟ್ ಕಾಮನ್ ಗುಡ್ ಅಂತ ಇದೆಯಲ್ಲ, ಅದಷ್ಟು ಆಕರ್ಷಕವಾಗಿ ಕಾಣೋಲ್ಲ. ಅನ್ಕಾಮನ್ ಈವೆಲ್ಲೇ ತುಂಬ ಆಕರ್ಷಕವಾಗಿ ಕಾಣತಕ್ಕಂಥದ್ದು. ಹೀಗೆ ವಿದುರನ ವ್ಯಕ್ತಿತ್ವವನ್ನು ಕಾಣುವಾಗ ಎಷ್ಟೊಂದು ಎಲ್ಲ ಶೇಡ್ಸು ನಮ್ಮ ಮನಸ್ಸಿನಲ್ಲಿ ರಿಪಲ್ಸ್ ಆಫ್ ಥಾಟ್ಸ್ ಬರುತ್ತದೆ ಅಂತ ಗೊತ್ತಾಗುತ್ತದೆ. ವಿದುರನನ್ನು ನಾವು ಮೊತ್ತ ಮೊದಲಿಗೆ ಎದ್ದು ತೋರುವಂತೆ ಕಾಣೋದು ಧೃತರಾಷ್ಟ್ರನ ಜ್ಯೇಷ್ಠ ಪುತ್ರ ಜನನ ಕಾಲದಲ್ಲಿ. ನೆನ್ನೆಯೇ ಹೇಳಿದೆ, ಅಪಶಕನಗಳಾಗ್ತಾ ಇವೆ, ಈ ಮಗ ಕುಲಕ್ಷಯಕಾರಕ, ಕುಲಕಂಟಕ, ಬಿಸಾಡು ಅಂತ. ಇದೆಲ್ಲ ಮೂಢನಂಬಿಕೆ, ಕಂದಾಚಾರ. ಅಪಶಕನ ಗಿಪಶಕನ ಯಾವುದೂ ಇಲ್ಲವೇ ಇಲ್ಲ, ಬಿಟ್ಟಾಕಿ ಅಂತ ಅನ್ಬೋದು. ಇವತ್ತು ಬೆಳಗ್ಗೆ ತಾನೇ CNR ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ದೇವರನ್ನು ನಂಬ್ತೀನಿ, ಆದರೆ ಮಂಗಳ ಗ್ರಹಕ್ಕೆ ಉಡಾವಣೆ ಮಾಡುವಾಗ ಮಾಡಿದ ಪೂಜೆ ಗೀಜೆನೆಲ್ಲ ನಾನು ಒಪ್ಪೋದಿಲ್ಲ ಅಂತ. ನಿಮ್ಮ ದೇವರೇ ಫೂಲಿಶು, ಮೂರ್ಖ ಅಂತಂತಾರೆ. CNR ಪಾಪ ಏನು ಗೊತ್ತು, ಅವ್ರಿಗೆ ಭಾರತ ರತ್ನ ಬಂದಿರ್ಬೋದು, ಫಿಲಾಸಫಿ ಗೊತ್ತಿಲ್ಲ, ಏನು ಮಾಡೋಣ. ಇರಲಿ, CNR ರಾಯರಿಗೆ ತಮ್ಮ ನಂಬಿಕೆಯೇ ಮೂಢನಂಬಿಕೆ ಅನ್ನೋದು ಗೊತ್ತಿಲ್ಲ. ಅಷ್ಟಷ್ಟು ಮಟ್ಟಿಗೆ ನಮ್ಮ ನಂಬಿಕೆ ಮಾತ್ರ ತುಂಬ ವೈಜ್ಞಾನಿಕವಾದದ್ದು ಅನ್ನೋ ಒಂದು ಭ್ರಮೆ ಇರುತ್ತೆ. ಇನ್ನು ವಿದುರ ಹಾಗೆ ಶಕುನಗಳ ಬಗ್ಗೆ ಹೇಳ್ದ ಅಂದರೆ ಆ ಕಾಲದ್ದು ಅಷ್ಟೇ ಇದ್ದದ್ದು, ಅದಕ್ಕೆ ಯಾರೂ ಆಚೆಗೆ ಆಗುವಂಥವರಲ್ಲ, ಅಷ್ಟೇ. ಪ್ರತಿಯೊಬ್ಬರಿಗೂ ಆ ಮಿತಿ ಅನ್ನೋದು ಇರುತ್ತದೆ. ಆ ಮಿತಿಯೊಳಗೆ ಅವನು ಏನು ಮಾಡ್ದ ಅಂತ. ಆಮೇಲೆ ಅವನೇನು ದುರ್ಯೋಧನಿಗೆ ವಿಷ ಹಾಕಲಿಲ್ವಲ್ಲ. ಧೃತರಾಷ್ಟ್ರ ತನ್ನ ಮಗನನ್ನು ಪರಿತ್ಯಾಗ ಮಾಡಲಿಲ್ಲ ಅಂತ ತೊಟ್ಲಿಗೆ ಹೋಗ್ಬಿಟ್ಟಿದ್ದನ್ನುವೇ ದಿಂಬನ ಮುಖಕ್ಕಿಟ್ಬಿಟ್ಟು ಅಮಕಿ ಸಾಯಿಸಲಿಲ್ವಲ್ಲ. ಈ TV ಸೀರಿಯಲ್ಗಳಲ್ಲಿ ಎಷ್ಟು ಥರ ಮಾಡ್ತಾ ಇರ್ತಾರೆ ಅವನ್ನೆಲ್ಲ. ಅತ್ತೆ ಮೇಲೆ ಸೊಸೆ ವಿಷ ಹಾಕೋದು, ಓರ್ಗಿತ್ತೆ ಮೇಲೆ ನಾದ್ನಿ ಹಾಕೋದು, ಏನೆಲ್ಲ ನಡೀತಾ ಇರುತ್ತದೆ. ಅವು ಬದುಕಿರೋದೇ ಆ ಥರದ ವಿಷ ಪ್ರಯೋಗದಿಂದ. ಅವನೇನೂ ಮಾಡಲಿಲ್ಲ. ತನ್ನ ಪ್ರೊಟೆಸ್ಟ್, ಯು ರಿಜಿಸ್ಟರ್ ಯುವರ್ ಆನೆಸ್ಟ್ ಪ್ರೊಟೆಸ್ಟ್, ಬಟ್ ಡೋಂಟ್ ಬಿ ಕಾನ್ಸ್ಪಿಕ್ಯೂಸ್, ಕನ್ಸೀಲಿಂಗ್ ಆಗಿ ವಂಚನೆ ಮಾಡಬೇಡಿ ಅಂತನ್ನುವಂಥದ್ದು. ವಿದುರ ಎಂದೂ ವಂಚನೆ ಮಾಡಲಿಲ್ಲ ಆ ಥರ. ಆಮೇಲೆ ಪಾಂಡವರು ತಬ್ಬಲಿಗಳಾಗಿ ಬಂದಾಗ ವಿದುರನ ಪಾತ್ರ ಬರ್ತದೆ. ಪಾಪ ಕುಂತಿ ಎಷ್ಟು ಕಷ್ಟ ಇರಬಹುದು ನೋಡಿ, ವಿಧವೆ. ಈಗಾಗಲೇ ಶತಶೃಂಗ ಪರ್ವತಕ್ಕೆ ಹೋಗಿದ್ದು ಸುಮಾರು 17 ವರ್ಷದ ಹಿಂದೆ. ಧರ್ಮರಾಜನಿಗೆ ಬಂದಾಗ 15 ವರ್ಷ, ಅಂದರೆ ಅವನು ಗರ್ಭಿಣಿಯಾಗಿದ್ದಾಗ ಅಂದರೆ 16 ವರ್ಷ ಹಿಂದೆ. ಶತಶೃಂಗ ಪರ್ವತಕ್ಕೆ ಹೋಗಿ ಒದ್ದಾಡಿ ಆಗಿರಬೇಕು ಅಂದರೆ 1 ವರ್ಷವಾದರೂ ಇರಬೇಕು. ಅಂದರೆ 17 ವರ್ಷದ ಕೆಳಗೆ ರಾಜಧಾನಿ ಬಿಟ್ಟು ಹೋದವಳು ಮತ್ತೆ ಬಂದಿದ್ದಾಳೆ ಅಂದರೆ ಎಲ್ಲ ಚೇಂಜ್ ಆಗಿರುತ್ತೆ. ಒಂದೊಂದು ಗೌರ್ಮೆಂಟು ಬಂದರೆ ಎಷ್ಟೆಷ್ಟು ವ್ಯತ್ಯಾಸ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಚೀಫ್ ಸೆಕ್ರೆಟರಿಯಿಂದ ಮೊದಲುಗೊಂಡು ಹಮಾಲ ಡವಾಲಿ ಹಾಕ್ಕೊಂಡಿರೋ ಜವಾನನವರೆಗೆ ಎಲ್ಲರೂ ವ್ಯತ್ಯಾಸ ಮಾಡಿಬಿಡ್ತಾರೆ. ಆ ಸರ್ಕಾರದ ಬಿಲ್ಡಿಂಗ್ಗಳು ವಾಸ್ತು ಮೊದಲುಗೊಂಡು ವ್ಯತ್ಯಾಸ ಮಾಡಿಬಿಡ್ತಾರೆ. ಮನುಷ್ಯರಲ್ಲಿ ಜಂಗಮ ಸ್ಥಾವರವಾದಂಥ ಎಲ್ಲವೂ ಚರಾಚರ ವ್ಯತ್ಯಾಸ ಆಗುತ್ತೆ. ಇದು ಬರೀ ನಮ್ಮ ಲಂಚಕೋರ್ತನದ ಸರ್ಕಾರ ಅಲ್ಲ, ದೊಡ್ಡ ದೊಡ್ಡ ಮಠಗಳಲ್ಲೇ ಕೂಡ ಒಬ್ಬ ಸ್ವಾಮಿ ಹೋಗಿ ಇನ್ನೊಂದು ಸ್ವಾಮಿ ಬಂದೆ ದಿವಾನರ ಮೊದಲುಗೊಂಡು, ಎಡಬಲ ಸೇವಕರ ಮೊದಲುಗೊಂಡು, ಅರ್ಚಕರ ಮೊದಲುಗೊಂಡು ವ್ಯತ್ಯಾಸ ಆಗ್ತಾರೆ. ಹೀಗಿದ್ದಾಗ ಕುಂತಿ ಪಾಪ ಬಂದಾಗ ಅವಳಿಗೆ ನೋನ್ ಪರ್ಸನಾಲಿಟಿ, ಒಬ್ಬ ದಾಸಿನೂ ಇಲ್ಲ, ಒಬ್ಬ ಪೀಕದಾನಿ ಹೊರವಳು ಇಲ್ಲ, ಯಾರೂ ಇಲ್ಲ. ಸ್ಟ್ರೇಂಜರ್ಸ್, ಕಂಪ್ಲೀಟ್ಲಿ ಸ್ಟ್ರೇಂಜರ್ಸ್. ಭೀಷ್ಮನ ಹತ್ರ ಏನು ಹೇಳ್ಕೊಳ್ಳೋದು, ಸುಖ ದುಃಖ ಕಂಬಕ್ಕೆ ಹೇಳ್ಕೊಂಡಂಗೆ ಅಷ್ಟೇ. ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ. ಹೆಂಗಸಿನ ಕಷ್ಟನೇ ಗೊತ್ತಿಲ್ಲದೆ ಇರ್ತಕ್ಕಂಥವನು ಅವನ ಹತ್ರ ಏನು ಸಾಗುತ್ತೆ. ಆಗ ದ್ರೋಣನೂ ಇರಲಿಲ್ಲ, ಇದ್ದರೂ ಏನು ಪ್ರಯೋಜನವಿಲ್ಲ. ಒಬ್ಬ ವಿದುರ ಮಾತ್ರ ಅವಳಿಗೆ ಸಮಾಧಾನ ಕೊಟ್ಟಿರ್ತಾನೆ, ಸಾಂತ್ವನ ಕೊಟ್ಟಿರ್ತಾನೆ, ಭರವಸೆ ಕೊಟ್ಟಿರ್ತಾನೆ. ಯಾವ ರೀತಿ ಅನ್ನೋದು ಗೊತ್ತಿಲ್ಲ. ಆದರೆ ಕೆಲವರು ಎಷ್ಟು ಕೆಟ್ಟ ಮಾತಾಡಬಲ್ಲರು ಅಂದರೆ, ತುಂಬ ದೊಡ್ಡ ವಿದುಷಿ, ಸೋಷಿಯಲ್ ಸೈಂಟಿಸ್ಟ್ ಆಗಿದ್ದವರು ಇರಾವತಿ ಕರ್ವೆ, ಅವರು ಯುಗಾಂತದಲ್ಲಿ ವಿದುರ ಮತ್ತು ಕುಂತಿಯರ ಮಗ ಇರಬೇಕು ಧರ್ಮರಾಜ ಅಂತ ಬರೀತಾರೆ. ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಸಹಾನುಭೂತಿ ತೋರಿಸ್ತಾ ಅಂತಂದರೆ ಅಕ್ರಮ ಸಂಬಂಧವನ್ನೇ ಕಟ್ಟಿಬಿಡೋದಾ? ಖಂಡಿತ ಅಲ್ಲ. ಮತ್ತು ವ್ಯಾಸರು ಈ ತರಹ ಎಲ್ಲ ವಿಷಯಗಳನ್ನು ಎಂದೂ ಮುಚ್ಚಿಟ್ಟವರಲ್ಲವೇ ಅಲ್ಲ. ಸ್ಪಷ್ಟವಾಗಿಯೋ ಅಸ್ಪಷ್ಟವಾಗಿಯೋ ವಾಚ್ಯವಾಗಿಯೋ ಸೂಚ್ಯವಾಗಿಯೋ ಹೇಳ್ತಾರೆ. ಅವರು ಹೇಳಿಯೇ ಹೇಳಿದ್ದಾರೆ. ಒಂದೆರಡು ವಿಷಯಗಳನ್ನು ನಾನು ಹೇಳೋದಿಲ್ಲ, ಅದನ್ನು ನೀವೇ ಮಹಾಭಾರತ ಓದಿ ಸಿಗುತ್ತೆ ಕೆಲವನ್ನ. ಆದರೆ ಹೇಳಿರ್ತಾರೆ. ತನ್ನ ಹುಟ್ಟಿನ ಬಗ್ಗೆನೇ ಸಂಕೋಚವಿಲ್ಲದೆ ಬರ್ಕೊಂಡವ್ರಿಗೆ, ತನ್ನಮ್ಮ ಮದುವೆ ಆಗೋದಕ್ಕೆ ಮುಂಚೆನೇ ನಾನು ಹುಟ್ಟಿದವನು ಅಂತ ಬರ್ಕೊಂಡವ್ರಿಗೆ ಇನ್ಯಾವಳದು ಹಾದರದ ಕಥೆ ಇದ್ದರೆ ಬರೆಯೋದಕ್ಕೆ ಸಂಕೋಚವ. ಜಗತ್ತಿನ ಹಾದರದ ಕಥೆ ಎಲ್ಲ ಬರೆದಿದ್ದಾರೆ. ವೀರಶೈವರು ಎಷ್ಟೋ ಬಾರಿ ಮಹಾಭಾರತವನ್ನು ನಿಂದೆ ಮಾಡುವಾಗ ಹಾದರದ ಕಥೆ, ಸೋದರರ ವಧೆಯ ಕಥೆ ಅಂತೆಲ್ಲ ಹೇಳಿಕೊಂಡು ಹಿಂದಿನವರು ಸಂತೋಷ ಪಟ್ಟಿದ್ದಾರೆ. ಏನು ಸಂತೋಷ ಪಟ್ಟರು ನಾನು ಕಾಣೆ. ಎಷ್ಟು ಪ್ರಬಲಿಂಗಲೀಲೇನು ಹಿಂದೆ ಮುಂದೆ ನೆಕ್ಕಿದ್ರೂ ಮಹಾಭಾರತದ ಸ್ವಾರಸ್ಯ ಬರೋಲ್ಲ. ಚಾಮರಸ ಹೊಟ್ಟೆ ಕಿಚ್ಚುಪಟ್ಟನಂತೆ ಕುಮಾರವ್ಯಾಸ ಭಾರತಕ್ಕೆ. ಎಲ್ಲಿ ಚಾಮರಸನ ಪ್ರಭುಲಿಂಗಲೀಲೆ, ಎಲ್ಲಿ ಕುಮಾರವ್ಯಾಸ ಭಾರತ? ಗುಣಗ್ರಹಣ ಬೇಕು. ಕೊರಳಿಗೆ ಶಿವದಾರ ಇದೆಯಾ ಜನಿವಾರ ಇದೆಯಾ ಅಂತ ನೋಡಬಾರ್ದು. ಹೀಗಾಗಿ ಕುಂತಿ ವಿದುರ ಇವರಲ್ಲಿ ಇದ್ದದ್ದು ಸ್ನೇಹ.
ಸ್ನೇಹ ಲಿಂಗಾತಿರಿಕ್ತವಾಗಿ ಇರುತ್ತದೆ, ಟ್ರಾನ್ಸೆಂಡ್ಸ್ ಜೆಂಡರ್ ಹಾಗಿರುತ್ತದೆ, ಸಹಾನುಭೂತಿ ಇರುತ್ತದೆ ಅಷ್ಟೇ. ಅದು ಇದ್ದಿದ್ದರೆ ವ್ಯಾಸರಿಗೆ ಬರೆಯೋದಕ್ಕೆ ಯಾವ ಸಂಕೋಚವೂ ಇರ್ತಿರಲಿಲ್ಲ ಅನ್ನೋದಕ್ಕೆ ಇಡೀ ಮಹಾಭಾರತದ ಲಕ್ಷ ಶ್ಲೋಕಗಳು ಸಾಕ್ಷಿಯಾಗಿವೆ. ಕುಂತಿ ವಿದುರನ ಮೂಲಕವಾಗಿ ಎಷ್ಟೋ ಭರವಸೆ ಪಡೆದಿರ್ತಾಳೆ ಪಾಪ. ಆಗ ಕೃಷ್ಣನೂ ಇಲ್ಲ. ಕೃಷ್ಣ ಪಾಂಡವರಿಗೆ ದಿಕ್ಕಾಗಿದ್ದು ದ್ರೌಪದಿ ಸ್ವಯಂವರದ ಕಾಲದಲ್ಲಿ. ದ್ರೌಪದಿ ಸ್ವಯಂವರದ ಸಾಯಂಕಾಲ ಕೃಷ್ಣ ಪಾಂಡವರನ್ನ ಮೊದಲಿಗೆ ಭೇಟಿ ಮಾಡಿದ್ದು. ಹೀಗಾಗಿ ಈ ಒಂದು 8-10 ವರ್ಷಗಳ ಅವಧಿಯಲ್ಲಿ ಪಾಪ ಏನು ಗತಿ ಅವರಿಗೆ? ಇವನೊಬ್ಬ ವಿದುರ ಪಾಪ ತುಂಬ ಬಲಿಷ್ಠನಲ್ಲ. ಅವನಿಗೇನು ಈಗಿನ ಸಾಫ್ಟ್ವೇರ್ ಕಂಪ್ನಿಗಳ ಥರ ಸಂಬಳ ಬರ್ತಾ ಇತ್ತೆ, ಕೊಟ್ಟರೆ ಕೊಟ್ಟು ಇಲ್ಲದಿದ್ದರೆ ಇಲ್ಲ, ಆ ರೀತಿಯಾಗಿದ್ದದ್ದಿರಬೇಕು. ಮತ್ತು ದುರ್ಯೋಧನ ಶಕುನಿ ಬಲಿತಷ್ಟು ಇವನಿಗೆ ಗೌರವ, ಸಂಪನ್ಮೂಲ, ಮಾನ ಕಡಿಮೆ ಆಗ್ತಾ ಇದೆ. ಹಾಗಿದ್ದರೂ ಇದ್ದ. ಅವನು ಇಡೀ ಧೃತರಾಷ್ಟ್ರನಿಗೆ ಒಂದು ಅಂತಃಸಾಕ್ಷ್ಯದಂತೆ ಇದ್ದ. ಆಲ್ಟರ್ ಈಗೋ ಅಂತ ಹೇಳ್ಬೋದು, ಆತ್ಮಸಾಕ್ಷಿ ಅನ್ನುವಂತೆ ಇದ್ದ. ಅದರಿಂದಲೇ ಧೃತರಾಷ್ಟ್ರ ಎಷ್ಟು ಬೇಜಾರು ಮಾಡಿಕೊಂಡು ಕೆಲವೊಮ್ಮೆ ವಿದುರನಿಗೆ, ನೀನು ಪಾಂಡವ ಪಕ್ಷಪಾತಿ, ನೀನು ಹೋಗ್ಬಿಡು ಆಚೆಗೆ, ನನ್ನ ಮುಖ ತೋರಿಸ್ಬೇಡ, ನನಗೆ ಹಾಳಾಗಿ ಹೋಗು ಅಂತನ್ನೋನು. ಆ ಕಡೆ ಹೋದ ಮೇಲೆ ಬಾಯಿ ಬಿಡ್ಕೊಂಡು ವಿದುರಾ ಬಾ ಅಂತ ಅವ್ರ ಮೂಲಕ ಇವ್ರ ಮೂಲಕ ಹೇಳಿಸಿ ಗೋಗರೆದು ಅಂಗಲಾಚಿ ದುಂಬಾಲು ಬಿದ್ದು ಕರೆಸ್ಕೋತಾ ಇದ್ದ. ಯಾಕೆ ಅಂದರೆ ಇಂಥ ಕೆಟ್ಟವ್ರಿಗೂ ಒಳ್ಳೆಯವರ ಹತ್ತಿರದಲ್ಲಿರಬೇಕು. ನಾನು ಕಂಡಿದ್ದೀನಿ. ಇದು ನೋಡಿ, ಇವನ್ನ ಹೇಳೋದಕ್ಕೆ ನನಗೆ ಯಾವ ಸಂಕೋಚವೂ ಇಲ್ಲ, ನನಗೇನು ಆಗಬೇಕಾಗಿಲ್ಲ. ಕೆಲವು ರಾಜಕೀಯ ನಾಯಕರು ಈ ಬ್ರಾಹ್ಮಣರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು ಅಂತ ಬೈತಾನೇ ಇರ್ತಾರೆ. ಅವ್ರ ಮನೆಯ ಮುಖ್ಯವಾದ ಐಕಟ್ಟಿನ ಕೆಲಸಗಳಿಗೆ, ಅವ್ರ ಪಾರ್ಟಿ ಕೆಲಸಗಳಿಗೆಲ್ಲ ಈ ದರಿದ್ರ ಬ್ರಾಹ್ಮಣರೇ ಬೇಕಿರುತ್ತೆ. ಹಾಗೇ ಇರ್ತಾರೆ. ಅದು ಅದೇ ಬೇರೆ, ಇದು ಇದೇ ಬೇರೆ, ಅದು ಅದೇ ಟ್ರ್ಯಾಕು, ಇದು ಇದೇ ಟ್ರ್ಯಾಕು, ಎರಡನ್ನು ಬೆರೆಸಬಾರ್ದು ಅಂತ ಆ ರೀತಿಯಾಗಿರ್ತಾರೆ. ಹಾಗೆ ಇವನಿಗೊಬ್ಬ ಬೇಕು, ವಿದುರ ಬೇಕು, ಆತ್ಮಸಾಕ್ಷಿಗೆ ಬೇಕು. ಆ ಮಟ್ಟಕ್ಕೆ ಅನಿವಾರ್ಯತೆ ಇದ್ದರೂ ಕೂಡ ವಿದುರನಿಗೆ ಅನುಕೂಲತೆ ಅಷ್ಟಿರಲಿಲ್ಲ ಅಂತ ಗೊತ್ತಾಗುತ್ತದೆ. ಯಾಕೆಂದರೆ ಕುಂತಿ, ನೆನ್ನೆ ಕೂಡ ನಾನು ಆ ಮಾತು ಹೇಳಿದೆ, ನಾನು ಪರಾನ್ನವನ್ನು ತಿಂತಾ ಇದ್ದೀನಿ, ಇನ್ನು ಸಂಕೋಚ ಇದೆ ಅಂತ. ವಿದುರನ ಮನೆಯಲ್ಲಿ ಆಹಾರಕ್ಕೂ ಎಷ್ಟು ಕಷ್ಟ ಇತ್ತು ಏನೋ. ಭೈರಪ್ಪನವರು ಪರ್ವದಲ್ಲಿ ಬರೀತಾರೆ, ದುರ್ಯೋಧನ ಎಷ್ಟು ಬಲಿತುಕೊಂಡು ಕೆಟ್ಟ ಕೆಲಸ ಮಾಡ್ತಾ ಇದ್ದ ಅಂದರೆ, ವಿದುರನ ಮನೆಯ ದನಕರುಗಳು ಮೇಯೋದಕ್ಕೆ ಹೋದರೆ ಅವುಗಳನ್ನು ದನದ ದೊಡ್ಡಿಗೆ ಎಳಿಸ್ಕೊಂಡು ಬಿಡ್ತಾ ಇದ್ದ, ಇನ್ನೆಲ್ಲೋ ಟ್ರ್ಯಾಪ್ ಮಾಡಿಬಿಡ್ತಾ ಇದ್ದ, ಅವರ ಭತ್ತದ ಮೆದೆಗಳಿಗೆ ಬೆಂಕಿ ಹಾಕಿಬಿಡ್ತಾ ಇದ್ದ ಅಂತ. ಕಿರುಕುಳ ಕೊಡೋದು ತುಂಬ ಸುಲಭ. ನೀವು ಒಳ್ಳೆ ಕಾರಲ್ಲಿ ಹೋಗ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ, ಏನೂ ಬೇಕಾಗಿಲ್ಲ, ಆ ಕಾರ್ನ ಗ್ಲಾಸ್ ಮೇಲೆ ಒಂದು ಕಲ್ಲು ಹಾಕಿದ್ರೆ ಸಾಕು. ಇಲ್ಲ ಒಳ್ಳೆ ಟೂ ವೀಲರ್ ಅಂತಂದರೆ ಪೆಟ್ರೋಲ್ ಟ್ಯಾಂಕ್ ಏನಾದ್ರು ತೆಗೆದಿರೋದು ನೋಡಿಕೊಂಡು ಒಂದು ಹಿಡಿ ಮರಳು ಹಾಕಿದ್ರೆ ಸಾಕು, ಇನ್ನೇನು ಮಾಡಬೇಕಾಗಿಲ್ಲ. ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಗೃಹ ಭಂಜನೆ ಅಂತ. ಒಳ್ಳೆ ಸೀರೆ ಉಟ್ಕೊಂಡು ನಿಗಿನಿಗಿ ಅಂತ ಓಡಾಡ್ತಾ ಇದ್ದರೆ ಏನೂ ಮಾಡಬೇಕಾಗಿಲ್ಲ. ಚೆನ್ನಾಗಿ ಚೂಯಿಂಗಮ್ ಅಗಿತಾ ವಿಶ್ವಾಸದಿಂದ ಮಾತಾಡ್ತಾ ಬಂದಂತೆ ಚೂಯಿಂಗಮ್ ಮೆತ್ತಿದ್ರೆ ಸಾಕು, ಸೀರೆನಾದರೂ ಹರಿದೋದಿತ್ತು, ಚೂಯಿಂಗಮ್ ಕಲೆ ಮಾತ್ರ ಹೋಗೋದಿಲ್ಲ. ಈ ತರಹ ಆಗುತ್ತದೆ. ಎಷ್ಟು ಥರ ಉಂಟು ಲೋಕದಲ್ಲಿ ಕಿರುಕುಳ ಕೊಡೋದಕ್ಕೆ. ಅದ್ಭುತವಾದಂಥ ಹಾಬಿ ಅದು. ಅರಾಮಿತ್ರರು ಒಂದು ಕವಿತೆ ಬರೆದಿದ್ದಾರೆ, ನಿಂಬೆ ಹಣ್ಣನ್ನು ಹಿಡಿದರೂ ನಾವು ನಡೆದೇವು ಅಂತ. ನಿಂಬೆ ಹಣ್ಣನ್ನೇ ಹಿಡ್ಕೊಂಡು ನಡೀತಾ ಇದ್ವಿ, ಎಲ್ಲಿ ಬೇಕಾದ್ರೂ ಹುಳಿ ಹಿಂಡ್ತಾ ಇರ್ತೀವಿ ಅಂತ. ಆ ತರಹ. ಹಾಗೆ ವಿದುರನ ಮನೆ ಇದ್ದಾಗ ಕುಂತಿಗೆ ಎಷ್ಟು ಮುಜುಗರ ಆಗಿರ್ಬೋದು. ಒಬ್ಬರ ಮನೆಯಲ್ಲಿ ಇನ್ನೊಬ್ಬರು ಇರೋದು ಆ ಕಾಲದಲ್ಲೂ ಕಷ್ಟ, ಈ ಕಾಲದಲ್ಲೂ ಕಷ್ಟ. ಆದರೂ ವಿದುರ ಇಟ್ಟುಕೊಂಡ. ಕುಂತಿ ನೋಡಿ, ಭೀಷ್ಮನಿಗೇನಾಗಿತ್ತು ರೋಗ, ಮನೆಯ ಸೊಸೆ ಅಲ್ವಾ, ಬಾಮ್ಮ ನಮ್ಮ ಮನೇಲಿರೋ ಒಂದು ತುತ್ತನ್ನು ನಿಂಗೆ ಹಾಕ್ತೀನಿ ಅಂತ ದ್ರೋಣ ಹೇಳಬಾರ್ದಾಗಿತ್ತ? ಇಲ್ಲ. ಅವರು ಇವ್ರಿಗಿಂತ ಹೆಚ್ಚು ಸಮರ್ಥರಾಗಿದ್ದರು, ಸಂಪನ್ನರಾಗಿದ್ದರು, ದುರ್ಯೋಧನಿಗೆ ಇನ್ನೂ ಹೆಚ್ಚು ಬೇಕಾದವರು ಅಂತ ಆಗಿದ್ದರೂ ಕೂಡ ಅವರು ಸಾಹಸ ಮಾಡಲಿಲ್ಲ. ಶತ್ರುವಿನ ತಾಯನ್ನು ಇಟ್ಟುಕೊಳ್ಳೋದು ಹೇಗೆ ಅಂತ ಒಳಗೇ ಕಾಡಿದೆ ಅವರಿಗೆ, ಎದೆಯಲ್ಲಿ ಅವಲಕ್ಕಿ ಕೊಟ್ಟಿದೆ. ಈತ ಸೋಕಾಲ್ಡ್ ಶೂದ್ರ, ಸೋಕಾಲ್ಡ್ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್, ಆತ ನೋಡಿಕೊಂಡ ಅಂತಂದರೆ ಎಷ್ಟು ಧೈರ್ಯ ಇರಬೇಕು. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 13 ವರ್ಷಗಳ ಕಾಲ. ಮತ್ತೆ ವಿದುರನಿಗೆ ಯಾವ ಖಾತ್ರಿ ಇಲ್ಲ, ಪಾಂಡವರು ಬಂದೇ ಬರ್ತಾರೆ, ಯುದ್ಧ ಗೆದ್ದೇ ಗೆಲ್ತಾರೆ ಅಂತ. ಏನಾದ್ರು ಪಾಂಡವರು ಬಾಂಡ್ ಬರ್ಕೊಟ್ಟೋಗಿದ್ರ, ಏನಾದ್ರು ಪೋಸ್ಟ್ ಡೇಟೆಡ್ ಚೆಕ್ ಕೊಟ್ಟಿದ್ರ, ಏನಾದ್ರು ಲಾಂಗ್ ಟರ್ಮ್ ಫಿಕ್ಸೆಡ್ ಡೆಪಾಸಿಟ್ ಹಾಕಿ ಹೋಗಿದ್ರ, ಏನು ಮಾಡಿದರು ಅಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪಾಂಡವರು ಒಳ್ಳೆಯವರು. ಅವ್ರನ್ನ ಹೆತ್ತ ತಾಯಿ ಒಳ್ಳೆಯವಳು, ಇವಳನ್ನು ಕಾಪಾಡೋದು ನನ್ನ ಧರ್ಮ. ಅಂಬಲಿಯೋ ಗಂಜಿಯೋ ರೊಟ್ಟಿಯೋ ಒಣಕಲು ಎಂಥದ್ದು, ನಾನು ಅದನ್ನು ತಿಂದದ್ದನ್ನು ಹಂಚಿಕೊಡ್ತೀನಿ, ಆಕೆನ ಮನೇಲಿ ನೋಡ್ಕೊಳ್ತೀನಿ ಅಂತ ಮಾಡೋದನ್ನೆಲ್ಲ. ಈ ಮಟ್ಟಕ್ಕೆ ಒಳಿತಿಗೆ ದುಡಿಯಬಲ್ಲ ಸ್ಥೈರ್ಯ, ಅದು ಲಾಂಗ್ ಟರ್ಮ್ ಕಾನ್ಸ್ಟೆಂಟಾಗಿ ಪರ್ಸಿವರೆನ್ಸ್ ಎಷ್ಟು ಜನಕ್ಕೆ ಇದೆ. ಇದು ನಿಜವಾದ ದೊಡ್ಡ ಸ್ಥೈರ್ಯ, ದೊಡ್ಡ ಬಲ. ಒಂದು ದೇಶವನ್ನು, ಒಂದು ಸಮಾಜವನ್ನು ಕಾಪಾಡುವುದು ಇದೇ ಹೊರತು ಮತಾಪಿನಂತೆ ದಗ್ಗನೆ ಉರಿದು ಹೋಗ್ತಕ್ಕಂಥದ್ದಲ್ಲ. ಪೊರಕೆಗೆ ಬೆಂಕಿ ಹಾಕಿದ್ರೆ ದಗದಗ ಅಂತ ಉರಿದು ಹೋಗುತ್ತೆ.
ಆ ಥರ ಅಲ್ಲ, ಇಜ್ಜಲೊಲೆಯ ಇಜ್ಜಲಿನ ತರಹ ಇರಬೇಕು. ಕೋಡಲೆಯಲ್ಲಿ ಇಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು, ಇನ್ನೆಷ್ಟೋ ಜನಕ್ಕೆ ಗೊತ್ತಿರೋಲ್ಲ. ಒಂದು ಕಡೆ ಒಲೆ ಉರಿ ಹಾಕಿದ್ರು ಮತ್ತೊಂದು ಕಡೆಯಲ್ಲಿ ಶಾಖದಿಂದಲೇ ಕುದಿಯೋದು ಬೇಯೋದು ನಿಧಾನಕ್ಕೆ ಬೇಯ್ತಾ ಇರುತ್ತೆ. ಆ ತರಹ ಸಿರಾಮಿಕ್ ಕಂಟೆಂಟ್ ಅದು ಶಾಖವನ್ನು ಉಳಿಸ್ಕೊಳ್ಳುವಂಥದ್ದು ಏನಿದೆ ಅದು ಬಹಳ ಮುಖ್ಯವಾಗಿ ಬೇಕಾದದ್ದು. ಸಮಾಜವನ್ನು ಕಾಪಾಡೋದು ಆ ಥರ. ಇವತ್ತು ನಮ್ಮ ಟ್ಯಾಕ್ಸ್ ಪೇಯರ್ಸ್ ನಮ್ಮ ದೇಶವನ್ನು ಉಳಿಸ್ತಾ ಇರೋದು ಇನ್ಯಾವುದೂ ಅಲ್ಲ. ದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಇನ್ನೇನು ಬೇಕಿಲ್ಲ. ಎನ್ಹ್ಯಾನ್ಸ್ ದಿ ನಂಬರ್ ಆಫ್ ಟ್ಯಾಕ್ಸ್ ಪೇಯರ್ಸ್, ಡೋಂಟ್ ಬ್ರಿಂಗ್ ಡೌನ್ ದ ನೋ ಟ್ಯಾಕ್ಸ್ ಲಿಮಿಟೇಷನ್. ಬಟ್ ಟ್ಯಾಕ್ಸ್ ಪೇಯರ್ಸ್ ಆಗುವಂತೆ ಮಾಡಬೇಕು, ಉದ್ಯೋಗಸ್ಥರಾಗುವಂತೆ ಮಾಡಬೇಕು, ಕರ್ಮಕೌಶಲ ಪಡೆಯುವಂತೆ ಮಾಡಬೇಕು ಅನ್ನುವಂಥದ್ದು ಯಾವುದಿದೆ ಇದು ಕೌಟಿಲ್ಯ, ವಿದ್ಯಾರಣ್ಯ, ಕೃಷ್ಣ ಮೊದಲಾದವರು ಕಂಡಂಥ ರಾಜನೀತಿಯಾಗಿದ್ದು ಅದು ವಿದುರನ ನೀತಿಯೂ ಆಗಿರುವಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಇನ್ನು ಅವನು ಎಷ್ಟು ಪಾಂಡವರನ್ನು ಕ್ಷೇಮದಿಂದ ನೋಡಿಕೊಂಡ, ಆದರೂ ಅವರು ವಾರಣಾವತಕ್ಕೆ ಹೋಗುವುದನ್ನು ತಪ್ಪಿಸೋಕ್ಕಾಗಲಿಲ್ಲ. ಆ ವಾರಣಾವತಕ್ಕೆ ಹೋಗೋದಕ್ಕೆ ದುರ್ಯೋಧನನೇ ದೊಡ್ಡ ಕಾನ್ಸ್ಪಿರಸಿ ಮಾಡಿರ್ತಾನೆ ಅನ್ನೋದು ನಮಗೆ ಗೊತ್ತಿದೆ. ನಾನು ಹಿಂದೆಯೇ ಹೇಳಿದ್ದೀನಿ ನೋಡಿ, ಮಧ್ಯಸ್ಥ ಸತತಂ ಭೀಷ್ಮೋ ದ್ರೋಣಪುತ್ರೋ ಮಯಿಸ್ಥಿತ ಯತಃ ಪುತ್ರಸ್ತತೋ ದ್ರೋಣೋ ಭವಿತಾ ನಾತ್ರ ಸಂಶಯ ಅಂತೆಲ್ಲ ಹೇಳ್ತಾ, ಕ್ಷತ್ತಾರ್ಥಬದ್ಧಸ್ತ್ವಸ್ಮಾಕಂ ಪ್ರಚ್ಛನ್ನಂತು ಯತಃ ಪರೇ ನಚೈಕಸ್ಸ ಸಮರ್ಥೋಸ್ಮಾನ್ ಪಾಂಡವಾರ್ತೆ ಪ್ರಬಾದಿತು. ಒಬ್ಬ ವಿದುರ ಮಾತ್ರ ನಮಗೆ ವಿರೋಧಿ, ಆದರೆ ಅವನು ನಮಗೆ ಪ್ರಚ್ಛನ್ನ ವೈರಿ. ಅವನು ನಮ್ಮನ್ನು ನೇರವಾಗಿ ಕಂಟೆಸ್ಟ್ ಮಾಡೋದಿಲ್ವಾದರೂ ಪಾಂಡವ ಪಕ್ಷಪಾತಿಯಾಗಿದ್ದಾನೆ. ಆದರೆ ನ ಚೈಕಸ್ಸ ಸಮರ್ಥ, ಒಂಟಿ ಅವನು ಏನು ಮಾಡ್ಯಾನು, ಅದರಿಂದ ನಮ್ಮನ್ನು ಏನೂ ಕಿಸಿಯೋಕ್ಕಾಗೋಲ್ಲ ಅಂತಂದಿದ್ದ. ಆದರೆ ವಿದುರ ಇವರ ರಹಸ್ಯವಾದ ಬಹಳ ಗೂಢವಾದ ಲಾಲ್ ಬಹದ್ದೂರ್ ಶಾಸ್ತ್ರಿನ ಕೊಂದಂಥ ಮಟ್ಟದ ಪ್ಲ್ಯಾನನ್ನು ಹೇಗೋ ಒಡೆದುಬಿಟ್ಟ. ಸುಭಾಷ್ ಚಂದ್ರ ಬೋಸ್ರನ್ನು ಕೊಂದಂಥ ಪ್ಲ್ಯಾನ್ ಏನಿದೆ ಅದನ್ನು ಒಡೆದು ಧರ್ಮರಾಜ ಹೊರಟಾಗ ಅವನಿಗೆ ಸಂದೇಶ ಕೊಡಿಸ್ತಾನೆ, ಒಂದು ಗುಟ್ಟಾದ ಸಂದೇಶ ಕೊಡ್ತಾನೆ ವಾರಣಾವತಕ್ಕೆ ಹೋಗುವಾಗ. ಪ್ರಾಜ್ಞಂ ಪ್ರಲಾಪಜ್ಞ ಸಮ್ಯಕ್ ಧರ್ಮಾರ್ಥದರ್ಶಿವಾನ್ ವಿಜ್ಞಾಯೇದಂ ತಥಾ ಕುರ್ಯಾದಾಪದಂ ನಿಸ್ತರೇದ್ಯಥ ಅಲೋಹಂ ನಿಶಿತಂ ಶತ್ರಂ ಶರೀರ ಪರಿಕರ್ತರಂ ಯೋವೆತ್ತಿ ಸ ತಮಾಘ್ಯಂತಿ ಪ್ರತಿಘಾತವಿದಂ ದ್ವಿಷಃ ಕಕ್ಷಜ್ಞ ಶಿಶಿರಜ್ಞಶ್ಚ ಮಹಾಕಕ್ಷೆ ವಿಲೌಕಸ ನದಹೇದಿತಿ ಚಾತ್ಮಾನಂ ಯೋ ರಕ್ಷತಿ ಸಜೀವತಿ ನಾಚಕ್ಷುರ್ವೆತ್ತಿ ಪಂಥಾನಂ ನಾಚಕ್ಷುರ್ವಿಂದತೆ ದಿಶಃ ನಾಧೃತಿರ್ಭೂತಿಮಾಪ್ನೋತಿ ಬುದ್ಧಿಸ್ತ್ವೇವಂ ಪ್ರಬೋದಿತಃ. ಈ ಕೆಲವು ಮಾತುಗಳನ್ನು ಅವನು ಹೇಳ್ತಾನೆ. ಅನಾಪ್ತೈರ್ದತ್ತಮಾದತ್ತೆ ನರ ಶಸ್ತ್ರಂ ಅಲೋಹಜಂ ಶ್ವಾವಿಚ್ಛರಣಮಾಸಾದ್ಯ ಪ್ರಮುಚ್ಯೇತ ಹುತಾಶನಾತ್ ಚರ್ನ್ ಮಾರ್ಗಾನ್ ವಿಜಾನಾತಿ ನಕ್ಷತ್ರೈರ್ವಿಂದತೆ ದಿಶಃ ಆತ್ಮನಾ ಪಂಚ ಪೀಡಯನ್ನಾನುಪೀಡ್ಯತೆ ಅನುಶಿಷ್ಟಾನುಗತ್ವಾಚ ಕೃತ್ವಾ ಚೈನಾನ್ ಪ್ರದಕ್ಷಿಣಂ. ವಿದುರ ಹೇಳ್ತಾ ಇದ್ದಾನೆ ಒಂದು ಗೂಢವಾದ ಭಾಷೆಯಲ್ಲಿ, ಮ್ಲೇಚ್ಛ ಭಾಷೆಯಲ್ಲಿ ಹೇಳ್ದ ಅಂತೂ ಕೂಡ ಪಾಠಗಳಲ್ಲಿ ಬರ್ತದೆ. ಮ್ಲೇಚ್ಛ ಭಾಷೆ ಅಂತಂದರೆ ಅರ್ಥವಾಗದೇ ಇರೋ ಭಾಷೆ, ಈ ಭಾಷೆ ಅಂತೀವಲ್ಲ ಆ ರೀತಿಯಾದಂಥ ಒಂದು ಭಾಷೆ. ಹಾಗಿರುವ ಭಾಷೆಯಲ್ಲಿ ಅವನು ಹೇಳ್ತಾನೆ, ನೋಡಿ ಲೋಹದ್ದಲ್ಲದ ಶಸ್ತ್ರ ನಿಮ್ಮನ್ನು ಕೊಲ್ಲೋಕ್ಕೆ ಬರ್ತಾ ಇದೆ, ಬಿಲದಲ್ಲಿರುವ ಪ್ರಾಣಿಗಳು ಕಾಳ್ಗಿಚ್ಚು ಬಂದರೂ ಬಚಾವಾಗುತ್ತವೆ, ನೀವು ಅದನ್ನು ಗಮನಿಸಿಕೊಳ್ಳಿ. ನಕ್ಷತ್ರಗಳನ್ನು ಚೆನ್ನಾಗಿ ಬಲ್ಲವನಿಗೆ ದಿಕ್ಕು ಗೊತ್ತಾಗುತ್ತದೆ. ನಿಮ್ಮನ್ನು ನೀವೇ ಕಾಪಾಡಿಕೊಳ್ಬೇಕು, ಆತ್ಮಬಲದಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು. ಮತ್ತು ಧೈರ್ಯ ಇರತಕ್ಕಂಥವನಿಗೆ ಎಲ್ಲ ಸಂಪತ್ತೂ ಬರುವಂಥದ್ದು. ಕಣ್ಣಿದ್ದವನು ಬಾಳ್ತಾನೆ, ಬುದ್ಧಿ ಇದ್ದವನು ಬಾಳ್ತಾನೆ ಅನ್ನುವ ಕೆಲವು ಮಾತುಗಳನ್ನು ಹೇಳ್ತಾನೆ. ಆಶ್ಚರ್ಯ, ಅದು ಸಂತೋಷದ ಆಶ್ಚರ್ಯ ಏನಂದರೆ ಧರ್ಮರಾಜಂಗೂ ಇದು ಅರ್ಥ ಆಗಿಬಿಡುತ್ತೆ. ಅರ್ಥ ಆದದ್ದಲ್ಲದೆ ಆಚರಣೆನೂ ಮಾಡಿಬಿಡ್ತಾನೆ. ಅದೇನೋ ಯಾವುದೋ ಒಂದು ದೈವಾನುಗ್ರಹ, ಪಾಸಿಂಗ್ ಯಾವುದೋ ಒಂದು ಫ್ಲ್ಯಾಶ್ ಆಯಿತು ಅನಿಸುತ್ತೆ. ಇಷ್ಟು ವಿವೇಕಿಯಾಗಿ ಇಡೀ ಮಹಾಭಾರತದಲ್ಲಿ ಎಂದೂ ಧರ್ಮರಾಜ ಬಿಹೇವ್ ಮಾಡಿದ್ದೇ ಇಲ್ಲ. ಫಸ್ಟ್ ಆ್ಯಂಡ್ ದಿ ಲಾಸ್ಟ್ ಟೈಮ್. ಒಟ್ಟಲ್ಲಿ ವಿದುರನ ಸಂದೇಶ ಅವನಿಗೆ ಅರ್ಥ ಆಗುತ್ತೆ. ಕುಂತಿ ಕೇಳ್ತಾಳೆ, ಏನಪ್ಪ ಹೇಳ್ದ ಅಂತ. ಈ ಥರ ಹೇಳ್ದ ಅಂತ ತಿಳಿಸ್ತಾನೆ. ಆಮೇಲೆ ವಿದುರ ಕನಕ ಅಂದರೆ ಬಿಲವನ್ನು ಅಗಿಯೋನು, ಆ ಒಂದು ಟನಲ್ ಯಾವುದು ಉಂಟು, ರಹಸ್ಯ ಮಾರ್ಗ ಸುರಂಗವನ್ನು ಅಗಿಯುವಂಥ ಒಬ್ಬ ಕಾರ್ಯಕರ್ತನನ್ನು ಕಳಿಸಿಕೊಡ್ತಾನೆ. ಅವನು ವಾರಣಾವತದಲ್ಲಿ ಅವರ ಅರಗಿನ ಮನೆಯಿಂದ ಅಲ್ಲಿಂದ ಗಂಗಾ ನದಿ ತೀರದವರೆಗೆ ಒಂದು ಬಿಲವನ್ನು ಸುರಂಗವನ್ನು ಮಾಡ್ತಾರೆ. ಮತ್ತು ಅಲ್ಲಿ ಗಂಗಾ ನದಿಯಲ್ಲಿ ಯಂತ್ರಚಾಲಿತವಾದ ಒಂದು ನೌಕೆಯನ್ನು ವಿದುರ ವ್ಯವಸ್ಥೆ ಮಾಡಿರ್ತಾನೆ. ಅದರ ಮೂಲಕವಾಗಿ ಗಂಗೆಯ ಆದಡಕ್ಕೆ ಹೋಗಿ ಹಿಡಿಂಬವನವನ್ನು ತಲುಪ್ತಾರೆ. ನಕ್ಷತ್ರಗಳ ಮೇಲೆ ಅವರು ಮಾರ್ಗವನ್ನು ಕಂಡುಕೊಂಡು ಹೋಗ್ತಾರೆ ಅಂತ ಬರ್ತದೆ. ಇಷ್ಟನ್ನು ಕೌರವರ ಷಡ್ಯಂತ್ರವನ್ನು ಭೇದಿಸಿ ವ್ಯವಸ್ಥೆ ಮಾಡಬೇಕು ಅಂದರೆ ವಿದುರನ
ಇನ್ಫ್ಲೂಯೆನ್ಸು, ರಿಸೋರ್ಸಸ್ಸು ಎಷ್ಟಿರಬೇಕು, ಎಷ್ಟು ಹೈ ರಿಸ್ಕ್ ಅವನು ತೊಗೊಂಡಿರೋದು ಅಂತ ಗೊತ್ತಾಗುತ್ತದೆ. ಪ್ರಾಣವನ್ನೇ ಒತ್ತೆಯಾಗಿಟ್ಟು ಮಾಡ್ದ. ಕೃಷ್ಣ ಮಾಡೋದಕ್ಕಿಂತ ವಿದುರನ ಈ ಅಸಹಾಯಕತೆಯಲ್ಲಿ ಮಾಡುವುದು ತುಂಬ ದೊಡ್ಡದು. ತಾನು ಕಂಡುಕೊಂಡ ಇದು ದೊಡ್ಡದು ಅಂತ. ರಾಮ ದೊಡ್ಡವನು, ಅದನ್ನು ನಾವು ಮೊದಲು ಒಪ್ಕೊಳ್ಬೇಕು. ಎಷ್ಟು ಸೀತೆಗೆ ಅನ್ಯಾಯ ಮಾಡ್ದ, ಮತ್ತೊಂದು ಮಾಡ್ದ, ವಾಲಿನ ಕೊಂದ ಅಂತಂದ್ರು, ರಾಮ ದೊಡ್ಡವನು ಅದನ್ನು ಒಪ್ಪಿಕೊಂಡೇ ತೀರಬೇಕು. ಕೃಷ್ಣ ದೊಡ್ಡವನು, ಒಪ್ಕೊಂಡು ತೀರಬೇಕು. ಆಮೇಲೆ ಮಿಕ್ಕದ್ದು ಬರ್ತಕ್ಕಂಥದ್ದು. ಹೀಗಾಗಿ ಅವರ ಕಾಲದಲ್ಲಿ ಇನ್ಯಾರೂ ಇಲ್ಲ ಅನ್ನೋದು ನಮಗೆ ಈ ಗ್ರಂಥಗಳಿಂದಲೇ ಗೊತ್ತಾಗ್ತಾ ಇದೆ. ಈ ಗ್ರಂಥದಿಂದ ಆಚೆಗೆ ಇನ್ಯಾರೋ ಒಬ್ಬರು ಒಳ್ಳೆಯವರಿದ್ದರು ಅಂದರೆ ಇನ್ನೂ ಒಂದು ಗ್ರಂಥ, ಈ ಗ್ರಂಥದ ಆಚೆಯಿಂದ ಇವರೇ ಒಳ್ಳೆಯವರು ಅಂತ ನಾನು ಎಸ್ಟಾಬ್ಲಿಷ್ ಮಾಡ್ತೀನಿ ನಿಂತೀನಿ. ಯಾಕೆಂದರೆ ನೋ ಎವಿಡೆನ್ಸ್ ಈಸ್ ನಾಟ್ ಎ ಪ್ರೂಫ್. absence of evidence is not the absence of evidence is not the evidence of absence ಅಂತ ಒಂದು ಗಾದೆ ಉಂಟು. ಅದೆಲ್ಲ ಇಲ್ಲಿ ನಡೀತಕ್ಕಂಥದ್ದು. ಇಂಥ ವಾದ ಮಾಡೋರಿಗೆಲ್ಲ ನಾನೊಂದು ಬ್ರಹ್ಮಾಸ್ತ್ರ ಇಟ್ಟೇ ಇದ್ದೀನಿ. ಹಾಗಿದ್ದರೆ ನಿಮ್ಮ ತಾಯಿನ ಹಾದರ್ಗಿತ್ತಿ ಅಂತ ನಾನು ಅಲಿಗೇಷನ್ ಮಾಡ್ತಾ ಇದ್ದೀನಿ. ಅಬ್ಸೆನ್ಸ್ ಆಫ್ ಎವಿಡೆನ್ಸ್ ಯಾವಾಗಲೂ ಇದ್ದಿರ್ಬೋದಲ್ವ, ಊಹೆ. ನೀವು ಶ್ರಾದ್ದ ಮಂತ್ರಗಳೆಲ್ಲ ಹೇಳ್ಕೊಳ್ತೀರಲ್ಲ, ಎನ್ಮೆ ಮಾತರಂ ಲುಲುಬೆ ಅಂತೆಲ್ಲ, ಯಾವನು ಒಪ್ಕೋತಾನೆ? ಹೀಗಾಗಿ ಇರುವ ಎವಿಡೆನ್ಸಸ್ಸನ್ನು ಇಟ್ಕೊಂಡು ನೋಡಬೇಕು ಅಂತ ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ, ವಿದುರನಿಗಿಂತ ಪ್ರಜ್ಞಾಶಾಲಿ ಆಗಿರಲಿಲ್ಲ. ಕೃಷ್ಣನಿಗಿಂತ ಪ್ರಾಜ್ಞ, ಧಾರ್ಮಿಕ, ಬಲಿಷ್ಠ, ದೃಢಿಷ್ಠ ಯಾರೂ ಇರಲಿಲ್ಲ ಅಂತ. ಆ ಒಳಿತನ್ನು, ಆ ನಿಲುವನ್ನು ನಾವು ಗಮನೀಯವಾಗಿಟ್ಟುಕೊಂಡು ಕಾಣಬೇಕು ಅಂತ. ಅದಾದ ಮೇಲೆ ನಾವು ವಿದುರನ್ನು ಕಾಣುವುದು ಪಾಂಡವರು ಅರಗಿನ ಮನೆಯಿಂದ ಬಚಾವಾಗಿದ್ದು ಅವನಿಗೆ ಗೊತ್ತಾಗುತ್ತದೆ. ಆ ಕನಕ ಯಾವನಿದ್ದಾನೆ ಅವನು ಅರಗಿನ ಮನೆ ಸುಟ್ಟು ಹೋದ ತಕ್ಷಣ ಆ ಒಂದು ಸುರಂಗವನ್ನು ಮುಚ್ಚಿ ಹಾಕಿದ ಅಂತ ಬರ್ತದೆ. ಮಿಕ್ಕೆಲ್ಲ ಜನರ ಜೊತೆಯಲ್ಲಿ ಅಲ್ಲೆಲ್ಲ ಓಡಾಡ್ತಾ ಗಲಾಟೆ ಮಾಡ್ತಾ ಇರುವಾಗಲೇ ಆ ಸುರಂಗವೂ ಮುಚ್ಚಿ ಹೋಗುವಂತೆ ಮಾಡ್ದ ಅಂತ. ಈ ಮಟ್ಟಕ್ಕೆ ವಿದುರನ ಪ್ಲ್ಯಾನಿಂಗ್ ಇತ್ತು, ಸ್ಟ್ರಾಟಜಿ ಇತ್ತು ಅಂತ ಗೊತ್ತಾಗುತ್ತೆ. ನಾವು ಕಂಡಿರೋದು ವಿದುರ ಅಂತೆ ಭಜನೆ ಮಾಡ್ತಾ ಇದ್ದವನು ಅಂತ. ನಮಗೆ ಗೊತ್ತಿರೋದಿಷ್ಟೇ, ವಿದುರನ ಮನೆಯ ಕುಡಿತೆ ಹಾಲಲ್ಲಿ ಹಸಿವ ನೂಕಿದನು ಕುಮಾರವ್ಯಾಸಂದು, ಅದೊಂದೇ ಸಾಲು, ಇನ್ಯಾವುದೂ ಇಲ್ಲ. ಬರೀ ರಾಮಕೃಷ್ಣ ಗೋವಿಂದ ಅಂತ ಮಾಡ್ತಾ ಇದ್ದರೆ ಏನು ಪ್ರಯೋಜನವಾಗೋದಿಲ್ಲ, ಬಾಯಿ ಒಣಗುತ್ತೆ ಅಷ್ಟೇ. ನಮ್ಮ ಭಕ್ತಿ ಪಂಥದ ಒಂದು ಅವಿವೇಕ ಮಿತಿ ಅಂದರೆ ಇಲ್ಲಿಗೆ. ನಾಮ ಸಂಕೀರ್ತನೆ ಮಾಡಿದ್ರೆ ಸಾಕು ಅಂತ, ಇನ್ನೇನೂ ಆಗುವಂಥದ್ದಲ್ಲ. ಭಾಗವತೋತ್ತಮರು ಅಂತ ಮಾಡಿಬಿಟ್ರೆ ಆಗುವಂಥದ್ದಲ್ಲ. ಅವರು ಕ್ರಿಯಾಶಾಲಿಗಳು ಹೌದು ಅನ್ನೋದನ್ನು ಗಮನಿಸಿಕೊಳ್ಬೇಕು. ಅದಾದ ಮೇಲೆ ನಾವು ಪಾಂಡವರು ದ್ರೌಪದಿಯನ್ನು ಮದುವೆ ಆದ ಸುದ್ದಿಯನ್ನು ತಲುಪಿಸ್ತಾನೆ ಧೃತರಾಷ್ಟ್ರನಿಗೆ. ಅದನ್ನು ನಾನು ನಿನ್ನೆಯೇ ಹೇಳಿದ್ದೆ ಕೂಡ, ವಿಸ್ತರಿಸೋದಿಲ್ಲ. ಆಮೇಲೆ ಪಾಂಡವರು ಯಜ್ಞ ಮಾಡೋದಕ್ಕೆ ಬಂದಾಗ ರಾಜಸೂಯಾಗದಲ್ಲಿ ವಿದುರ ಅವನು ತುಂಬ ದೊಡ್ಡ ಸಹಕಾರವನ್ನು ಕೊಡ್ತಾನೆ. ಅದರ ಬಜೆಟ್ರಿ ಕಂಟ್ರೋಲ್ ಅವನು ಮಾಡ್ದ ಅಂತ ಗೊತ್ತಾಗುತ್ತದೆ. ಆಯವ್ಯಯದ ವ್ಯವಸ್ಥೆಯನ್ನು ಅವನು ಮಾಡ್ದ ಅಂತ. ತುಂಬ ಕಷ್ಟ ಇದೆ. ಒಂದು ದೊಡ್ಡ ಯಜ್ಞದ ಎಂಥ ಒಂದು ನ್ಯಾಷನಲ್ ಫೆಸ್ಟಿವಲ್ ಅಂತ ಹೇಳ್ಬೋದಾದದ್ದು, ಒಲಿಂಪಿಕ್ಸ್ ಅಂತ ಆ ರೀತಿಯಾದಂಥ ಒಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಂತಿದ್ದರೆ ಏನೋ ಅದರ ಬಜೆಟ್ರಿ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಇದೆ. ಅದಕ್ಕೆ ಎಷ್ಟು ಅನುಭವ ಬೇಕು, ಎಷ್ಟು ಗುಡ್ ಆಫೀಸಸ್ ಇರಬೇಕು, ಯಾವ ಶಕ್ತಿ ಬೇಕು ಅದು. ಅದಾದ ಮೇಲೆ ನಾವು ವಿದುರನ್ನು ಕಾಣತಕ್ಕಂಥದ್ದು ದುರ್ಯೋಧನ ಮಾಯಾ ದುರೋದರಕ್ಕೆ, ಅಂದರೆ ಮಾಯಾ ದ್ಯೂತಕ್ಕೆ ಧೃತರಾಷ್ಟ್ರ ಬಲವಂತವಾಗಿ ಇವನನ್ನು ತಳ್ಳಿದಾಗ ಇವನು ಪಾಂಡವರ ಹತ್ರಕ್ಕೆ ಬರ್ತಾನೆ. ಬಂದು ಕೇಳ್ತಾನೆ. ಹೇಳುವ ಸಂದರ್ಭದಲ್ಲಿ ಅವನು ತಿಳಿಸ್ತಾನೆ, ಇದು ಅನ್ಯಾಯಕಾರಿಯಾದದ್ದು, ನೀವು ಎಂದೂ ಇದಕ್ಕೆ ಸೊಪ್ಪು ಹಾಕಬೇಡಿ ಅನ್ನೋ ಮಾತನ್ನೆಲ್ಲ ಹೇಳ್ತಾನೆ. ಆದರೆ ಧರ್ಮರಾಜನಿಗೆ ಅದೆಲ್ಲ ಗೊತ್ತಾದರೆ ತಾನೆ. ಅವನು ಹೇಳ್ತಾನೆ, ಧೃತರಾಷ್ಟ್ರ ಸಪುತ್ರಕನಾಗಿ ನೆಮ್ಮದಿಯಾಗಿದ್ದಾನೆ, ಅವನು ತನ್ನಲ್ಲೇ ತೃಪ್ತನಾಗಿದ್ದಾನೆ. ಅಂದರೆ ಮಕ್ಕಳ ಜೊತೆ ನೆಮ್ಮದಿಯಾಗಿದ್ದಾನೆ ಅಂದರೆ ನಿಮ್ಮ ನೆಮ್ಮದಿ ಕೆಡಿಸ್ತಾನೆ. ಒಂದು ದ್ಯೂತನ್ನು ಏರ್ಪಾಟ್ ಮಾಡಿದ್ದಾನೆ, ದ್ಯೂತ ಮಂಟಪ ಕಟ್ಟಿಸಿದ್ದಾನೆ, ನೀವು ಬಂದು ಜೂಜಾಡಬೇಕಂತೆ. ಅಲ್ಲಿ ಮಹಾಧೂರ್ತರಾದ ಕಿತವರಿದ್ದಾರೆ, ಮೋಸಗಾರರಿದ್ದಾರೆ, ಪ್ರೊಫೆಷನಲ್ ಚೀಟರ್ಸ್ ಎಲ್ಲ ಇದ್ದಾರೆ, ನೀವು ಹೋಗಬೇಡಿ, ನಾನು ಇದನ್ನು ಹೇಳೋದಕ್ಕೆ ಬಂದಿದ್ದೀನಿ ಅಂತೆಲ್ಲ. ಆದರೆ ಧರ್ಮರಾಜ ಹೋಗೇ ಹೋದ. ಮಾಡಬಾರದ್ದಾಯಿತು, ಆಗಬಾರದ್ದಾಯಿತು. ಆಗ ತುಂಬಿದ ಸಭೆಯಲ್ಲಿ ಎಲ್ಲರನ್ನೂ ಪಣ ಇಟ್ಟಾಗಲೂ ವಿದುರ ಸುಮ್ಮನೆ ಇದ್ದ. ಧರ್ಮರಾಜನ ಹುಚ್ಚು ಏನಾದರೂ ಹಾಳಾಗಿ ಹೋಗಲಿ, ಇನ್ನೇನು ಮಾಡೋದು ಅಂತ ಅವನಿಗೆ ರೋಸತ್ತಿತ್ತೋ ಏನೋ. ಜೊತೆಗೆ ಅವನೇ ಇಡ್ತಾ ಇದ್ದಾನೆ, ಏನು ಒಬ್ಬೊಬ್ಬರು ತಮ್ಮಂದ್ರನ್ನು ವರ್ಣಿಸಿ ಇಡ್ತಾ ಇದ್ದಾನೆ ಧರ್ಮರಾಜ. ಅವನ ಹುಚ್ಚು ಎಷ್ಟು ಹತ್ತಿತ್ತು ಅಂತಂದರೆ ಅಷ್ಟಿಷ್ಟಲ್ಲ. ನಮ್ಮಲ್ಲಿ ಮಹಾಭಾರತವನ್ನು ಓದ್ದೇ ಧರ್ಮರಾಜನ ತುಂಬ ಕೊಂಡಾಡ್ತಾರೆ. ಅವ್ರನ್ನ ಯಾರಾದರೂ ಅವ್ರ ಅಣ್ಣಂದರು ಹಿಂಗೆ ಬೀದಿನಲ್ಲಿಟ್ಟು ಹರಾಜು ಮಾಡಿದರೆ ಗೊತ್ತಾಗ್ತಿತ್ತು ಧರ್ಮರಾಜ. ಅವನು ಹೇಳ್ತಾನೆ, ದ್ರೌಪದಿ ಎಂದೂ ನ ದಾಸ್ಯಂ ಅರ್ಹತಿ ದ್ರೌಪದಿ ದಾಸ್ಯವನ್ನು ಒಳಗೊಳ್ಳುವಂಥದ್ದಲ್ಲ. ಪರಂಭಯಂ ಪಶ್ಯತ ಭೀಮಸೇನಾತ್ ಯುದ್ಧತ್ವಂ ರಾಜ್ಞೋ ವರುಣಸ್ಯೇವ ಪಾಶಾತ್.
ದೈವೇರಿತೋ ನೂನಮಯಂ ಪುರಸ್ತಾತ್ ಪರಹ ಅನಯೋ ಭರತೇಶು ಉದಪಾತಿ. ಭೀಮನ ಭಯ ಇದೆ. ಅತಿದ್ಯೂತಮಿದಂ ಕೃತಮಿದಂ ಧಾರ್ತರಾಷ್ಟ್ರಾ ಯಹ ಅಸ್ಯಾಂ ಸ್ತ್ರೀಯಂ ವಿವಧಧ್ವಂ ಸಭಾಯಾಂ ಯೋಗಕ್ಷೇಮೋ ದೃಶ್ಯತೆ ವೋ ಮಹಾಭಯ. ನಿಮ್ಮ ಯೋಗಕ್ಷೇಮಕ್ಕೆ ಚ್ಯುತಿ ಬಂದಿದೆ. ಆ ರಾಜಕನ್ಯಕೆಯನ್ನು, ಕ್ಷತ್ರಿಯೋತ್ತಮಿಯನ್ನು ಹೀಗೆ ನೀವು ಸಭೆಯಲ್ಲಿ ಹೆಣ್ಣು ಮಗಳನ್ನು ಬಲಾತ್ಕಾರ ಮಾಡ್ತಾ ಇದ್ದೀರಲ್ಲ, ಬಟ್ಟೆ ಬಿಚ್ಚುತ್ತಾ ಇದ್ದೀರಲ್ಲ ಅಂತ ದಬಾಯಿಸ್ತಾ ಬೈದ. ಆಗ ತುಂಬಿದ ಸಭೆಯಲ್ಲಿ ಇಬ್ಬರೇ ವಿರೋಧ ಎತ್ತಿದ್ದು. ಒಬ್ಬ ವಿದುರ, ಮತ್ತೊಬ್ಬ ದುರ್ಯೋಧನನ ತಮ್ಮಂದರಲ್ಲಿ ಒಬ್ಬ ವಿಕರ್ಣ. ಇನ್ನು ಯಾರೊಬ್ಬರೂ ಇಲ್ಲ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಭೂರಿಶ್ರವ, ಬಾಲ್ಹೀಕ ಎಲ್ಲರ ಬಾಯಿಗೂ ಸನ್ನಿ ಬಡದೋಗಿತ್ತು. ಎಲ್ಲರ ನಾಲಿಗೆಯನ್ನು ಬಿದ್ದೋಗಿಬಿಟ್ಟಿತ್ತು. ಅದಕ್ಕೆ ಕೃಷ್ಣ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಮಯ ಹತಾಂಸ್ತುಂ ಜಹಿ ಮಾ ವ್ಯತಿಷ್ಠ. ಆಗಲೇ ಅವರೆಲ್ಲ ಸತ್ತೋಗಿದ್ದಾರೆ, ನಾನು ಕೊಂದು ಬಿಟ್ಟಿದ್ದೀನಿ, ಇವರ ಹೆಣಗಳನ್ನು ಮಾತ್ರ ನೀನು ಕೊಲ್ಲಬೇಕಷ್ಟೇನೆ ಅಂತಂದ. ಕೃಷ್ಣನ ತೀರ್ಮಾನ ಅದು. ಇನ್ನೂ ಭೀಷ್ಮಾಚಾರ್ಯ ಅಂತೆ ಗಡ್ಡ ತೀಡ್ಕೊಂಡು. ಯಾತಕ್ಕೆ ಬೇಕು ಆ ಭೀಷ್ಮತ್ವ? ಏನು ಘನ ವಿಷ್ಣು ಸಹಸ್ರನಾಮನ ಹೇಳೋದು. ನಾನು ಇನ್ನು ವಿಷ್ಣು ಕೋಟಿ ನಾಮಗಳನ್ನು ಹೇಳ್ತೀನಿ, ಏನು ಪ್ರಯೋಜನ ಬಂತು? ಕುಂಕುಮ ಅಷ್ಟೇ ವೇಸ್ಟ್ ಆಗೋದು, ಹೂವಷ್ಟೇ ವೇಸ್ಟ್ ಆಗೋದು, ಇನ್ಯಾವುದು ವೇಸ್ಟ್ ಆಗುವಂಥದ್ದಲ್ಲ. ಆಚರಣೆ ಬಹಳ ಮುಖ್ಯವಾದಂಥದ್ದು. ಹೀಗಾಗಿ ವಿದುರ ಯಾವ ಸಹಸ್ರನಾಮವನ್ನು ಬೊಗಳಲಿಲ್ಲ. ಅವನೇ ಪೂಜನೀಯನಾಗ್ತಾನೆ. ಅದನ್ನು ನಾವು ನೋಡ್ತೀವಿ. ಒಬ್ಬ ಹೆಣ್ಣು ಮಗಳಿಗೆ ಅಂಥ ಅವಮಾನ ಆಗ್ತಾ ಇದ್ದರೆ ರಪ ಬಡಿಯೋದಕ್ಕೆ ಏನಾಗಿತ್ತು ರೋಗ ಅಲ್ಲಿದ್ದವರಿಗೆ? ವಿದುರ ಆದವನು ಎಷ್ಟು ಪ್ರತಿಭಟನೆಯನ್ನು ಮಾಡ್ತಾನೆ, ಪ್ರಾಣದ ಮೇಲೆ ಅಂಜಿಕೆ ಇಲ್ಲದೆ ಮಾಡ್ತಾನೆ. ತುಂಬ ತುಂಬ ದೊಡ್ಡದಾದ ಕೆಲಸವನ್ನು ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಜಾನೀಮಹೇ ದೇವಿತಂ ಸೌಬಲಸ್ಯ ವೇದದ್ಯೂತೆ ನಿಕೃತಿಂ ಪರ್ವತೀಯ ಯತಃ ಪ್ರಾಪ್ತ ಶಕುನಿಸ್ತತ್ರ ಯಾತು ಮಾಯೂಯುಧೋ ಭಾರತ ಪಾಂಡವೇಯಾನ್. ಶಕುನಿ ಎಷ್ಟು ಮೋಸಗಾರ ಅಂತ ಗೊತ್ತಿದೆ, ಅಣ್ಣ ತಮ್ಮದ್ರು ನೀವು ಜಗಳ ಆಡಬೇಡಿ ಅಂತ ಎಷ್ಟು ಹೇಳ್ತಾನೆ. ಅನುದ್ಯೂತವೂ ಕೂಡ ಬೇಡ ಅಂತಂತಾನೆ. ಆದರೂ ಒಪ್ಪಲ್ಲ. ಪಾಂಡವರು ಕಾಡಿಗೆ ಹೋದಾಗಲೂ ಮತ್ತೆ ಸಂಕಟಪಟ್ಟು ಹೇಳ್ತಾನೆ, ಈಗಲಾದರೂ ಕಾಲ ಮಿಂಚಿಲ್ಲ, ವಾಪಸ್ ಕರೆಸ್ಕೋ, ಅವರ ಪ್ರತಿಜ್ಞೆಗಳನ್ನು ಉಪಸಂಹಾರ ಮಾಡಿಸೋಣ ಅಂತ ಹೇಳ್ತಾನೆ. ನೀನು ನನ್ನ ಮಕ್ಕಳು ಚೆನ್ನಾಗಿ ಬಾಳೋದನ್ನು ನೋಡಿದ್ರೆ, ಅವರು ವಿಜಯಿಗಳಾಗೋದನ್ನು ನೋಡಿದ್ರೆ ಇಷ್ಟಪಡೋದಿಲ್ಲ, ಹಾಳಾಗೋಗು ನೀನು ಕಾಡಿಗೆ ಅಂತ ಹೇಳ್ತಾನೆ ಆ ಧೃತರಾಷ್ಟ್ರ ಕುರುಡ. ಆದರೆ ನೋಡಿ ವಿದುರ ಕೋಪ ಮಾಡ್ಕೊಂಡು ಹೊರಟೆ ಹೋಗ್ಬಿಡ್ತಾನೆ. ಇವನ ಮಕ್ಕಳು ಗೆದ್ದರಂತೆ, ವಿಜಯಶಾಲಿಗಳಂತೆ. ಇದೆಂಥ ವಿಜಯ ಅಂತಂತೀನಿ. ಕೌನ್ ಬನೇಗ ಕರೋಡ್ಪತಿನಲ್ಲಿ ಎಷ್ಟೋ ದುಡ್ಡು ಗೆದ್ದು ಬಿಡ್ತಾ ಅಂತಂದರೆ ಬೃಹಸ್ಪತಿ ಆಗ್ತಾನೆಯಾ ಅವನೇನು ಐನ್ಸ್ಟೀನ್ ಆಗ್ತಾನೆಯಾ? ಯಾವುದೋ ಒಂದು ತಲೆಮಾಸದ ಉತ್ತರ ಕೊಡ್ತಕ್ಕಂಥದ್ದು. ಕಂಡಿದ್ದೀನಲ್ಲ ಅಲ್ಲಿ ಎಂಥ ಉತ್ತರಗಳು ಅಂತ. ಆದರೆ ಲೋಕಕ್ಕೆ ಅವರೇ ದೊಡ್ಡವರಾಗ್ಬಿಡ್ತಾರೆ. ಹಾಗೆ ಎಲ್ಲಿಯೋ ಕೌನ್ ಬನೇಗ ಕರೋಡ್ಪತಿನಲ್ಲಾದರೂ ಏನೋ ನ್ಯಾಯವಾದಂಥ ಒಂದು ಅಬಾಲಿಶವಾದ ಕ್ವಿಜ್ಜು. ಇದು ಅದೂ ಅಲ್ಲ, ಮೋಸ ಮಾಡಿದ್ದು, ವಂಚನೆ ಮಾಡಿದ್ದು, ಹೈವೇ ರಾಬರಿ. ಹಾಗೆ ಮಾಡಿದ್ದಕ್ಕೆ ಇವನು ದೊಡ್ಡ ವಿಜಯ ಅಂತ ಅನ್ನೋದು, ಮಕ್ಕಳು ಕಷ್ಟಪಟ್ಟರು ಅನ್ನೋದು, ವಿದುರನ್ನು ದೂರಕ್ಕಿಡೋದು. ವಿದುರ ಹೋದ ಮೇಲೆ ಕಡೆಗೆ ಸಂಜೆಯನ್ನು ಕಳಿಸ್ಕೊಡ್ತಾನೆ, ಕರ್ಕೊಂಡು ಬಾ, ನನಗಾಗೋದಿಲ್ಲ, ವಿದುರ ಇಲ್ದಿದ್ರೆ ಆಗೋಲ್ಲ ಅಂತ. ಇತ್ತ ನೋಡಿ ವಿದುರ ಪಾಂಡವರ ಕಡೆಗೆ ಬರ್ತಾ ಇರೋದನ್ನು ನೋಡಿ ಧರ್ಮರಾಜನಿಗೂ ಭಯ ಆಗಿಬಿಡುತ್ತೆ. ಇನ್ನೊಂದು ಸತಿ ದ್ಯೂತಕ್ಕೆ ಕಳಿಸಿದ್ದಾನ ಏನಾದರೂ ಇವನು ಸಂದೇಶವನ್ನು ಅಂತ ಅಂದುಕೊಂಡ್ಬಿಡ್ತಾನೆ. ದುರ್ಯೋಧನ ಹೇಳ್ತಾನೆ, ಈಗ ನೀನು ಹೋದರೆ, ಭೀಮ ಹೇಳ್ತಾನೆ, ನೀನು ಹೋಗೋದಿದ್ರೆ ಕೈಕಾಲು ಮುರಿದು ಬಿಡ್ತೀನಿ ಅಂತಂತಾನೆ. ಅಷ್ಟೊತ್ತಿಗೆ ವಿದುರ ಬಂದು, ನಾನು ನಿಮ್ಮ ಜೊತೆನೇ ಇರ್ತೀನಿ, ಆ ಪಾಪಿಯ ಸಹವಾಸ ಬೇಡ, ನನಗಂತೂ ಆಗೋದಿಲ್ಲ, ನಿಮ್ಮ ಪರವಾಗಿ ಒಳ್ಳೆ ಮಾತಾಡಿದ್ದಕ್ಕೆ ಹೀಗೆ ಬೈದು ಕಳಿಸ್ದ ಅಂತ. ಧರ್ಮರಾಜನ್ ಶುರು ಆಗುತ್ತೆ, ಇಲ್ಲ ಇಲ್ಲ ನೀನು ತಪ್ಪು ಮಾಡಿದೆ, ದೊಡ್ಡಪ್ಪ ಏನೋ ಬೇಜಾರು ಮಾಡ್ಕೊಂಡು ಅಂದಿದ್ದಾನೆ, ವಾಪಸ್ ಹೋಗು ಅಂತ. ನೋಡಿ ನಾಯಿಬಾಲ ಡೊಂಕು ಅನ್ನೋದು ಹಾಗೆ ಗೊತ್ತಾಗುತ್ತೆ. ಒಳ್ಳೆತನವೇ, ಪೆದ್ದತನ, ಮನೆಹಾಳು ಒಳ್ಳೆತನ ಯಾತಕ್ಕೆ ಬೇಕು? ಆಮೇಲೆ ಸಂಜಯ ಬಂದು ಕೈ ಕಾಲಿಗೆ ಬಿದ್ದು ತಲೆ ಸವರಿ ಕರ್ಕೊಂಡು ಹೋಗ್ತಾನೆ. ಮತ್ತು ಎಷ್ಟೋ ಬಾರಿ ಇವನಿಗೆ ನಡೀತಾ ಇರುತ್ತೆ ಈ ಥರ ಕೆತಾರ್ಸಿಸು ಧೃತರಾಷ್ಟ್ರನಿಗೆ. ಅವನಿಗೊಂದು ರೀತಿಯಾಗಿ ಎನಿಮಾ ಕೊಟ್ಟಂಗೆ, ಅಜೀರ್ಣ ಆದವನಿಗೆ, ಕಾನ್ಸ್ಟಿಪೇಷನ್ ಆದವನಿಗೆ ಎನಿಮಾ ಇದ್ದಂತೆ ವಿದುರ ಬರೋದು, ವಿದುರ ನೀತಿ ಹೇಳೋದು, ಈ ಥರ ಆಗಿಬಿಡ್ತು. ಒಂದು ಕ್ರಿಯೆಗೆ ಬರದೇ ಇರತಕ್ಕಂಥದ್ದು ಎಷ್ಟು ಹೇಳಿಸ್ಕೊಂಡೆ ಏನು ಪ್ರಯೋಜನ? ಆದರೆ ವಿದುರನಿಗೆ ಎಷ್ಟು ವಿಶ್ವಾಸ ಅಂದರೆ ಅದೊಂದು ರೀತಿ ಪ್ರೀತಿಯೂ ಬಂದುಬಿಟ್ಟಿರುತ್ತೇನೋ, ಒಂದು ರೀತಿ ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂತ ಕರಿಬೋದು ವಿದುರನಿಗೆ. ಪರ್ವದಲ್ಲಿ ಅವ್ರು ಬರೀತಾರೆ, ಇಷ್ಟೂ ವರ್ಷಗಳ ಸ್ನೇಹ ಮೊದಲಿಂದ ಇದ್ದದ್ದು, ಹುಟ್ಟಿದಾಗಲಿಂದ ಈ ಕುರುಡನ ಕೈ ಹಿಡ್ಕೊಂಡು ನಡೆಸಿ ಓಡಾಡಿ ಮಾಡಿ ಎಲ್ಲ ಆಗಿ ಕಡೆಗೆ ಬಿಡಲಾಗದಂಥ ಒಂದು ಬಂಧನ. ಸಾಯೋವಾಗಲೂ ಕಡೆಗೆ ಅವ್ರ ಜೊತೆನೇ ಸಾಯ್ತಾನೆ ವಿದುರ, ಹೋಗ್ತಾನೆ ಕಾಡಿಗೆ. ಆ ವಿದುರನ ವಾತ್ಸಲ್ಯವೂ ಅದಕ್ಕೊಂದು ಲಕ್ಷಣ. ಪಾಂಡವರ ಮೇಲೆ ಪ್ರೀತಿ ಇದ್ದು ಎಷ್ಟು ಕೆಲಸ ಮಾಡ್ತಾನೋ ಧೃತರಾಷ್ಟ್ರ ಮೇಲೆ ವಾತ್ಸಲ್ಯವೂ ಇಟ್ಟುಕೊಳ್ತಾನೆ. ನಿಜವಾದ ದೊಡ್ಡತನದ ಪರಾಕಾಷ್ಠೆ ಇದ್ದರೆ ಅದು. ಅಯ್ಯೋ ಮುದುಕ, ಜೊತೆಲಿಂದ ಬೆಳೆದವನು, ನನ್ನ ಜೊತೆ ಅಣ್ಣ, ಏನು ಮಾಡೋದು, ಇರಲಿ, ಅವನಿಗೆ ಹೇಳ್ತೀನಿ. ಅಂಟೈರಿಂಗ್ ಆಗಿ ಒಳಿತನ್ನು ಹೇಳ್ತಾ ಬರ್ತಾನೆ. ಕಾನ್ಸ್ಟೆಂಟಾಗಿ ಒಂದು ಒಳ್ಳೆಯದನ್ನು ಹಿಡ್ಕೊಂಡು ಮಾಡೋದು ತುಂಬ ಕಷ್ಟ ಇದೆ.
ಒಂದು ಸ್ವರವನ್ನು ಹಿಡಿದು ಸಾಧನೆ ಮಾಡ್ತಾ ಕೋಗಿಲೆ ಪಂಚಮ ಸ್ವರವನ್ನು ಹಿಡಿದು ತಲೆಮಾರುಗಳಿಂದ ಜನ್ಮಗಳಿಂದ ಮಾಡಿ ಪಂಚಮ ಕೋಕಿಲಹ ಅಂತ ಪಿಕ ಕೂಜತಿ ಪಂಚಮಂ ಅಂತಲೇ ಆಯ್ತಲ್ಲ. ಯಾವ ಧನ್ಯತೆ ಬಂತು. ಆ ಮಟ್ಟಕ್ಕೆ ಒಳಿತನ್ನೇ ಧರ್ಮವನ್ನೇ ಧ್ಯೇಯವಾಗಿಟ್ಟುಕೊಂಡು ಧೃತರಾಷ್ಟ್ರನಂತವನಿಗೆ ಹೇಳ್ತಾ ಬಂದನಲ್ಲ, ಇಷ್ಟು ದೊಡ್ಡದಾದದ್ದು. ಅಲ್ಲಿ ರಾಮಾಯಣದಲ್ಲಿ ವಿಭೀಷಣ ಹೇಳ್ದ, ಅವನಿಗೆ ಒಂದು ರಾಜ್ಯ ಲಾಭದ ಆಸೆ ಹೊಂದಿತ್ತು. ರಾಮಾದಿಗಳು ನಾಗಪಾಶ ಬದ್ಧರಾದಾಗ ಬಾಯಿ ಬಡ್ಕೊಡ್ತಾನೆ, ಭಗ್ನ ರಾಜ್ಯ ಮನೋರಥ, ಅಯ್ಯೋ ನಂಗೆ ರಾಜ್ಯ ಕೊಡ್ತೀನಿ ಅಂತೆಲ್ಲ ಕಿರೀಟಾನೇ ಮೊದಲಿಟ್ಬಿಟ್ಟಿದ್ದ ರಾಮ, ಪಟ್ಟಾಭಿಷೇಕವೇ ಮಾಡಿಬಿಟ್ಟಿದ್ದ, ಸೇತುವೆನೂ ಕಟ್ಟಕ್ಕೆ ಮುಂಚೆ ಮಾಡಿದ್ದ ರಾಮ, ಹೋಯ್ತಲ್ಲ ನನಗೆಲ್ಲ ಅಂತ ಗೋಳಾಡ್ತಾನೆ. ತೊಂದರೆ ಇಲ್ಲ, ಒಳ್ಳೆಯವನು ವಿಭೀಷಣ, ಸಿಕ್ತು ಅವನಿಗೆ ರಾಜ್ಯ. ಅಷ್ಟರ ಮಟ್ಟಿಗೆ ಆಸೆಯೂ ತಪ್ಪಲ್ಲ. ಆದರೆ ವಿದುರನಿಗೆ ಯಾವ ವಿಧವಾದ ನಿರೀಕ್ಷೆಯೂ ಇಲ್ಲ. ನಿಸ್ವಾರ್ಥತೆಯ ಪರಾಕಾಷ್ಠೆಯಿಂದ ಪ್ರಾಣಕ್ಕೆ ಚ್ಯುತಿ ಬರುವಂತೆ ಇದ್ದರೂ ಒಳ್ಳೆಯದನ್ನು ಮಾಡ್ದ. ಅದು ದೊಡ್ಡ ರೀತಿ ಹೈಲೈಟ್ ಆಗಲಿಲ್ಲ. ಅದು ಇವತ್ತಿಗೂ ವಿದುರನ್ನ ಕಂಡವರು ಕಡಿಮೆ ಆ ರೀತಿಯಾಗಿ. ಆಮೇಲೆ ನಾವು ವಿದುರನ್ನ ಕಾಣ್ತಕ್ಕಂಥದ್ದು ಶ್ರೀಕೃಷ್ಣ ತಾನು ಬಂದಾಗ, ಯಾವ ತುಂಬಿದ ಸಭೆಯಲ್ಲಿ ಶಾಂತಿದೂತನಾಗಿ ಬರ್ತಾನೋ ಆ ಸಂದರ್ಭದಲ್ಲಿ ನಾವು ಕಾಣ್ತೀವಿ. ಅದು ತುಂಬ ಹೃದಯಂಗಮವಾದದ್ದು. ತತ್ಪೂರ್ವದಲ್ಲಿ ಕೃಷ್ಣ ಸಂಧಿಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾದಾಗಲೇ ಇವನಿಗೆ ಉತ್ತರಾಷಾಢ ಪೂರ್ವಾಷಾಢ ಎಲ್ಲ ಆಗಿಬಿಡುತ್ತೆ ಧೃತರಾಷ್ಟ್ರನಿಗೆ. ಉತ್ತರಾಷಾಢ ಪೂರ್ವಾಷಾಢ ಅಂತಂದರೆ ಎಷ್ಟೋ ಜನಕ್ಕೆ ಅರ್ಥವಾಗೋದಿಲ್ಲ. ವಾಂತಿ ಭೇದಿಗಳು ಅಂತ ಅರ್ಥ, ಭಯದಿಂದ. ಒಳ್ಳೊಳ್ಳೆ ಇಡಿಯಮ್ಸ್ ಹೊರಟೋಗ್ತಾ ಇವೆ. ಹಾಗಾಗಿ ಅವುಗಳನ್ನು ಎಕ್ಸ್ಪ್ಲಿಸಿಟ್ ಮಾಡಬೇಕಾದ್ರೆ ಈ ಅಸಭ್ಯತ್ವ ಬರುತ್ತದೆ, ಕ್ಷಮಿಸಬೇಕು ನನ್ನನ್ನು, ಏನು ಮಾಡೋದು. ಆ ಒಳ್ಳೆ ಇಡಿಯಮ್ ಹೊರಟೋಗುತ್ತಲ್ಲ ಅನ್ನೋ ಸಂಕಟಕ್ಕೆ ಬಾಯಿ ತೊಳ್ಕೊಳ್ಬೇಕಾದಂಥ ಮಾತಾಡಿ ನೀರು ಕುಡಿತಾ ಇದ್ದೀನಿ. ತ್ರಿರಾಚಾಮೇತ್ ಅಂತ ಹೇಳಿಬಿಟ್ಟು 3 ಆಚಮನ ಅಂತ ಪರಿಮೃಜ್ಯ ಸಕೃದುಪಸ್ಪೃಶ್ಯ ಅಂತ ಮಾಡ್ತೀನಿ ಶ್ರೌತಾಚಮನವನ್ನು. ಧೃತರಾಷ್ಟ್ರನಿಗೆ ನಿದ್ರೆ ಬರೋದಿಲ್ಲ ಅಂತಾಗಲಿಲ್ಲ ವಿದುರ ನಿದ್ರೆ ಕೆಡಿಸೋದು. ಇದು ನೋಡಿ ಎಂಥದ್ದು ಅಂತ. ಇಷ್ಟು ಪ್ರೀತಿಯಿಂದ ಅವನು ಪಾಪ ಕತ್ತಲ ಹಾದಿಯಲ್ಲಿ ತನ್ನ ಮನೆಯಿಂದ ಈ ಅರಮನೆಗೆ ಬಂದು ಈ ಕುರುಡನಿಗೆ ಹಗಲೂ ರಾತ್ರಿನೇ, ರಾತ್ರಿನೂ ರಾತ್ರಿನೇ, ಕಣ್ಣಿಲ್ಲದೆ ಇದ್ದವನಿಗೆಲ್ಲ ಕಾಲವೂ ಕತ್ತಲು. ಅವನು ಕಣ್ಣು ತೆರೆಸ್ತಕ್ಕಂಥ ಮಾತುಗಳನ್ನು ಆಡಬೇಕು. ಶುರು ಮಾಡ್ತಾನೆ ವಿದುರ ನೀತಿಯನ್ನು. ತುಂಬ ಒಳ್ಳೆಯ ಸಾರವತ್ತಾದ ಭಾಗ. ಬಹಳಷ್ಟು ಜನಕ್ಕೆ ಇದು ಮಾತ್ರ ಬೇಕು. ಬರೀ ನೀತಿಯ ಸೆರೆಮನೈಸಿಂಗ್ ಆಗಿದ್ದರೆ ವಿದುರನ್ನ ನಾನು ಪಕ್ಕಕ್ಕೆ ಇಟ್ಬಿಡ್ತಾ ಇದ್ದೆ, ಬೇಡ ಹೋಗಿ ಆ ಕಡೆಗೆ ಅಂತ. ವಿಕಿಪೀಡಿಯಾ ಅಷ್ಟೇ ವಿದುರ, ಇನ್ನೇನು ಅಲ್ಲ ಹೆಚ್ಚಂದರೆ. ವಿದುರ ಹಾಗಲ್ಲ, ಬದುಕಿದವನು. ಶ್ರುತಂ ಪ್ರಜ್ಞಾನುಗಮ್ಯಸ್ಯ ಪ್ರಜ್ಞಾಚೈವ ಶ್ರುತಾನುಗ ಅಸಂಭಿನ್ನಾರ್ಯ ಮರ್ಯಾದ ಪಂಡಿತಾಖ್ಯಾಂ ಲಭೇತ ಸಹ ಅಂತಾನೆ. ಯಾವನ ಪಾಂಡಿತ್ಯ ಪ್ರಜ್ಞಾನುಸಾರವಾಗಿರುತ್ತದೋ ಮತ್ತು ಯಾವನ ಪ್ರಜ್ಞೆ ಪಾಂಡಿತ್ಯವನ್ನು ಹೊಂದಿಕೊಂಡಿರುತ್ತದೆಯೋ, ಅಂದರೆ ಲರ್ನಿಂಗೂ ಇರಬೇಕು, ಅವೇರ್ನೆಸ್ಸು ಇರಬೇಕು. ಪ್ರಜ್ಞೆ ಅಂದರೆ ಸೆಲ್ಫ್ ಅವೇರ್ನೆಸ್ಸು, ಲರ್ನಿಂಗ್ ಅದು ಶ್ರುತ. ಇನ್ಫಾರ್ಮೇಷನ್ನು ಇರಬೇಕು, ಇಂಟೆಲಿಜೆನ್ಸು ಇರಬೇಕು. ಎರಡೂ ಇದ್ದು ಅಸಂಭಿನ್ನ ಆರ್ಯ ಮರ್ಯಾದ, ಆರ್ಯರ ಮರ್ಯಾದೆ ಅಂತ ಒಂದಿದೆ. ಕಲ್ಚರ್ಡ್ ಪರ್ಸನ್ಸ್ ಬಿಹೇವಿಯರ್, ಎಟಿಕೇಟ್ ಅಂತ ಇರುತ್ತೆ. ಅದನ್ನು ಚ್ಯುತಿ ಮಾಡಿಕೊಳ್ಳದೆ ಇರ್ತಕ್ಕಂಥವನನ್ನು ಪಂಡಿತ ಅಂತ ಕರೀತಾರೆ. ಯಾವುದೋ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡ್ರೆ ಅಲ್ಲ. ಜವಾಹರ್ಲಾಲ್ ನೆಹರು ಹಿಂದೆ ಪಂಡಿತ್ ಅಂತಿದೆ, ಖಂಡಿತ ಅಲ್ಲ. ಇದಕ್ಕೆ ವಿರೋಧವಾದ ಎಕ್ಸಾಂಪಲ್ ಅಷ್ಟೇ. ತುಪ್ಪದ ಹೀರೆಕಾಯಿನಲ್ಲಿ ತುಪ್ಪ ಎಷ್ಟಿದೆಯೋ ಪಂಡಿತ್ ಜವಾಹರ್ಲಾಲ್ ನೆಹರುನಲ್ಲಿ ಪಾಂಡಿತ್ಯವೂ ಅಷ್ಟೇ ಇದೆ. ಅನಾಹೂತ ಪ್ರವಿಶತಿ ಅಪೃಷ್ಟೋ ಬಹುಭಾಷತೆ ವಿಶ್ವಸತ್ಯಪ್ರಮತ್ತೇಶು ಮೂಢಚೇತ ನರಾಧಮ. ನರಾಧಮ ಯಾರು ಅಂದರೆ ಕರೆಯದೇ ಹೋಗ್ತಕ್ಕಂಥವನು, ಕೇಳದೆಯೇ ಮಾತಾಡ್ತಕ್ಕಂಥವನು ಅಂತಾನೆ. ತುಂಬ ಒಳ್ಳೆಯ ಮಾತುಗಳಿವೆಲ್ಲ. ನಾವು ಗೇಟ್ ಕ್ರ್ಯಾಶ್ಗಳನ್ನು ಎಷ್ಟೋ ಸರ್ತಿ ಮಾಡ್ತೀವಿ, ಕೇಳದೇನೆ ಸಲಹೆಯನ್ನು ಕೊಡ್ತಾ ಇರ್ತೀವಿ. ಯಾರಿಗೇನು ಹೋಯಿತು, ನಂದೇನು ಹೋಯಿತು ಅಂತ ಹೇಳ್ಬಿಟ್ಟಿದ್ನುವೆ. ಹಾಗಲ್ಲ. ನಾ ಪೃಷ್ಟ ಕಸ್ಯಚಿತ್ ಬ್ರೂಯಾತ್ ನಚಾ ನ್ಯಾಯೇನ ಪೃಚ್ಛತಃ ಜಾನನ್ನಪಿ ಮೇಧಾವಿ ಜಡವಲ್ ಲೋಕ ಆಚರಿತ್ ಅಂತ ಮನು ಹೇಳ್ತಾನೆ. ತುಂಬ ಸೊಗಸಾದ ಎಷ್ಟೆಷ್ಟೋ ಮಾತುಗಳನ್ನು ಹೇಳ್ತಾನೆ. ಒಂದು ನೋಡಿ, ಅಷ್ಟಾವೇತಾನಿ ಹರ್ಷಸ್ಯ ನವನೀತಾನಿ ಭಾರತ. ಸಂತೋಷದ ಬೆಣ್ಣೆ, ಕ್ರೀಮ್ ಆಫ್ ಹ್ಯಾಪಿನೆಸ್ ಯಾವುದು ಅಂತಂದರೆ ಸಮಾಗಮಶ್ಚ ಸಖಿಭಿ, ಸ್ನೇಹಿತರ ಜೊತೆಗೆ ಸಮಾಗಮ. ಮಹಾಂಶ್ಚೈವ ಧನಾಗಮ, ಆಕಸ್ಮಿಕವಾಗಿ ದುಡ್ಡು ಬರತಕ್ಕಂಥದ್ದು. ಪುತ್ರೇಣ ಚ ಪರಿಶ್ವಂಗ, ನಿಜವಾದ ಸಂತಾನದ ಆಲಿಂಗನ. ಹುಟ್ಟಿದವರೆಲ್ಲ ಮಕ್ಕಳಲ್ಲ. ನಾನು ಹೇಳಿದ್ದೀನಿ ಸಂತಾನಂ ಸಪ್ತಧೋಚ್ಯತೆ ಅಂತ. ಅಂಥದ್ದು ಅದು.
ಆಮೇಲೆ ಸನ್ನಿಪಾತಶ್ಚ ಮೈಥುನೆ ಅಂತ, ದಾಂಪತ್ಯದ ಪರಾಕಾಷ್ಠೆಯ ಪ್ರೀತಿ ಕಡೆಯವರೆಗೂ ಇರಬೇಕು. ಹಾಸಿಗೆಯಿಂದ ಚಟ್ಟದವರೆಗೆ ಇರುವಂಥ ಪ್ರೀತಿ ಇದೆಯಲ್ಲ, ಅದು ತುಂಬ ದೊಡ್ಡದಾದದ್ದು. ಸಮಯೇಚ ಪ್ರಿಯಾಲಾಪ, ಟೈಮ್ಲಿ ಗುಡ್ ವರ್ಡ್ಸ್. ಯಾವಾಗಲೂ ಅವ್ರಿಗೇನೋ ಅವಾರ್ಡ್ ಬಂದಿರುತ್ತೆ, ಇನ್ನು ಯಾವಾಗಲೂ ಅವ್ರ ಮನೇಲಿ ಯಾರೋ ಸತ್ತೋಗಿದ್ದಾರೆ, ಅವ್ರು ನೋಡಿ ಹೀಗಾಯ್ತು ಅಂದಾಗ ಹೌದು ಗೊತ್ತಾಯಿತು, ಹೌದು ಅಂದಾಗೆ ಮೊನ್ನೆ ನಿಮಗೆ ಬಂದಿತ್ತಲ್ಲ ಸಾಹಿತ್ಯ ಅಕಾಡೆಮಿ ಅವಾರ್ಡು, ನಮಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿದ್ರೆ ಏನೋ ಪ್ರಯೋಜನವಾಗೋಲ್ಲ. ಟೈಮ್ಲಿ ಗುಡ್ ವರ್ಡ್ಸ್ ಅದು ಬಹಳ ಮುಖ್ಯವಾದದ್ದು. ಸ್ವಯೂಥೇಶು ಚ ಸನ್ನತಿ, ಸ್ವಜನರ ಓಡಾಟ. ಅಭಿಪ್ರೇತಸ್ಯ ಲಾಭಶ್ಚ, ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡದಂತೆ ಕೆಲಸಗಳಾದಾಗ. ಮತ್ತು ಪೂಜಾಚ ಜನಸಂಸದಿ, 4 ಜನರ ಮಧ್ಯೆ ಗೌರವ ಸಮ್ಮಾನ ಪಡಿತಕ್ಕಂಥದ್ದು. ಇವೆಲ್ಲ ನಿಜವಾಗಿ ಕ್ರೀಮ್ ಆಫ್ ಹ್ಯಾಪಿನೆಸ್ ಅಂತ ಬಿಟ್ಟಂತಾನೆ. ಹೀಗೆ ಎಷ್ಟೋ ನೂರಾರು ಶ್ಲೋಕಗಳಿವೆ, ಕೆಲವನ್ನು ಹೇಳ್ತಾ ಇದ್ದೀನಿ. ವಿದುರನ ಪಾತ್ರ ವಿಮರ್ಶೆ ಆಗಿದ್ದರಿಂದ, ವಿದುರ ನೀತಿಯ ಪ್ರವಚನವಲ್ಲವಾದ್ದರಿಂದ ಅಲ್ಲಲ್ಲಿ ನನಗಿಷ್ಟ ಅನಿಸಿದ್ದನ್ನು ಗುರುತು ಮಾಡಿಕೊಂಡಿದ್ದನ್ನು ಹೇಳ್ತಾ ಇದ್ದೀನಿ. ಒಂದು ಒಳ್ಳೆ ಮಾತು ನೋಡಿ, ಎಚ್ಚಕ್ಯಂ ಗ್ರಸಿತುಂ ಗ್ರಸ್ಯಂ ಗ್ರಸ್ತಂ ಪರಿಣಮೇಚ್ಛ ಯತ್ ಹಿತಂಚ ಪರಿಣಾಮೇ ಯತ್ ತದದ್ಯಂ ಭೂತಿಮಿಚ್ಛತ. ನನಗೆ ತುಂಬ ಇಷ್ಟವಾದ ಸುಭಾಷಿತಗಳಲ್ಲಿ ಒಂದು. ನಾವು ಅಗಿಯೋಕ್ಕಾಗುವಷ್ಟದನ್ನು ತಿನ್ನಬೇಕು, ಆರೋಗ್ಯವಾಗುವಷ್ಟದನ್ನು ಅಗೀಬೇಕು. ಅಂದರೆ ನಾವು ಅಗಿಯೋಕ್ಕಾಗುವಷ್ಟನ್ನು ಎಚ್ಚಕ್ಯಂ ಗ್ರಸಿತುಂ ಗ್ರಸ್ಯಂ, ನುಂಗೋಕ್ಕಾಗುವಷ್ಟು ಅಗಿಯೋಕ್ಕಾಗುವಷ್ಟು ನಾವು ತಿನ್ನಬೇಕು. ಆ ನುಂಗಲಾಗದ್ದನ್ನು ಅಗದರೆ ಉಗೀಲೇಬೇಕಾಗುತ್ತೆ. ಅದು ಎಂಥ ಅಬ್ಯೂಸ್ ಆಫ್ ಫುಡ್, ಹಾಗಾಗಿ ಇದು ಮಾಡಬಾರ್ದು ಅಂತಾನೆ. ಮತ್ತು ಪರಿಣಾಮೇಚ ಹಿತಂ, ಪರಿಣಾಮದಲ್ಲಿ ಆರೋಗ್ಯಕಾರಿಯಾಗಿರಬೇಕು, ಅಂಥದ್ದನ್ನು ಆಹಾರ ತಗೋಬೇಕು ಅಂತ. ಅಂದರೆ ತುಂಬ ಆರೋಗ್ಯಕಾರಿಯಾದ ಆಹಾರವೇ ಆಗಿರಬಹುದು, ಆದರೆ ಬಾಯಿಗೆ ಹಾಕ್ಕೊಂಡ್ರೆ ಕಹಿ ಉಗಿಯೋ ತರಹ ಇದೆ ಅಂತಂದರೆ ಅದನ್ನು ಅನ್ಯಾಯ ಮಾಡಬಾರ್ದು. ಈ ರೀತಿಯಾಗಿ ಅವನು ಒಂದು ಆಹಾರದ ಬಗ್ಗೆ ಹೇಳ್ತಾನೆ. ಆಮೇಲೆ ರಾಜನ ಬಗ್ಗೆ ಹೇಳ್ತಾನೆ. ಎಸ್ತು ಮಧುಸಮಾದತ್ತೆ ರಕ್ಷನ್ ಪುಷ್ಪಾಣಿ ಷಟ್ಪದಃ ತದ್ವದರ್ಥಾನ್ ಮನುಷ್ಯೇಭ್ಯ ಆದದ್ಯಾತ್ ಅವಿಹಿಂಸೆಯ ಪುಷ್ಪಂ ಪುಷ್ಪಂ ವಿಚನ್ವೀತ ಮೂಲಚ್ಛೇದನ್ನ ಕಾರಯೇತ್ ಮಾಲಾಕಾರ ಇವ ರಾಮೆ ನಯತಾಂಗಾರ ಕಾರಕ ಅಂತ ಬಹಳ ಪ್ರಸಿದ್ಧವಾದ ಮಾತು. ಟ್ಯಾಕ್ಸೇಷನ್ ಹೇಗಿರಬೇಕು ಅಂತ. ಈ ಹೊತ್ತಿನ ನಮ್ಮ ಸರ್ಕಾರಗಳೆಲ್ಲ ಇದರ ಕಾಲಗಳಿಗೆ 1000 ಸತಿ ದೂರಬೇಕು ಅಂತ ಅನಿಸುತ್ತದೆ. ಹೂವಿನಿಂದ ದುಂಬಿ ಹೇಗೆ ಮಕರಂದವನ್ನು ಪಡೆಯಿತು ಹಾಗೆ, ಹೂವಿನ ಒಂದು ದಳಕ್ಕೂ ನೋವಾಗದಂತೆ, ಹೂವಿನ ಅಂಡಾಶಯಕ್ಕೆ ಹಾನಿಯಾಗದಂತೆ ಒಂದು ಹನಿ ಮಕರಂದವನ್ನು ಎಷ್ಟು ಸುಕುಮಾರವಾಗಿ ಹೀರುತ್ತದೆ. ಎಲ್ಲ ಹೂಗಳಿಂದ ಹೀರಿಕೊಂಡು ಮಕರಂದವನ್ನು ಜೇನಾಗಿ ಮಾಡುತ್ತದೆ. ಆ ರೀತಿ ಮಾಡಬೇಕು. ಹಾಗಲ್ಲದೆ ನಾವು ಗಿಡದ ಬುಡಕ್ಕೇನೆ ಕೊಡಲಿ ಹಾಕಿ ಇಜ್ಜಲ ವ್ಯಾಪಾರಿಗಳ ಥರ ಆಗಬಾರ್ದು ಅಂತ. ಇವತ್ತು ನಮ್ಮ ದೇಶದಲ್ಲಿ ಸಾಮಾನ್ಯ ಶ್ರೀಸಾಮಾನ್ಯ ಅನ್ನೋನಿಗೆ, ಸ್ಯಾಲ್ರಿಡ್ ಪೀಪಲ್ ಅನ್ನೋರಿಗೆ ಇವ್ರು ಏನು ಮಾಡ್ತಾ ಇದ್ದಾರೆ? ಸೀರೆ ಭಾಗ್ಯ, ತಾಳಿ ಭಾಗ್ಯ, ಚಟ್ಟದ ಭಾಗ್ಯ, ಚಿತೆ ಭಾಗ್ಯ, ಎಂಥದ್ದು ಮಾಡಿಕೊಡೋದು? ಮಂಚದ ಭಾಗ್ಯ ಅಂತೆ, ಕಮೋಡಿನ ಭಾಗ್ಯ ಅಂತೆ, ಕಾಂಡಮ್ ಭಾಗ್ಯ ಅಂತೆ. ಏನಿದು? ವಿವೇಕ ಅನ್ನೋದು ಒಂದು ಸ್ವಲ್ಪವೂ ಇಲ್ಲದಂತೆ ಆಗಿರ್ತಕ್ಕಂಥದ್ದು. ಆ ಥರದ್ದೆಲ್ಲ ಸೋಪ್ಸ್ ಕೊಡ್ತಾ ಹೋಗಬಾರ್ದು. ಹೀಗೆ ರಾಬ್ ಡಿಕ್ ಅಂಡ್ ಪೇ ಹ್ಯಾರಿ ಅಂತಿದೆಯಲ್ಲ, ಆ ಥರ ಮಾಡ್ತಾ ಇದ್ದಾರೆ. ಹದ್ದನ್ನು ಬಡ್ದು ಹಾವಿಗೆ ಹಾಕಿದ್ರು ಅಂತ. ದೊಂಬರವನ ಕತ್ತೆ ಅಗಸರವನ ಕತ್ತೆ, ದೊಂಬರವನ ದಾನ ಅಂತ ಮಾಡ್ತಾ ಇದ್ದಾರೆ. ಅದು ತಪ್ಪು ಅಂತಂತಾನೆ. ಮತ್ತೆ ಹೇಳ್ತಾನೆ, ಸಂರೋಹತಿ ಶರೈರ್ವಿದ್ಧಂ ವನಂ ಪರಶುನಾಹತಂ ವಾಚಾ ದುರುಕ್ತಂ ಬೀಭತ್ಸಂ ನ ಸಂರೋಹತಿ ವಾಕ್ಷತಂ ಅಂತಾನೆ. ಕೊಡಲಿಯಿಂದ ಕತ್ತರಿಸಲ್ಪಟ್ಟ ಕಾಡು ಬೆಳೆಯುತ್ತೆ, ಆದರೆ ಮಾತಿನಿಂದ ಕತ್ತರಿಸಲ್ಪಟ್ಟ ಸಂಬಂಧಗಳು ಬೆಳೆಯೋಲ್ಲ ಅಂತ. ಇಂಥ ಮಾತು ಹೇಳ್ತಾನೆ. ನಮ್ಮೆಲ್ಲರ ಬದುಕಿನಲ್ಲಿ ಬಂದಿರುತ್ತಲ್ಲ, ಯಾವಾಗಲೂ ಏನೋ ಒಂದು ನಂಜಿನ ಮಾತಾಡಿಬಿಟ್ರೆ ಅದು ಎಷ್ಟು ಬೇಡ ಅಂದರೂ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ, ನೋವು ಮಾಡ್ತಾ ಇರ್ತದೆ. ನಾನು ನಮ್ಮ ಮನೆಗಳಲ್ಲೇ ನೋಡಿದ್ದೀನಿ. ನಮ್ಮ ತಂದೆಯ ಕಟುತ್ವದ ಮಾತಿನ ರೀತಿಯಿಂದ ನಮ್ಮ ತಾಯಿ ಎಷ್ಟು ನೊಂದುಕೊಂಡ್ರು ಅನ್ನೋದನ್ನು ಕಂಡಿದ್ದೀನಿ. ಯಾವ ಮಟ್ಟದ್ದು ಅಂತಂದರೆ, ಏನು ಗೃಹಚಿತ್ರ ಹೇಳ್ಕೊಳ್ಳೋದು ತಪ್ಪ ಅನಿಸ್ಬೋದು, ಆದರೆ ಜಸ್ಟ್ ಫಾರ್ ದಿ ಎಜುಕೇಷನ್ ಆಫ್ ಪೀಪಲ್ ಅನ್ನುವ ದೃಷ್ಟಿಯಿಂದಲೇ ನಾನು ಹೇಳ್ತಾ ಇದ್ದೀನಿ. ನನಗೇನು ಸಂಕೋಚವಿಲ್ಲ ಹೇಳೋದಕ್ಕೆ. ನಮ್ಮ ತಾಯಿ ಆಲ್ಝೈಮರ್ಸ್ ಪೇಷಂಟ್ ಆದರು. ಅವ್ರಿಗೆ ಮರವು ಕ್ರಮಕ್ರಮವಾಗಿ ಬಂತು, ಜ್ಞಾಪಕ ಹೋಗ್ತಾ ಬಂತು. ಅವ್ರ ತಂದೆಯನ್ನು, ಅವ್ರ ಚಿಕ್ಕಮ್ಮನ್ನು, ಅವ್ರ ತಾಯಿಯನ್ನು, ಅವರ ಅಣ್ಣನನ್ನು, ನನ್ನನ್ನು, ನಮ್ಮ ಅಣ್ಣನನ್ನು, ಇವ್ರನ್ನೆಲ್ಲ ಕ್ರಮಕ್ರಮವಾಗಿ ಮರೀತಾ ಬಂದರು. ಎಷ್ಟೋ ಬಾರಿ ಇವ್ರುಗಳ ಹೆಸರುಗಳನ್ನೆಲ್ಲ ಹೇಳ್ತಾ ಇದ್ರು. ವೆಂಕಟೇಶ್ ಅಯ್ಯರ್ ಯಾರಮ್ಮ ಅಂದರೆ ನಮ್ಮಪ್ಪ ಅಂತ ಇದ್ರು, ಎಕ್ಸೈಸ್ ಅಸಿಸ್ಟೆಂಟ್ ಕಮಿಷನರ್ ಅಂತ ಇದ್ದರು. ಹೀಗೆ ಬಾಲಪಾಠದ ಥರ ಜ್ಞಾಪಕ ಇಟ್ಕೊಳ್ತಾ ಇದ್ರು. ಆದರೆ ಒಮ್ಮೆ ಕೂಡ ನಮ್ಮಪ್ಪನ ಜ್ಞಾಪಿಸ್ಕೊಳ್ಳಿಲ್ಲ. ಈ ಅನುಕ್ತಿ, ಸೈಲೆನ್ಸ್ ಇದೆಯಲ್ಲ, ಇಟ್ ಸ್ಪೀಕ್ಸ್ ಆಫ್ ವಾಲ್ಯೂಮ್ಸ್.
ಆ ತಾಯಿಗೆ ನಮ್ಮಪ್ಪ ಏನು ಮಾಡಬಾರ್ದು ಅನ್ಯಾಯ ಅಂತ ಮಾಡಿದ್ದಲ್ಲ, ಕಟುತ್ವ. ಮನೆಗೆ ಬೇಕಾದ ತ್ಯಾಗ ಎಲ್ಲ ಮಾಡಿದ್ರು, ಒಂದು ಒಳ್ಳೆ ಮಾತಾಡಲಿಲ್ಲ. ಅಡುಗೆ ಚೆನ್ನಾಗಾಗದೇ ಇದ್ದಿದ್ದ ದಿವಸ ಯಾಕಾಗಲಿಲ್ಲ ಅಂತ ಬೈದರೆ ಹೊರತು ಚೆನ್ನಾಗಾಗಿದ್ದ ದಿವಸ ಚೆನ್ನಾಗಿತ್ತು ಅಂತ ಒಂದು ಮಾತು ಹೇಳಲಿಲ್ಲ. ನಿನ್ನ ಸಲಹೆ ಒಳ್ಳೆಯದನ್ನು ಮಾಡ್ತು ಅಂತ ಒಮ್ಮೆ ಕೂಡ ಹೇಳಲಿಲ್ಲ, ನಿಷ್ಪ್ರಯೋಜಕ ಅಂತಂದರು. ಹೀಗೆ ವಾಚಾ ದುರುಕ್ತಂ ನ ಪ್ರರೋಹತಿ ಎನ್ನುವ ಮಾತಿದೆಯಲ್ಲ, ನ ಸಂರೋಹತಿ ವಾಕ್ಷತಂ. ಹೀಗೆ ಒಂದೊಂದು ಮಾತು ವಿದುರ ಹೇಳ್ತಕ್ಕಂಥದ್ದು ಯೂನಿವರ್ಸಲ್ ವ್ಯಾಲ್ಯೂ ಆಗಿರ್ತಕ್ಕಂಥದ್ದು. ಸರ್ವತೀರ್ಥೇಶು ವಾಸ್ನಾನಂ ಸರ್ವಭೂತೇಶು ಶಾರ್ಜವಂ ಉಭೇಯತೆ ಸಮಯಸ್ಯ ಸ್ಯಾತಾಂ ಆರ್ಜವಂಚ ವಿಶಿಷ್ಯತೆ. ಸ್ಟ್ರೈಟ್ ಫಾರ್ವರ್ಡ್ನೆಸ್ಸು ಒಳ್ಳೆಯದ, ಎಲ್ಲ ಜಗತ್ತಿನ ತೀರ್ಥಸ್ಥಾನಗಳಲ್ಲಿ ಮುಳುಗಿ ಎದ್ದು ಅವುಗಳನ್ನು ಪೊಲ್ಯೂಟ್ ಮಾಡೋದು ದೊಡ್ಡದ ಅಂತ ಕೇಳಿದ್ರೆ, ಎಲ್ಲ ತೀರ್ಥಸ್ನಾನಗಳಲ್ಲಿ ಎಷ್ಟು ಸ್ನಾನ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ. ತುಕಾರಾಮ್ ಅವರು ಅನೇಕ ಭಕ್ತರೆಲ್ಲ ನಾವು ತೀರ್ಥಕ್ಕೆ ಹೋಗ್ತೀವಿ, ತೀರ್ಥಕ್ಷೇತ್ರಾಟನೆ ಮಾಡ್ತೀವಿ ಅಂದರೆ ಒಂದು ಗಂಟು ಕೊಟ್ಬಿಟ್ಟು ನನ್ನ ಪ್ರತಿನಿಧಿಯಾಗಿದ್ದು ಬರುತ್ತೆ, ಎಲ್ಲ ಕಡೆಗೂ ತೊಗೊಂಡು ಹೋಗಿ ಮುಳುಗಿಸಿ ದೇವ್ರ ದರ್ಶನ ಮಾಡಿಸ್ಕೊಂಡು ಬನ್ನಿ ಅಂದರು. ಅವ್ರು ಮಾಡ್ಕೊಂಡು ಬಂದರು. ಬಂದ ಮೇಲೆ ಎಲ್ಲರೂ ಕಾಶಿ ಸಮಾರಾಧನೆ ಅಂತ ಮಾಡ್ತಾರಲ್ಲ, ಹಾಗೆ ಮಾಡಿದಾಗ ಇವರು ಆ ಒಂದು ಗಂಟೊಳಗಿದ್ದಂಥ ಒಂದು ಸೋರೆಕಾಯಿ ಅದನ್ನು ತೆಗೆದು ಪಲ್ಯ ಮಾಡಿ ಎಲ್ರಿಗೂ ಒಂದೊಂದು ಚಮಚ ಬಡಿಸಿದ್ರು. ಮೊದಲು ತಿನ್ನಿ ಇದನ್ನು, ಎಲ್ಲ ತೀರ್ಥಕ್ಷೇತ್ರದಲ್ಲೂ ಮುಳುಗಿ ಬಂದಿದೆ ಅಂತ. ಬಹಳ ಒಳ್ಳೆಯದು ಅಂತ ತಿಂದರು. ಕಹಿ, ವಿಷದ ಕಹಿ. ಏನು ಹೀಗಿದೆಯಲ್ಲ ತುಕಾರಾಮ್ ಅವರು, ಹೀಗಿದೆಯಲ್ಲ ಅಂದರೆ, ನಾನು ಅಂದ್ಕೊಂಡು ಇಷ್ಟು ತೀರ್ಥಕ್ಷೇತ್ರಗಳಲ್ಲಿ ಮಿಂದು ದೇವರ ದರ್ಶನ ಮಾಡಿದ್ಮೇಲೆ ಇದು ಸಿಹಿನೇ ಆಗಿರಬೇಕು ಅಂತ, ನನಗೆ ಗೊತ್ತಿಲ್ಲ ಅಂದರು. ಆ ತರಹ ರುಜುತ್ವ ದೊಡ್ಡದ, ತೀರ್ಥಕ್ಷೇತ್ರ ಸ್ನಾನ ದೊಡ್ಡದ ಅಂದರೆ ಈ ರೀತಿ ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ಮಂತ. ದೇವತೆಗಳು ಮನುಷ್ಯರನ್ನು ದನ ಕಾಯುವಾಗ ದನ ಕಾಯುವ ದನಗಾಹಿಗಳು ದೊಣ್ಣೆ ಇಟ್ಕೊಂಡು ನಿಯಂತ್ರಿಸ್ತಾರಲ್ಲ, ಹಾಗೆ ಯಾವ ದೊಣ್ಣೆನೂ ಇಟ್ಕೊಂಡು ಕಾಪಾಡೋಲ್ಲ. ಕಾಪಾಡಬೇಕು ಅಂತ ಅವನಿಗೆ ಬುದ್ಧಿ ಕೊಡ್ತಾರೆ ಅಂತ. ದೇವರು ನನ್ನನ್ನು ಕಾಪಾಡ್ತಾನೆ, ಪುಂಡ್ರಿಕನ ಕಾಪಾಡ್ದ, ಅಜಾಮಿಳನ್ನು ಕಾಪಾಡ್ದ ಅಂತ ಅಂದುಕೊಂಡು ನಾವು ಬಂದು ಕಾಪಾಡ್ತಾನೆ, ಕಂಬದಿನೋ ಬಿಂಬದಿನೋ ಕಾಪಾಡ್ತಾನೆ ಅಂದರೆ ಏನೂ ಇಲ್ಲ, ಬುದ್ಧಿಯಿಂದಲೇ ಕಾಪಾಡ್ತಕ್ಕಂಥದ್ದು. ಕೊಟ್ಟಿಲ್ವೇ ಅವನು. ಮಹಾಭಾರತದಲ್ಲಿ ಮುಂದೆ ಕೂಡ ಅಂಥದ್ದು ಎಷ್ಟೋ ಬರುತ್ತದೆ. ಒಬ್ಬ ಬ್ರಾಹ್ಮಣ ನನ್ನ ಯಾವುದೊಬ್ಬ ರಾಜ ರಥದಲ್ಲಿ ಹೋಗ್ತಾ ತಳ್ಳಿಬಿಟ್ನೋ ಅಂತ ಗೋಳಾಡ್ತಾವಿದ್ದ. ಆಗ ಇಂದ್ರ ಒಂದು ನರಿಯ ರೂಪದಲ್ಲಿ ಬಂದು, ಒಬ್ಬ ಮುದುಕನ ವೇಷದಲ್ಲಿ ಬಂದು, ನೋಡು ಆ ನರಿ ಇದೆಯಲ್ಲ, ಆ ನರಿಗಿಂತ ನೀನು ಮೇಲಾಗಿದ್ದೀಯಾ, ಅದನ್ನು ಮೊದಲು ತಿಳ್ಕೊ, ಅದಕ್ಕೆ ಎಷ್ಟು ಒದ್ದಾಟ ಇದೆ, ನಿನಗೇನಿದೆ ಅಂತ ಅಂದನಂತೆ. ಹೀಗಾಗಿ ನಮ್ಮನ್ನು ನಾವು ಗಮನಿಸಿಕೊಳ್ಳಬೇಕಾದದ್ದು ಎಷ್ಟೋ ಇರ್ತದೆ ಎನ್ನುವುದನ್ನು ತೋರ್ಪಡಿಸ್ತಾನೆ. ಸಾಮುದ್ರಿಕಂ ವಣಿಜಂ ಚೋರಪೂರ್ವಂ ಶಲಾಕಧೂರ್ತಂಚ ಚಿಕಿತ್ಸಕಂಚ ಅರಿಂಚ ಮಿತ್ರಂಚ ಕುಶೀಲವಂಚ ನೈತಾನ್ ಸಾಕ್ಷೇಶ್ವಧಿಕುರ್ವೇತ ಸಪ್ತ ಅಂತ. ಕೋರ್ಟು ಕಚೇರಿಯಲ್ಲಿ ಸಾಕ್ಷಿ ಹೇಳೋದಕ್ಕೆ ಯಾರನ್ನು ಬಳಸ್ಕೊಳ್ಬಾರ್ದು ಅಂತ ಹೇಳ್ತಾನೆ ನೋಡಿ. ಈ ಕೈ ನೋಡಿ, ಸಾಮುದ್ರಿಕ ನೋಡಿ, ಜ್ಯೋತಿಷ ಎಲ್ಲ ಹೇಳ್ತಕ್ಕಂಥವ್ರನ್ನ ಸಾಕ್ಷ್ಯಕ್ಕೆ ತರಬೇಡಿ ಅಂತ. ಅವ್ರಿಗೆ ತುಂಬ ಸುಳ್ಳೇಳ ಅಭ್ಯಾಸ ಇರುತ್ತೆ ಅಂತ. ವರ್ತಕರನ್ನ ಕರಿಬೇಡಿ, ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಮಾಡ್ತಾರೆ. ಮಾಜಿ ಕಳ್ಳರನ್ನು ಕರಿಬೇಡಿ, ಆ ಹಳೆ ವಾಸನೆ ಬರ್ತದೆ. ಶಲಾಕ ಧೂರ್ತಂ ಅಂದರೆ ಎಲೆಕ್ಷನ್ ರಿಗ್ಗಿಂಗ್ ಮಾಡಿದವರು ಅಂತ. ಶಲಾಕ ಅಂತಂದರೆ ಮುಂಚೆ ಎಲ್ಲ ವೋಟ್ಸನ್ನು ಮಾಡಿದಾಗ ಶಲಾಕ ಅಂತ ಕಪ್ಪು ಬಣ್ಣದ್ದು ಕೆಂಪು ಬಣ್ಣದ್ದು ತೊಗೋಬೇಕಾಗ್ತಿತ್ತು. ಕೆಂಪು ಬಣ್ಣದ್ದು ತೊಗೊಂಡ್ರೆ ಅಗ್ರಿಮೆಂಟ್, ಕಪ್ಪು ಬಣ್ಣದ್ದು ತೊಗೊಂಡ್ರೆ ಡಿಸಗ್ರಿಮೆಂಟ್ ಅಂತ. ಶಲಾಕ ಧೂರ್ತ ಅಂದರೆ ಅದರೊಳಗೆ ಮ್ಯಾನಿಪುಲೇಟ್ ಮಾಡೋರು ಅಂತ. ಬುದ್ಧನ ಕಾಲದಲ್ಲಿ ಎಲ್ಲ ಇದ್ದ ಮಹಾ ಜನಪದಗಳಲ್ಲಿ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಸೆಟಪ್ಸಲ್ಲಿ ಇವೆಲ್ಲ ಇತ್ತು, ಮಹಾಭಾರತ ಕಾಲದಲ್ಲಿ ಇತ್ತು. ಅದನ್ನು ಹೇಳ್ತಾ ಇರೋದು. ಚಿಕಿತ್ಸಕಂಚ ಅಂತ. ಡಾಕ್ಟ್ರನ್ನೂ ಎಷ್ಟೋ ಬಾರಿ ಪೇಷಂಟ್ ಚೆನ್ನಾಗಿ ಇಲ್ಲದೇ ಇದ್ದಾಗಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಡೋದು. ಹೆಣವನ್ನೂ ಇಟ್ಕೊಂಡು ವೆಂಟಿಲೇಟ್ರಿಗೆ ಹಾಕ್ಬಿಟ್ಟು 25,000 ಎಕ್ಸ್ಟ್ರಾ ಅಂತ ಕೇಳೋದು. ಇಂಥದ್ದೆಲ್ಲ ಮಾಡಿ ಯಾರು ಅಂತನ್ನೋದಕ್ಕೆ. ಮತ್ತು ನಮ್ಮ ಶತ್ರುವನ್ನೂ ಸಾಕ್ಷಿಗೆ ಕರಿಬಾರ್ದು, ಮಿತ್ರನನ್ನೂ ಕರಿಬಾರ್ದು. ಶತ್ರು ತಪ್ಪನ್ನೇ ಹೇಳ್ತಾನೆ, ಮಿತ್ರ ಸತ್ಯವನ್ನು ಮುಚ್ಚಿಡಬಲ್ಲ ನಮ್ಮ ಮೇಲಿನ ಪ್ರೀತಿಯಿಂದ. ಹಾಗೆ ನಟರನ್ನು, ಗಾಯಕರನ್ನು, ಈ ಥರ ಆರ್ಟಿಸ್ಟ್ಗಳನ್ನು ಕರಿಬಾರ್ದು, ಸುಳ್ಳೇ ಅವರ ಬದುಕು ನನ್ನಂಥ ಕವಿಗಳದು. ಹೀಗೆ ಅಂತೆಲ್ಲ ಹೇಳ್ತಾನೆ ಅಂದರೆ ಎಷ್ಟು ಸೂಕ್ಷ್ಮಗಳನ್ನು, ಎಷ್ಟು ಸ್ವಾರಸ್ಯಗಳನ್ನು ಹೀಗೆ ಹೇಳ್ತಾ ಬರ್ತಾನೆ. ಹೀಗೆ ವಿದುರ ನೀತಿಯನ್ನು ನೋಡಿದಾಗ ನಮಗೆ ಬಹಳ ಅದ್ಭುತವಾದ ಒಂದು ಮೌಲ್ಯ ತಿಳಿಯುತ್ತದೆ. ಇಷ್ಟನ್ನು ಅವನು ಬಲ್ಲವನಾಗಿದ್ದ. ಮತ್ತೆ ಹೇಳ್ತಾನೆ ನೋಡಿ, ಧಾತರಾಷ್ಟ್ರ ವನಂ ರಾಜನ್ ವ್ಯಾಘ್ರ ಪಾಂಡುಸುತ ಮತಾಹ ಮಾವನಂ ಛಿಂದಿಸವ್ಯಾಘ್ರಂ ಮಾವ್ಯಾಘ್ರಾನ್ ನೀನಶೋ ವನಾತ್. ಪಾಂಡವರು ಕೌರವರು ಹೇಗೆ ಅಂದರೆ ವನಸಿಂಹ ನ್ಯಾಯ ಅಂತ ಕರೀತಾರೆ. ಕಾಡು ಮತ್ತು ಸಿಂಹ. ಸಿಂಹ ಇದ್ದ ಕಾಡಿಗೆ ಯಾರೂ ಬರೋಲ್ಲ, ಕಾಡಿದ್ದ ಸಿಂಹವನ್ನು ಯಾರೂ ಬೇಟೆ ಆಡೋಲ್ಲ. ಹೀಗೆ ಕೌರವ ಪಾಂಡವರು ಸೇರಿ ಇರಬೇಕು. ಒಬ್ಬರನ್ನೊಬ್ಬರು ಬಿಟ್ಟರೆ ನಷ್ಟವೇ ಆಗುತ್ತದೆ. ಸಿಂಹವನ್ನು ಕೊಂದ ಕಾಡಿಗೆ ರಕ್ಷಣೆ ಎಲ್ಲ ಕಾರಣ, ಎಲ್ಲರೂ ಕಾಡನ್ನು ಮರುಭೂಮಿ ಮಾಡ್ತಾರೆ.
ಕಾಡಿಲ್ಲದ ಕಡೆ ಸಿಂಹ ಇರೋಕ್ಕೆ ಆಗೋಲ್ಲ. ಹೀಗಿರಬೇಕು ಅಂತ ಗಿಣಿಗೆ ಹೇಳ್ದಂಗೆ ಈ ಗಿಡಗನಿಗೆ ಹೇಳ್ತಾನೆ. ಏನು ಮಾಡೋದು? ವಿದುರನ ದೃಷ್ಟಿ. ಮತ್ತು ನಾವು ವಿದುರನ ಕಾಣೋದು ಕೃಷ್ಣ ಬಂದಾಗ. ಕೃಷ್ಣ ವಿದುರನ ಮನೆಗೆ ಬಂದು ಇಳ್ಕೊಳ್ತಾನೆ. ನಾವು ಅದನ್ನು ಬಲ್ಲವಿ. ತುಂಬ ಹೃದಯಂಗಮವಾದ ಹೃದಯ ಸ್ಪರ್ಶಿಯಾದಂಥ ಒಂದು ಭಾಗವೇ ಅದಾಗಿದೆ. ಕೃಷ್ಣ ಬಂದು ವಿದುರನ ಮನೆಯಲ್ಲಿ ಉಳಿದಾಗ ವಿದುರ ಹೇಳ್ತಾನೆ ಕೃಷ್ಣನಿಗೆ, ಕೃಷ್ಣ ಇವನು ಮಹಾ ನೀಚ, ಪ್ರಾಜ್ಞಮಾನಿ, ಗುಣದ್ವೇಷಿ, ಶಟಃ, ತಾನು ಬುದ್ಧಿವಂತ ಅಂತ ಅಂದುಕೊಂಡವನು, ಗುಣವಂತರನ್ನು ವಿರೋಧ ಮಾಡ್ಕೊಳ್ತಕ್ಕಂಥವನು, ಆಡಮೆಂಟ್ ಶಟ. ಇವನನ್ನ ಮಾತು ಕೇಳಿಕೊಂಡು ನಿನ್ನ ಮಾತು ಕೇಳಿಕೊಂಡು ಸಂಧಿ ಮಾಡ್ಕೊಳ್ತಾನೆ ಅಂತ ನೆಚ್ಚಿಕೊಳ್ಬೇಡ, ಭಾಳ ಕಷ್ಟ, ನಿನ್ನ ಪ್ರಾಣಕ್ಕೆ ಸಂಚಕಾರ ಬಂದಿತ್ತು ಅಂತ. ಅದು ವಿದುರ ಕೃಷ್ಣನಿಗೆ ಹೇಳಿದ್ದು ತುಂಬ ಪರ್ಸನಲ್ಲಾಗಿ. ಅವನ ಮನೆಯಲ್ಲಿ ಊಟ ಆಯಿತು. ತುಂಬ ಜನ ಮಡಿವಂತರು, ಈ ಬ್ರಾಹ್ಮಣ ಮಡಿ, ಮನೆಹಾಳು ಮಡಿ, ಎಷ್ಟೆಲ್ಲರನ್ನ ಕೃಷ್ಣನ ವೆಜಿಟೇರಿಯನ್ನೇ ಮಾಡಬೇಕು. ಇಸ್ಕಾನ್ನವರೆಲ್ಲ ಬಾಯಿಗೆ ಬಂದಂಗೆ ಹುಚ್ಚುಚ್ಚಾಗಿ ಆಡ್ತಾರೆ ಆ ತರಹ. ರಾಮನ ವೆಜಿಟೇರಿಯನ್ ಮಾಡಬೇಕು ಅಂತ ಬಾರ್ಬಿಕ್ಯೂ ಮಾಡಿ ತಿನ್ನಿಸ್ತಾ ಇದ್ದ ಕಣ್ರಿ ಸೀತೆಗೆ. ವಾಲ್ಮೀಕಿಗೆ ಬರೆದಿರುವಾಗ ಅವ್ರಿಗೆಲ್ಲದ ಮೈಲಿಗೆ ನಮಗೆ ಹಾಕಬೇಕು. ತಿಂದರೆ ತಿಂದ್ಕೊಂಡು ಹೋಗ್ತಾರೆ, ನಮಗೇನು ಚಿಂತೆ ಬಂದಿರೋದು? ಈ ಲೈಟನ್ನು, ಫ್ಯಾನನ್ನು, ಈ ಮೈಕನ್ನು ಕಂಡಿಡ್ದವರು ಏನು ಏಕಾದಶಿ ದಿವಸ ಮಡಿ ಅವಲಕ್ಕಿನ ತಿಂತಾಯಿದ್ರು? ಬೇಕಾದಷ್ಟು ತಿಂದಿರ್ತಾರೆ, ಬೇಕಾದಷ್ಟು ಕುಡಿದಿರ್ತಾರೆ. ಅವ್ರು ಮಾಡಿಕೊಟ್ಟ ಪ್ರಯೋಜನ ನಮಗೆ ಬೇಕಾದದ್ದು. ಆ ಕಾಲದಲ್ಲಿ ಎಲ್ಲರೂ ತಿಂತಾಯಿದ್ರು. ಆಹಾರ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ವಿದುರನ ಮನೆಯಲ್ಲಿ ಕೃಷ್ಣ ಊಟ ಮಾಡಿಬಿಟ್ರೆ ಕೃಷ್ಣನ ಜಾತಿಯಲ್ಲಿ ಕೆಟ್ಟೋಗ್ಬಿಡುತ್ತೋ ಅಂತ ಹೇಳಿಬಿಟ್ಟು ಇವರು ಹಾಲನ್ನು ಕುಡಿಸ್ಬಿಟ್ರು. ಬಹಳ ಬಡಿಯಾದದ್ದಲ್ವ ಅದು. ನೀರು ಹಾಕಿರಬಾರ್ದು ಹಾಲು, ಅದು ಬೆಳ್ಳಿ ಲೋಟದಲ್ಲೇ ಕೊಡಬೇಕು, ಬೆಳ್ಳಿ ಮೈಲಿಗೆ ಅಲ್ಲ. ಹೀಗೆ ಇವೆಲ್ಲ ನಾನ್ ಸೆನ್ಸ್ಗಳು. ಲಕ್ಷಣವಾಗಿ ಬರುತ್ತದೆ ಅನ್ನಾನಿ ಅಂತಲೇ. ಬಹುಜೆ ವಿದುರ ಅನ್ನಾನಿ ಶುಚೀನಿ ಗುಣವಂತಿಚ. ಬರೀ ಕೃಷ್ಣ ಮಾತ್ರವಲ್ಲ, ಅವನ ಹಿಂದೆ ಬೇಕಾದಷ್ಟು ಜನ ಋಷಿಗಳು, ಬ್ರಾಹ್ಮಣರು ಬರ್ತಾರೆ. ಅವರೆಲ್ಲರೂ ಹೋಗಿ ವಿದುರನ ಮನೆಯಲ್ಲಿ ಊಟ ಮಾಡಿದ್ರು ಅಂತ ಬರ್ತದೆ. ನಾನೊಂದು ಹಳೆಯ ಚಿತ್ರವೂ ನೋಡಿದ್ದೆ. ಎಲ್ಲ ಋಷಿಗಳು, ಬ್ರಾಹ್ಮಣರು ಎಲ್ಲ ವಿದುರನ ಮನೆಯಲ್ಲಿ ಕೂತು ಊಟ ಮಾಡ್ತಾ ಇರ್ತಾರೆ, ಕೃಷ್ಣನೂ ಬಂದಿರ್ತಾನೆ ಎನ್ನುವ ಚಿತ್ರವನ್ನು ನೋಡಿದ್ದೆ. ಆ ಬಾಳೆ ಎಲೆಯ ಮೇಲೆ ಅನ್ನವನ್ನೇ ಬಡಿಸಿದ್ದು ಆ ಚಿತ್ರದಲ್ಲಿತ್ತು. ಇರಲಿ, ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ನಮ್ಮ ಮೆಡಿವಲ್ ಟೈಮ್ಸ್ನ ಬಯಾಸಗಳನ್ನೆಲ್ಲ ಇಟ್ಟುಕೊಂಡು ಎಪಿಕ್ ಕ್ಯಾರೆಕ್ಟರ್ಸನ್ನು ನೋಡೋದಲ್ಲ, ಯೂನಿವರ್ಸಲ್ ವ್ಯಾಲ್ಯೂಸನ್ನು ಕಾಣುವಂಥದ್ದೇ ಅಲ್ಲ. ವಿದುರ ಕೃಷ್ಣನಿಗೆ ಹಾಗೆ ಊಟ ಹಾಕಿ ರಾತ್ರಿ ಏಕಾಂತದಲ್ಲಿ ಮಲಗಿದ್ದಾಗ 1 to 1 ಹೇಳ್ತಾನೆ ದುರ್ಯೋಧನನ್ನ, ಸಂಧಿಗೆ ನೀನು ಒಡಂಬಡಿಸುವ ಪ್ರಯತ್ನ ವ್ಯರ್ಥವಾಗುತ್ತದೆ, ನಿನ್ನ ಪ್ರಾಣಕ್ಕೆ ಸಂಚಕಾರ ಬಂದಿತ್ತು ಅಂತ. ಕೃಷ್ಣ ಹೇಳ್ತಾನೆ, ನನ್ನನ್ನು ನಾನು ಕಾಪಾಡಿಕೊಳ್ತೀನಿ, ಆದರೆ ಸರ್ವಥಾ ಪ್ರಶಮಾಯಯತೆ, ನಾನು ಸರ್ವಾತ್ಮನ ಪ್ರಶಮ ಸಂಧಿಯನ್ನೇ ಮಾಡೋಕ್ಕೆ ಬಂದಿದ್ದೀನಿ, ಏನೇ ಆಗಲಿ ನಾನು ಮಾಡ್ತೀನಿ ಅಂತಾನೆ, ಪ್ರಯತ್ನ ಪಡ್ತೀನಿ ಅಂತಾನೆ. ಕೃಷ್ಣ ಪಾತ್ರದಲ್ಲಿ ಆ ವಿವರಗಳನ್ನೆಲ್ಲ ನಾನು ಕೊಡ್ತೀನಿ. ಮತ್ತೆ ತುಂಬಿದ ಸಭೆಯಲ್ಲಿ ಮತ್ತೆ ವಿದುರ ಹೇಳ್ತಾನೆ, ಏನದು ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಕುಲಂ ಜನಪದಸ್ಯಾರ್ಥೆ ಸ್ವಾತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ಒಂದು ಮನೆಗೆ ಒಬ್ಬ ತನ್ನನ್ನು ಸ್ಯಾಕ್ರಿಫೈಸ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಒಂದು ಹಳ್ಳಿಗೆ ಒಂದು ಮನೆ ಹೋದರೂ ಪರವಾಗಿಲ್ಲ, ಒಂದು ದೇಶಕ್ಕೆ ಒಂದು ಗ್ರಾಮ ಹೋದರೂ ಪರವಾಗಿಲ್ಲ ಅಂತ. ನಾವು ಹಾಗೆ ಮಾಡಿದ್ದಿದ್ರೆ ಕಾಶ್ಮೀರ ಪ್ರಾಬ್ಲಮ್ ಎಂದೋ ಸಾಲ್ವ್ ಆಗ್ತಾ ಇತ್ತು. ಒಬ್ಬ ಗಾಂಧಿನ, ಒಬ್ಬ ನೆಹರೂನ ತಿಪ್ಪೆಗೆಸ್ತಿದ್ದಿದ್ರೆ ದೇಶದ ಸಮಸ್ಯೆಯೇ ನೀಗ್ಬಿಡ್ತಾ ಇತ್ತು. ಈ ಥರದ್ದು ಎಷ್ಟೆಷ್ಟೋ ಪ್ರಾಬ್ಲಮ್ಸು ಹೋಗ್ತಾ ಇತ್ತು. ವಿದುರನ ಆ ಮಾತನ್ನು ಯಾರೂ ಕೇಳಲಿಲ್ಲ. ಕೃಷ್ಣ, ವ್ಯಾಸ ಎಲ್ಲ ಇದೇ ಮಾತನ್ನು ಹೇಳ್ತಾರೆ. ಆಮೇಲೆ ನಾವು ವಿದುರನನ್ನು ಕಾಣುವಂಥದ್ದು ತೀರ್ಥಯಾತ್ರೆಗೆ ಹೊರಟಾಗ ಅವನು. ಅದು ಭಾಗವತದಲ್ಲಿ ಬರ್ತದೆ. ಅವನೂ ತೀರ್ಥಯಾತ್ರೆ ಮಾಡ್ತಾನೆ, ಬಲರಾಮನೂ ಮಾಡ್ತಾನೆ. ಎಷ್ಟು ದೊಡ್ಡ ಅಂತರ ಉಂಟು ನೋಡಿ. ವಿದುರ, ಅವನಿಗೆ ಶಕ್ತಿ ಇರೋದಿಲ್ಲ. ಭೀಷ್ಮನಂತೆ ಏನೋ ಯುದ್ಧ ಮಾಡಿ ಕಿಸಿತೀನಿ ಅಂತೆಲ್ಲ ಬೂಟಾಟಿಕೆ ಇಲ್ಲ. ಈಗ ತೋಳು ಬಲ ಇಲ್ಲ. ಕೃಷ್ಣನಂತವನೇ ಮುನ್ನಿನ ಬಲ ಸುಕ್ಕಿತು, ಚಕ್ರ ಭಂಡಾರಿಸಿತು ಅಂತೆಲ್ಲ ಕುಮಾರವ್ಯಾಸನಲ್ಲಿ ಹೇಳ್ತಾನೆ. ಚಕ್ರಕ್ಕೆಲ್ಲ ತುಕ್ಕಿ ಹಿಡಿದೋಗಿದೆ, ಮುನ್ನ ಎಲ್ಲ ಮಾಡಿದ ಬಲ ಈಗ ಕುಗ್ಗೋಗಿದೆ ಅಂತ ತಮಾಷೆ ಮಾಡ್ತಾನೆ. ಅರ್ಜುನ ಮತ್ತು ದುರ್ಯೋಧನ ಸಹಾಯಕ್ಕಾಗಿ ಬಂದಿದ್ದಾಗ ವಿದುರ ತೀರ್ಥಯಾತ್ರೆಗೆ ಹೋಗ್ತಾನೆ. ಆಗ ಹೋಗುವಾಗ ತನ್ನ ತೀರ್ಥಯಾತ್ರೆಗೆ ಮುನ್ನ ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಆಸ್ತಿಯನ್ನು ದಾನ ಮಾಡಿ ಹೋಗ್ತಾನೆ ಅಂತ ಬರ್ತದೆ. ಯುದ್ಧ ಮುಗಿದ ಮೇಲೆ ಹತ್ತ ಕಡೆ ಬಲರಾಮ ಬರ್ತಾನೆ. ಬಂದು ದುರ್ಯೋಧನ ಅರ್ಧಂಬರ್ಧ ಸಾಯ್ತಾ ಇದ್ದಾನೆ ಅಂತ ಗಲಾಟೆ ಮಾಡ್ತಾನೆ. ಅಧರ್ಮದ ಯುದ್ಧ ಮಾಡ್ದ ಹಾಗೆ ಹೀಗೆ ಅಂತ. ಇವನು ತಮ್ಮನೇ ಹೇಳಿದ್ದಾನೆ, ಮಾಯಾವಿ ಮಾಯಾವಧ್ಯ, ಅಯೋಗ್ಯನನ್ನು ನೀಚನನ್ನು ಮೋಸದಿಂದಲೇ ಕೊಲ್ಲಬೇಕು ಅಂತ. ಇವನು ನ್ಯಾಯ ಹೇಳೋಕ್ಕೆ ಬಂದುಬಿಟ್ಟ. ಅದು ಇದೆಯಲ್ಲ ಹೇಳ್ತೀನೋ ಒಂದು ಗೊಬ್ಬರದ ಮೇಲೆ ಆಣೆ ಇಡ್ತಾನೆ ಅಂತ. ಆ ತರಹ 3 ಹೊತ್ತು ಕುಡಿತಾ ಇದ್ದಾನೆ. ಅದು ಎಂಥ ಪಾತಕ ಅಂತ ಹೇಳಿದ್ದಾರೆ. ಮನುಸ್ಮೃತಿಯಲ್ಲಿ ಬರುತ್ತದೆ. ಅದರ ಮೇಲೆ ಮೇಧಾತಿಥಿ ವ್ಯಾಖ್ಯಾನ ಬರೆದಿದ್ದಾನೆ. ಕುಡಿತದಿಂದ ಆಗತಕ್ಕಂಥ ಅನಾಹುತ ಎಂಥದ್ದು, ಜೂಜಿನಿಂದ ಆಗೋದು ಎಂಥದ್ದು ಅಂತ. ಬಲರಾಮ ಮತ್ತು ಪ್ರೊಫೆಷನಲ್ ಗ್ಯಾಂಬ್ಲರು, ಗೆದ್ದಿದ್ದು ಒಂದೂ ಇಲ್ಲ, ಸೋತಿದ್ದೇ ಇಲ್ಲ. ಧರ್ಮರಾಜನಿಗೆ ಬಲರಾಮನಿಗೆ ಇರುವ ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ ಇದು. ಅರೆ ಧರ್ಮರಾಜ ಟೀಟೋಟ್ಲರು, ಬಲರಾಮ
ಫುಲ್ ಬೋಸಿಂಗ್ ಎಕ್ಸ್ಪರ್ಟ್, ಟಾಪ್ಸಿ ಟರ್ವಿ. ಅವನು ಆದಿಶೇಷನ್ ಅವತಾರವಂತೆ, ಮುಂದೆ ರಾಮಾನುಜರಿಗೆ ಪಾಪ ಗ್ರಹಚಾರ, ಈ ಪಾಪಿ ಅವತಾರ ಅಂತ. ಅವರು ಎಂಥ ಭಾಗವತೋತ್ತಮರು, ಪರಮ ವೈಷ್ಣವರು, ಸಜ್ಜನರು, ನಾರಾಯಣ ಮಂತ್ರವನ್ನು ಸಕಲ ಜನತೆಗೆ ಕೊಟ್ಟಂಥವರು. ಇರಲಿ. ಆದರೆ ವಿದುರ ಇಷ್ಟು ಒಳ್ಳೆಯ ತೀರ್ಥಯಾತ್ರೆ ಮಾಡಿ ಬರ್ತಾನೆ. ತೀರ್ಥಯಾತ್ರಾ ಕಾಲದಲ್ಲಿ ಮೈತ್ರೇಯರ ಜೊತೆ ಸಂವಾದ ಮಾಡ್ತಾನೆ, ವೇದಾಂತ ಚರ್ಚೆಯನ್ನು ಮಾಡ್ತಾನೆ ಅಂತ ಭಾಗವತದಲ್ಲಿ ಬರ್ತದೆ. ಹಾಗೆ ಬಂದ ಮೇಲೆ ಕಡೆಗೆ ಪಾಂಡವರ ಮಂತ್ರಿ ಆಗ್ತಾನೆ. ಪಾಂಡವರ ಕೋರಿಕೆಯ ಮೇರೆಗೆ 15 ವರ್ಷ ಮಂತ್ರಿಯಾಗಿದ್ದು ಕಡೆಗೆ ವಾನಪ್ರಸ್ಥಕ್ಕೆ ಹೊರಟಂಥ ಧೃತರಾಷ್ಟ್ರ, ಕುಂತಿ, ಗಾಂಧಾರಿ, ಸಂಜಯರ ಜೊತೆಗೆ ತಾನೂ ಹೋಗ್ತಾನೆ. ಮತ್ತು ಪಾಂಡವರು ವಿದುರನ್ನ ಮತ್ತು ವಿಶೇಷವಾಗಿ ಕುಂತಿಯನ್ನು ನೋಡಬೇಕು ಅಂತ ಆಸೆ ಪಡ್ತಾರೆ. ನಿನ್ನೆ ನಾನು ಹೇಳಿದ್ದೆ. ಆಗ ಅಲ್ಲಿಗೆ ಧರ್ಮರಾಜಾದಿಗಳು ಬರ್ತಾರೆ. ವಿದುರ ಎಲ್ಲಿ ಅಂತ ಕೇಳ್ತಾರೆ. ವಿದುರ ಇಲ್ಲ, ಅವನೀಗ ಅವಧೂತನಾಗಿದ್ದಾನೆ, ಮೈಮೇಲಿನ ಬಟ್ಟೆ ಪ್ರಜ್ಞೆಯೂ ಇಲ್ಲದೆ ಕಾಡಲ್ಲಿ ಓಡಾಡ್ತಾ ಇದ್ದಾನೆ, ಪರಿವ್ರಾಜಕನಾಗಿದ್ದಾನೆ ಅಂತ. ಧರ್ಮರಾಜ ಅವನನ್ನು ಹುಡುಕೊಂಡು ಹೋಗ್ತಾನೆ. ಅಸ್ಥಿ ಪಂಜರದಂತೆ ಆಗಿದ್ದಾನೆ, ಶಲ್ಯ ಮಾತ್ರ ಅಂದರೆ ಬರೀ ಮೂಳೆ ಮಾತ್ರ ಇರತಕ್ಕಂಥವನು, ಬಟ್ಟೆಯೂ ಅವನ ಮೇಲೆ ಇರೋದಿಲ್ಲ, ಓಡಾಡ್ತಾ ಇರ್ತಾನೆ. ಧರ್ಮರಾಜ ಕಂಡ ತಕ್ಷಣ ಯವೇಕ್ಕದೆ ನೋಡಿ ಹಾಗೆ ಬಿದ್ದೋಗ್ಬಿಡುತ್ತೆ ಅವನ ದೇಹ. ಅವನು ಬೀಳ್ತಾ ಇರೋವಾಗ ಅವನು ಗೊತ್ತಾಗುತ್ತೆ ವಿದುರ ಅಂತ. ವಿದುರ ಹಾಗೆ ಪರಮಹಂಸ ಪರಿವ್ರಾಜಕಾಚಾರ್ಯನಾಗಿ ತೀರ್ಕೊಳ್ತಾನೆ. ಅವನ ಶರೀರವನ್ನು ಧರ್ಮರಾಜಾದಿಗಳು ತರ್ತಾರೆ. ವ್ಯಾಸರು ಅಲ್ಲಿಗೆ ಬರ್ತಾರೆ. ಭಗವಾನ್ ವೇದವ್ಯಾಸರ ಆಗಮನವೇ ಅಂಥದ್ದು. ಹಿ ಕಮ್ಸ್ ಅಟ್ ದಿ ರೈಟ್ ಟೈಮ್ ಆ್ಯಂಡ್ ಡಸ್ ದಿ ರೈಟೆಸ್ಟ್ ಥಿಂಗ್. ಬಂದು ಧರ್ಮರಾಜ ಇವನಿಗೆ ಚಿತಾರೋಪಣ ಮಾಡೋಣ ಅಂತಾನೆ. ಇಲ್ಲ, ಈತ ಪರಮಹಂಸ ಪರಿವ್ರಾಜಕಾಚಾರ್ಯನ ಸಾವು ಪಡೆದಿದ್ದಾನೆ, ಈತನಿಗೆ ಸನ್ಯಾಸಿಗಳಿಗೆ ಮಾಡುವ ಶವಸಂಸ್ಕಾರ ಮಾಡಬೇಕು ಅಂತ ಮಾಡ್ತಾನೆ. ಇಡೀ ಮಹಾಭಾರತದಲ್ಲಿ ಈ ಯೋಗ್ಯತೆಯ ಸಂಸ್ಕಾರ ಸಿಕ್ಕಿದ್ದು ವಿದುರನಿಗೆ ಮಾತ್ರ. ಕೃಷ್ಣನಿಗೂ ಕೂಡ ವ್ಯಾಸರ ಸಾನ್ನಿಧ್ಯದಲ್ಲಿ ಸಂಸ್ಕಾರ ಆಗಲಿಲ್ಲ. ವಿದುರನ ಬದುಕು ಎಂಥದ್ದು. ದಾಸಿಯ ಮಗನಾಗಿ ಹುಟ್ಟಿದ, ಪರಮಹಂಸ ಪರಿವ್ರಾಜಕಾಚಾರ್ಯನಾಗಿ ಹೋದ. ಪಡೆದರೆ ಸನ್ಯಾಸ ಅಂದರೆ ಈ ಥರ ಪಡೆಯೋದಲ್ಲ, ಬಿಡೋದು ಸನ್ಯಾಸ. ಅವಧೂತ, ಎಲ್ಲವನ್ನ ಕೊಡವಿಕೊಂಡು ಹೋದವನು ಅಂತಾದ. ನೀತಿಯನ್ನು ಬಾಳಿದ, ಸತ್ಯವನ್ನು ಉಸಿರಾಡಿದ, ಸ್ಥೈರ್ಯವನ್ನು ತುಂಬಿಕೊಂಡ, ಶಾಂತಿಯನ್ನು ಕೊಟ್ಟ, ಪ್ರೀತಿಯನ್ನು ಪ್ರಸರಿಸಿದ. ಇದು ಮಾದರಿ. ಕೃಷ್ಣ ಆಗೋಕ್ಕಾಗದೇ ಇದ್ದವರು ವಿದುರನ್ನ ಮಾರ್ಗ ನಡೀಬಹುದು. ಅದೂ ಕಷ್ಟ, ತುಂಬ ಕಷ್ಟ. ಆದರೆ ವಿದುರ ಮೆಟೀರಿಯಲಿ ಯಾವುದು ದೊಡ್ಡದನ್ನು ಸಾಧಿಸೋಕ್ಕಾಗದೇ ಇದ್ದರೂ ಸಾಧಿಸಿದವ್ರನ್ನ ಗೌರವಿಸಿ ಅದಕ್ಕೆ ತ್ರಿಕರಣಪೂರ್ವಕವಾಗಿ ತಾನು ಬೆಂಬಲ ಕೊಟ್ಟನಲ್ಲ, ತುಂಬ ದೊಡ್ಡದು. ಘನತತ್ವವೊಂದಕ್ಕೆ ದಿನಾತ್ರಿ ಮನಸೋತು ಅಂತ ಕಗ್ಗದಲ್ಲಿ ಹೇಳ್ತಾರೆ. ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ. ಹನುಮಂತನಂತೆ ಬಾಳಿದ್ದು ಅಂತ. ಹನುಮಂತ ಸಮುದ್ರವನ್ನೇ ಹಾರಿರ್ಬೋದು, ಆದರೆ ಈತ ವಿಪತ್ ಸಮುದ್ರವನ್ನು ಧೀರತೆಯಿಂದ ಹಾರದನಲ್ಲ. ತುಂಬ ದೊಡ್ಡದಾದ ಮಾದರಿ ಅನಿಸುತ್ತದೆ. ತುಂಬ ಜನ ಅಂದುಕೊಂಡಿದ್ದಿರ್ಬೋದು ಈ ವ್ಯಕ್ತಿ ಎಲ್ಲರನ್ನೂ ಬೈತಾನೇ ಇದ್ದ ಅಂತ. ಮನಸಾರ ತ್ರಿಕರಣಪೂರ್ವಕವಾಗಿ ಒಂದೂ ದೋಷ ಇಲ್ಲದವನು ಅಂತ ಗೌರವಿಸುವಂಥ ಮಹಾಚೇತನ ವಿದುರ. ವಿದುರನ ಸಂತತಿ ಸಾವಿರವಾಗಲಿ. ನಮಸ್ಕಾರ.